Are you able to view the screen? Hello? Hello? Yes, sir. Okay. So the next topic is correlation function. Okay. So correlation under just nothing but relation between the functions. Okay. So we'll be studying the application related to any wide sense stationary. Okay. So wide sense stationary ಅಥವಾ ಜಾಯಿಂಟ್ ವೈಡ್ ಸೆನ್ಸ್ ಸ್ಟೇಷನರಿ ಅಂದರೆ ನಿಮಗೆ ಯಾವತ್ತು ಮೀನ್ ಇರುತ್ತಲ್ಲ mean should be always a constant. Okay, so it should be a constant ಅಥವಾ variance ಬಂದ್ರೆ okay, it should also be a constant. Okay, if we get a function that is rx of tau ಅಂತ ಬರುತ್ತೆ auto correlation ಅಂತ ಅದ್ರದ್ದು ಔಟ್ಪುಟ್ ನಿಮಗೆ ಟೌ ಮೇಲೆ ಮಾತ್ರ ಡಿಪೆಂಡ್ ಆಗಬೇಕು. ಇದೆಲ್ಲ ವೇರಿಯಬಲ್ ಔಟ್ಪುಟ್ ನಿಮಗೆ ಏನು ಬರಬೇಕು ಟೌ ಅಂತ ಬರಬೇಕು ಟಿ ಅಂತ ಬರಬಾರ್ದು ಆಯ್ತಾ. ಸೊ ಇಫ್ ಯುವರ್ ಫಂಕ್ಷನ್ ಡಿಪೆಂಡ್ಸ್ ಅಪಾನ್ ದ ವೇರಿಯಬಲ್ ಟಿ ಓಕೆ ಇದಿಷ್ಟು ಕಂಡೀಷನ್ ಇದೆ. ಇದು ಕಾನ್ಸ್ಟೆಂಟ್ ಇದ್ದು ವೇರಿಯನ್ಸ್ ಕಾನ್ಸ್ಟೆಂಟ್ ಇದ್ದು ಔಟ್ಪುಟ್ ನಿಮಗೆ ಟೌ ಮಾತ್ರ ಡಿಪೆಂಡ್ ಆದರೆ ಅದನ್ನ ಏನಂತ ಕರಿತೀರಾ ವೈಡ್ ಸೆನ್ಸ್ ಸ್ಟೇಷನರಿ ಅಥವಾ ಜಾಯಿಂಟ್ ವೈಡ್ ಸೆನ್ಸ್ ಸ್ಟೇಷನರಿ ಅಂತ ಕರಿತೀರಾ. ಓಕೆ, ಸೊ ಇವಾಗ ಕೋರಿಲೇಷನ್ ಅಲ್ಲಿ ನಿಮಗೆ ಎರಡು ತರ ಇದೆ. ಓಕೆ, ಸೊ ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಆಟೋ ಕೋರಿಲೇಷನ್ ಫಂಕ್ಷನ್. ಓಕೆ, ಆಟೋ ಕೋರಿಲೇಷನ್ ಅಂದ್ರೆ ಒಂದು ಸಿಗ್ನಲ್ ತಗೊಂಡ್ರೆ ಓಕೆ, ಇವಾಗ ಒಂದು ಸಿಗ್ನಲ್ ಎಕ್ಸ್ ಆಫ್ ಟಿ ಇದೆ ಅನ್ಕೊಳ್ಳಿ. ಎಕ್ಸ್ ಆಫ್ ಟಿ ಸಿಗ್ನಲ್ ಇದ್ರೆ ಇವಾಗ ಒಂದು ಪಲ್ಸ್ ಇದೆ ಅನ್ಕೊಳ್ಳಿ ಈ ಥರ. ಓಕೆ, ಸೊ ನಿಮಗಿರೋದೇನು ಹೇಳಿ ಒಂದೇ ಪಲ್ಸು. ಆ ಪಲ್ಸ್ನ ಅದೇ ಪಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಆಟೋ ಕೋರಿಲೇಷನ್. ಆಟೋ ಅಂದರೆ ಆ ಸಿಗ್ನಲ್ನ ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಆಟೋ ಕೋರಿಲೇಷನ್. ಸೊ ಆರ್ ಎಕ್ಸ್ ಆಫ್ ಟೌ ಅಂದರೆ ಸೊ ದಿಸ್ ಇಂಡಿಕೇಟ್ಸ್ ವಾಟ್ ಆಟೋ ಕೋರಿಲೇಷನ್ ಅಂತ. ಆರ್ ಅಂದರೆ ಆಟೋ ಕೊಲೇಷನ್, ಎಕ್ಸ್ ಅಂದರೆ ಒಂದೇ ಸಿಗ್ನಲ್ ಇರೋದಲ್ವಾ. ಸೊ ಆರ್ ಎಕ್ಸ್ ಆಫ್ ಟೌ. ಓಕೆ, ಟೌ ಇಸ್ ವಾಟ್ ವೇರಿಯಬಲ್ ಅಟ್ ವಿಚ್ ಯು ಆರ್ ಟ್ರೈಂಗ್ ಟು ಕಂಪೇರ್. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ. ಓಕೆ, ಎಕ್ಸ್ ಆಫ್ ಟಿ ಅಂದರೆ ಇದು ವೇರಿಯಬಲ್ ಏನಿರುತ್ತೆ ಟೈಮ್ ಆ್ಯಕ್ಸಿಸ್ ಅಲ್ವಾ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಟಿ ತಗೊಳ್ತೀರಾ. ಈ ವ್ಯಾಲ್ಯೂನ ಎಕ್ಸ್ ಆಫ್ ಟಿ ಪ್ಲಸ್ ಟವ್ ಅಂದರೆ ಇದಕ್ಕಿಂತ ಮುಂಚೆ ಇದು ಏನಾಗುತ್ತೆ ಟಿ ಪ್ಲಸ್ ಟವ್ ಆಗುತ್ತೆ. ಓಕೆ, ಇರೋದು ಒಂದೇ ಸಿಗ್ನಲ್ಲು. ಈ ಪಾರ್ಟನ್ನ ಈ ಪಾರ್ಟ್ ಜೊತೆ ಕಂಪೇರ್ ಮಾಡ್ತಿದ್ದೀರಾ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಆಟೋ ಕೋರಿಲೇಷನ್. ಇದು ಎರಡರ ಮಧ್ಯ ಸಂಬಂಧ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀರಾ. ಓಕೆ, ರಿಲೇಷನ್ ಇದೆಯೋ ಇಲ್ವೋ ಅಂತ. ಸೊ ರಿಲೇಷನ್ ಯಾಕೆ ಚೆಕ್ ಮಾಡ್ತೀರಾ, ಅದೇ ಸಿಗ್ನಲ್ ಇಂದು ಒನ್ ಪಾರ್ಟ್ ಇಂದು ಜೊತೆ ಇನ್ನೊಂದು ಪಾರ್ಟ್ ಚೆಕ್ ಮಾಡ್ತಿದ್ದೀರಲ್ವಾ. ಸೊ ಇಟ್ಸ್ ಕಾಲ್ಡ್ ಆಸ್ ವಾಟ್ ಆಟೋ ಕೋ ರಿಲೇಷನ್. ಓಕೆ, ಮ್ಯಾಥಮೆಟಿಕಲಿ ಹೌ ವಿಲ್ ಬಿ ರೆಪ್ರೆಸೆಂಟಿಂಗ್ ದಟ್. ಸೊ ಬೈ ಮೇಕಿಂಗ್ ಯೂಸ್ ಆಫ್ ಆರ್. ಓಕೆ, ಆರ್ ಅಂದ್ರೇನು ಆಟೋ ಕೋರಿಲೇಷನ್. ಒಂದೇ ಒಂದಿದ್ರೆ ಓಕೆ, ಒಂದೇ ಒಂದಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಆಟೋ ಕೋರಿಲೇಷನ್. ಸೊ ಇನ್ನೊಂದು ಬರುತ್ತೆ ಕ್ರಾಸ್ ಕೋರಿಲೇಷನ್ ಅಂತ. ಸದ್ಯಕ್ಕೆ ಇದು ಗೊತ್ತಿರಲಿ. ಆರ್ ಅಂದರೆ ಕೋರಿಲೇಷನ್ ಅಂತ. ಒಂದೇ ಒಂದು ವೇರಿಯಬಲ್ ಇದ್ರೆ ಏನಂತ ಇದು ಆಟೋ ಕೋರಿಲೇಷನ್. ಆ ಸಿಗ್ನಲ್ನ ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡೋದು. ಓಕೆ, ಆರ್ ಎಕ್ಸ್ ಆಫ್ ಟವ್ ಅಂದರೆ ಆ ಟೈಮ್ ಟವ್ ಅಲ್ಲಿ ಕಂಪೇರ್ ಮಾಡ್ತೀರಾ. ಸೊ ಫಾರ್ಮುಲಾ ಇಸ್ ವಾಟ್, ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಆಫ್ ಟಿ ಓಕೆ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟವ್. ಓಕೆ, ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಸಾರಿ ಕ್ಲಿಯರ್ ವಿತ್ ದಟ್? ಇಷ್ಟ ಅರ್ಥ ಇದೆಯಾ? Yes, sir. ಓಕೆ, ಸೊ ಇವಾಗ ಇಲ್ಲಿ ತಗೊಳ್ತಿರಲ್ಲ ವೇರಿಯಬಲ್ಲು ಟಿ ಮತ್ತು ಟವ್ ತಗೊಳ್ತಿರಲ್ಲ, ಇದು ಆರ್ಬಿಟ್ರಿ. ಆರ್ಬಿಟ್ರಿ ಅಂತ ಏನಂತ ಅದು ನಿಮ್ಮ ಚಾಯ್ಸು, ಎಲ್ಲಿ ಬೇಕಾದ್ರೆ ತಗೊಳ್ಬೋದು. ಇಲ್ಲಿ ಟಿ ನಾನು ಇಲ್ಲಿ ತೊಗೊಂಡಿದ್ದೀನಿ, ಟಿ ಪ್ಲಸ್ ಟವ್ ಇಲ್ಲಿ ತೊಗೊಂಡಿನಲ್ಲ, ಇದ್ರ ಬದಲು ನಾವು ಟಿ ಇಲ್ಲಿ ತೊಗೊಳ್ಬೋದು, ಟಿ ಪ್ಲಸ್ ಟವ್ ಇನ್ನೊಂದು ದೂರದಲ್ಲಿರೋ ತೊಗೊಳ್ಬೋದು. ಓಕೆ, ಇದು ಎಲ್ಲಿರುತ್ತೆ ಅಂತ ಇಂಥ ಕಡೆನೇ ಇರಬೇಕು ಅಂತ ಏನಿಲ್ಲ, ಯಾವ ಪ್ಲೇಸಲ್ಲಿ ಬೇಕಾದ್ರೆ ತಗೊಳ್ಬೋದು. ಓಕೆ, ಸೊ ಇಟ್ಸ್ ವಾಟ್ ಆರ್ಬಿಟ್ರಿ. ಇಟ್ಸ್ ಎ ರ್ಯಾಂಡಮ್ ಚಾಯ್ಸ್. ಸೊ ಇಟ್ ಈಸ್ ನಾಟ್ ಫಿಕ್ಸ್ಡ್. ಓಕೆ, ಸೊ ದಿಸ್ ಇಸ್ ಯುವರ್ ಆಟೋ ಕೋರಿಲೇಷನ್ ಫಂಕ್ಷನ್. ಏನು ಅಂದರೆ ಒನ್ ಪಾರ್ಟ್ ಆಫ್ ಫಂಕ್ಷನ್ನ ಇನ್ನೊಂದು ಟೈಮಲ್ಲಿ ಚೆಕ್ ಮಾಡೋದು. ಓಕೆ, ಏನು ರಿಲೇಷನ್ ಇದೆ ಅಂತ ಎರಡರ ಮಧ್ಯೆ. ಸೊ ದಟ್ ಈಸ್ ಯುವರ್ ಆಟೋ ಕೋರಿಲೇಷನ್. ಓಕೆ, ಸೊ ಇವಾಗ ಟೌನ ಝೀರೋ ಹಾಕೋಣ. ಓಕೆ, ಇಫ್ ಈ ಸಬ್ಸ್ಟಿಟ್ಯೂಟ್ ಟೌ ಇಸ್ ಈಕ್ವಲ್ ಟು ಝೀರೋ. ಟೌ ಇಸ್ ಈಕ್ವಲ್ ಟು ಝೀರೋ ಅಂದರೆ ಇದೇನಾಗುತ್ತೆ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇದೆಯಾ ಇಲ್ಲಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಇದೆ ಏನಾಗುತ್ತೆ ಝೀರೋ ಆಯ್ತಲ್ವ. ಹಂಗಾಗಿ ಏನಾಗುತ್ತೆ ನಿಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಆಯ್ತಲ್ವಾ. ಸೊ ಹಂಗಂದ್ರೆ ಇದೆಷ್ಟಾಯಿತು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಅಂತ ಬಂತು. ಸೊ ದಟ್ ಈಸ್ ವಾಟ್ ಈಸ್ ಬೀಯಿಂಗ್ ರಿಟರ್ನ್ ಓವರ್ ಹಿಯರ್. ಓಕೆ, ಆರ್ ಎಕ್ಸ್ ಆಫ್ ಝೀರೋ ಇಸ್ ವಾಟ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ. ನಿಮಗೆ ವೇರಿಯನ್ಸ್ ಇನ್ ಫಾರ್ಮುಲಾ ಮುಂಚೆನೇ ಗೊತ್ತಿದೆ. ವಾಟ್ ಈಸ್ ದ ವೇರಿಯನ್ಸ್? ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಮೈನಸ್ ಮೀನ್ ಸ್ಕ್ವೇರ್ ಅಲ್ವಾ, ಮೈನಸ್ ಮೀನ್ ಸ್ಕ್ವೇರ್. ಈ ಫಾರ್ಮುಲಾ ಮೊದಲನೇ ಮಾಡ್ಯೂಲಿಂದ ಓದ್ತಾ ಬಂದಿರೋ ಅಲ್ವಾ. ಸೊ
ವೇರಿಯನ್ಸ್ ಈಸ್ ವಾಟ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಮೈನಸ್ ಮೀನ್ ಸ್ಕ್ವೇರ್ ಅಂತ ಬರೆದಿದ್ದಾರೆ. ಬಟ್ ನಿಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಟಿ ಫಾರ್ಮುಲಾ ಬೇಕಲ್ವಾ? ಸೊ ಇದು ಫಾರ್ಮುಲಾ ಬೇಕು ಅಂದ್ರೆ ಇದನ್ನ ಈ ಕಡೆ ಕಳಿಸಿ. ಅವಾಗ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ವಿಲ್ ಬಿ ಈಕ್ವಲ್ ಟು ವಾಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ನ್ಯೂ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, so this is the formula Rx of 0. Okay, correlation at time is equal to 0 ಏನಂತ ಬರುತ್ತೆ, expectation of x square of t ಅಂತ ಬರುತ್ತೆ. expectation of x square of t ಫಾರ್ಮುಲಾ ಏನು ಬರುತ್ತೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೀನ್ ಸ್ಕ್ವೇರ್ ಅಂದರೆ ವೇರಿಯನ್ಸ್ ಸ್ಕ್ವೇರ್ ಪ್ಲಸ್ ಮೀನ್ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ಸೊ ಇದರಲ್ಲಿ ನಿಮಗೆ ಎರಡು ಟರ್ಮ್ ಇದೆ. ಒಂದು ವೇರಿಯನ್ಸು, ಸೊ ಒಂದೇನೋ ವೇರಿಯನ್ಸು, ಇನ್ನೊಂದೇನೋ ಮೀನ್ ಅಲ್ವಾ? ಸೊ ಮೀನ್ ಅಂದ್ರೆ ಏನೋ ಆವ್ರೇಜ್ ಅಂತ ಅಲ್ವಾ? ಸೊ ಮೀನ್ ಅಂದ್ರೆ ಯೂಶಲಿ ಇನ್ನೊಂದು ನೇಮ್ ಏನಿದೆ ಅಂತ ಕೇಳಿ, ಮೀನ್ ಅಂದ್ರೆ ಆವ್ರೇಜ್ ಅಂತ. ಈಗ 1+2+3 ಇದ್ರ ಆವ್ರೇಜ್ ಎಷ್ಟು ಅಂದ್ರೆ 1+2+3 ಡಿವೈಡೆಡ್ ಬೈ 3 ಮಾಡ್ತೀರಾ, ಆವ್ರೇಜ್ ಎಷ್ಟು ಬರುತ್ತೆ, 2 ಬರುತ್ತೆ. ಅಂದ್ರೆ ಸೆಂಟರ್ ವ್ಯಾಲ್ಯೂ ಬರುತ್ತಾ. So that is the mean. Okay, so usually what happens is mean will be the center value. Okay, ಅದೇ ಥರ ವೇರಿಯನ್ಸ್ ಅಂದ್ರೆ ಏನಂತ ಅರ್ಥ, ಇಟ್ ಇಸ್ ದ ಸ್ಪ್ರೆಡ್ ಅಂತ ಅಲ್ವಾ? ಸೊ ಈ ಥರ ಒಂದು ಗಾಷನ್ ಸಿಗ್ನಲ್ ಇದ್ರೆ ವೇರಿಯನ್ಸ್ ಅಂದ್ರೆ ಎಷ್ಟು ಸ್ಪ್ರೆಡ್ ಆಗಿದೆ ಆ ಕಡೆ ಈ ಕಡೆ, ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಏನು ಇಂಡಿಕೇಟ್ ಮಾಡುತ್ತೆ, ದಟ್ ಈಸ್ ಯುವರ್ ವೇರಿಯನ್ಸ್ ಅಲ್ವಾ? ಸೊ ಇವಾಗ ಏನಾಗುತ್ತೆ ಅಂದ್ರೆ ಇದು ಮೀನ್ ತಗೊಂಡಾಗ ಯಾವಾಗಲೂ ನಿಮಗೆ ಕಾನ್ಸ್ಟೆಂಟೇ ಬರ್ತಿರುತ್ತೆ, ಆಯ್ತಾ? ಸೊ ಅದಕ್ಕೆ ಏನು ತಗೊಳ್ತೀರಾ, ಸೊ ದ ಮೀನ್ ಈಸ್ ಟೇಕನ್ ಆಸ್ ವಾಟ್ ಡಿ ಸಿ. ಓಕೆ, ವೇರಿಯನ್ಸ್ ಅಂದರೆ ಸ್ಪ್ರೆಡ್ ಆಗೋದು ಎಷ್ಟು ಅಂತಲ್ವಾ? ಸೊ ದಿಸ್ ಇಸ್ ಟೇಕನ್ ಆಸ್ ವಾಟ್ ಎ ಸಿ. ಓಕೆ, ಸೊ ಯಾವಾಗಲೂ ಜ್ಞಾಪ ಮಾಡ್ಕೊಂಡಿರಿ, ಮೀನ್ ಅಂದ್ರೆ ಏನಂತ ಅರ್ಥ, ಆವ್ರೇಜ್ ಡಿ ಸಿ ಪವರ್ ಅಂತ. ವೇರಿಯನ್ಸ್ ಅಂತ ಏನಂತ ಅರ್ಥ, ಇಟ್ಸ್ ಆವ್ರೇಜ್ ಎ ಸಿ ಪವರ್ ಅಂತ. ಓಕೆ, ಸೊ ದೀಸ್ ಟೂ ಥಿಂಗ್ಸ್ ಯು ನೀಡ್ ಟು ನೋ ದಟ್. ಓಕೆ, ನೆಕ್ಸ್ಟಿಗೆ ಆಟೋ ಕೊರೇಷನ್ ಫಂಕ್ಷನ್ದು ಇಲ್ಲಿ ಟೌ ಬದಲು ಮೈನಸ್ ಟೌ ಹಾಕೋಣ, ಆರ್ ಎಕ್ಸ್ ಆಫ್ ಮೈನಸ್ ಟೌ ಹಾಕೋಣ. ಅವಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ಪೆಕ್ಟೇಷನ್ ಟಿ ಪ್ಲಸ್ ಟೌ ಆಗಬೇಕಾಯ್ತಲ್ಲ, ಬಟ್ ಇಲ್ಲಿ ಮೈನಸ್ ಟಿ ಇದೆ, ಮೈನಸ್ ಟೌ ಇದೆ, ಹಂಗಾಗಿ ಟಿ ಮೈನಸ್ ಟೌ ಅಂತ ಆಯ್ತು ಇಲ್ಲಿ. ಓಕೆ, ಇವಾಗ ಏನು ಮಾಡೋಣ ಅಂದರೆ ಟಿ ಮೈನಸ್ ಟೌ ಇದೆಯಲ್ಲ ಅದನ್ನ ಒಂದು ವೇರಿಯೇಬಲ್ ತೊಗೊಳ್ಳೋಣ, ಟಿ ಡ್ಯಾಶ್ ಇಸ್ ಈಕ್ವಲ್ ಟು ಟಿ ಮೈನಸ್ ಟೌ ಅಂತ ತೊಗೊಳ್ಳೋಣ. ಸೊ ಇದನ್ನು ಹಿಂಗೆ ಬರ್ಕೊಂಡಿದ್ದೀನಿ, ಆರ್ ಎಕ್ಸ್ ಆಫ್ ಮೈನಸ್ ಟೌ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್. ಸೊ ಹಂಗಾಗಿ ನಿಮಗೆ ಟಿ ಏನಾಗುತ್ತೆ, ಇಲ್ಲಿ ಟಿ ಡ್ಯಾಶ್ ಇಸ್ ಈಕ್ವಲ್ ಟಿ ಮೈನಸ್ ಟೌ ಅಂದರೆ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಟಿ ಡ್ಯಾಶ್ ಪ್ಲಸ್ ಟೌ ಆಗುತ್ತಾ, ಇಲ್ಲಿಂದ ಇದನ್ನು ಯೂಸ್ ಮಾಡಿ ಟಿ ಇಸ್ ಈಕ್ವಲ್ ಟು ವಾಟ್, ಟಿ ಡ್ಯಾಶ್ ಪ್ಲಸ್ ಟೌ ಆಗುತ್ತೆ. ಹಂಗಾಗಿ ಈ ಟಿ ಜಾಗದಲ್ಲಿ ಏನು ಬರ್ತಿದ್ದೀನಿ, ಟಿ ಡ್ಯಾಶ್ ಪ್ಲಸ್ ಟೌ ಅಂತ ಬರ್ತೀನಿ, ಆಯಿತಾ? ಸೊ ಟಿ ಮೈನಸ್ ಟೌ ಏನಂತ ಬರ್ಕೊಂಡಿದ್ದೀರಾ, ಟಿ ಡ್ಯಾಶ್ ಅಂತ ಬರ್ದಿರ. ಸೊ ಎಕ್ಸ್ ಆಫ್ ಟಿ ಡ್ಯಾಶ್ ಇಷ್ಟ ಆಯ್ತಲ್ವಾ? ಸೊ ನೆಕ್ಸ್ಟಿಗೆ ಇಷ್ಟ ಆಗಿದೆ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಇದನ್ನು ಈ ಕಡೆ ತೊಗೊಂಬರೋಣ, ಇದನ್ನು ಈ ಕಡೆ ತೊಗೊಂಡ್ಬರೋಣ. ಓಕೆ, ಜಸ್ಟ್ ರೀಅರೇಂಜಿಂಗ್ ಅಷ್ಟೇ, ಎಕ್ಸ್ ಆಫ್ ಟಿ ಡ್ಯಾಶ್ ಇಂಟು ಎಕ್ಸ್ ಆಫ್ ಟಿ ಡ್ಯಾಶ್ ಪ್ಲಸ್ ಟೌ ಅಂತ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಆರ್ ಎಕ್ಸ್ ಆಫ್ ಟೌ ಅಂತ ಬರೀಬೋದಾ? ಇಲ್ಲೇನಿದೆ, ಆರ್ ಎಕ್ಸ್ ಆಫ್ ಟೌ ಅಂದರೆ ಅರ್ಥ ಏನು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ. ಈ ಫಾರ್ಮುಲಾ ಮುಂಚೆನೇ ಗೊತ್ತಿದೆ. ಇಲ್ಲಿ ವೇರಿಯೇಬಲ್ ಟಿ ಏನಾಗಿದೆ, ಟಿ ಡ್ಯಾಶ್ ಅಂತ ತಗೊಳ್ತೀರಾ, ಬಟ್ ಇದು ಟಿ ಡ್ಯಾಶ್ ಅಂತ ವೇರಿಯೇಬಲ್ ನೇಮ್ ಚೇಂಜ್ ಆಗಿದೆ. ಓಕೆ, ಬಟ್ ಇಲ್ಲಿ ಸೇಮ್ ಹಂಗೆ ಇದೆಯಾ, ಇಲ್ಲಿ ಟಿ ಬದಲು ಟಿ ಡ್ಯಾಶ್ ಇದೆ, ಇಲ್ಲಿ ಟಿ ಬದಲು ಟಿ ಡ್ಯಾಶ್ ಇದೆ, ಇಲ್ಲೇನಾದ್ರೆ ಟೌ ಬಂದಿದೆ. ಸೊ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ವಾಟ್, ಆರ್ ಎಕ್ಸ್ ಆಫ್ ಟೌ ಅಂತ ಬರೀಬೋದನ್ನು. ಓಕೆ, ದಿಸ್ ಕ್ಯಾನ್ ಬಿ ರಿಟನ್ ಆಸ್ ವಾಟ್, ಆರ್ ಎಕ್ಸ್ ಆಫ್ ಟೌ. ಓಕೆ, ಸೊ ಹಂಗಾಗಿ ಅರ್ಥ ಏನು, ಆರ್ ಎಕ್ಸ್ ಆಫ್ ಮೈನಸ್ ಟೌ ಇಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಅಂತ. ಸೊ ಈ ರಿಲೇಷನ್ನಿಂದ ನಿಮಗೇನು ಗೊತ್ತಾಗುತ್ತೆ, ವಿಚ್ ಇಂಡಿಕೇಟ್ಸ್ ದಟ್ ಆಟೋ ಕೊರೇಷನ್ ಫಂಕ್ಷನ್ ಇಸ್ ಆನ್ ಈವನ್ ಫಂಕ್ಷನ್ ಅಂತ ಗೊತ್ತಾಯಿತು. ಓಕೆ, ಸೊ ಯಾವಾಗಲೂ ಜ್ಞಾಪನ ಇಟ್ಕೊಂಡಿರಿ, ನಿಮಗೆ ಆಟೋ ಕೊರೇಷನ್ ಫಂಕ್ಷನ್ ಇದೆಯಲ್ಲ, ಇಟ್ಸ್ ಆಲ್ವೇಸ್ ಆನ್ ಈವನ್ ಫಂಕ್ಷನ್ ಆಫ್ ಟೌ. ಸೊ ಈವನ್ ಫಂಕ್ಷನ್ ಅಂತ ಹೆಂಗೆ ಹೇಳ್ತೀರಾ, ಇಲ್ಲಿ ನೋಡಿ, ಆರ್ ಎಕ್ಸ್ ಆಫ್ ಮೈನಸ್ ಟೌ ಅಂತ ತೊಗೊಂಡ್ರು, ಇಲ್ಲೇನು ಬರುತ್ತೆ, ಪಾಸಿಟಿವೇ ಬಂದಿದೆ ಆರ್ ಎಕ್ಸ್ ಆಫ್ ಟೌ. ಈಗ ಸೈನ್ ವೇವ್ ಫಾರ್ಮ್ ತಗೊಳ್ಳಿ. ಓಕೆ, ಸೈನ್ ತೊಗೊಂಡ್ರೆ ಹೆಂಗಿರುತ್ತೆ ವೇವ್ ಫಾರ್ಮ್ ನಿಮ್ಮದು, ಈ ಥರ ಬರುತ್ತೆ ಅಲ್ವಾ? ಸೊ ದಿಸ್ ಯುವರ್ ಸೈನ್ ವೇವ್. ಇದು ಮೈನಸ್ ತಗೊಳ್ಳಿ, ಇದು ಎಕ್ಸ್ ಆಫ್ ಟಿಗೆ ಈ ಥರ ಬಂತ, ಎಕ್ಸ್ ಆಫ್ ಮೈನಸ್ ಟಿ ಅಂತ ಉಲ್ಟಾ ಅಲ್ವಾ, ಈ ಕಡೆ ಲೆಫ್ಟ್ ಹ್ಯಾಂಡಲ್ಲಿ ಹೆಂಗೆ ಬರುತ್ತೆ, ಈ ಥರ ಬರುತ್ತಲ್ವಾ? ಸೊ ಇಲ್ಲೇನಿದೆ, ಪಾಸಿಟಿವ್ ಇದೆ, ಇಲ್ಲೇನಾಗಿದೆ, ನೆಗೆಟಿವ್ ಇದೆ. ಹಂಗಂದ್ರೆ ಅರ್ಥ ಏನು, ಎಕ್ಸ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಏನು, ಮೈನಸ್ ಆಫ್ ಎಕ್ಸ್ ಆಫ್ ಟಿ ಇರ್ತಿದೆಯಾ? ಸೊ ಎಕ್ಸ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಆಫ್ ಟಿ ಅಂದರೆ ಅರ್ಥ ಏನು, ಎಕ್ಸ್ ಆಫ್ ಟಿ ಪಾಸಿಟಿವ್ ಇದ್ರೆ ಈ ಕಡೆ ಸೈಡಿಗೆ, ಈ ಕಡೆ ಸೈಡ್ ಅಂತ ಬಂದಿದೆ, ನೆಗೆಟಿವ್ ಬಂದಿದೆ. ಹಂಗಾಗಿ ಇದನ್ನ ಏನಂತ ಕರಿತೀರಾ, ಇಟ್ಸ್ ಕಾಲ್ಡ್ ಆಸ್ ವಾಟ್, ಆಡ್ ಫಂಕ್ಷನ್ ಅಂತ ಕರಿತೀರಾ ಅಲ್ವಾ? ಸೊ ದಿಸ್ ಕಾಲ್ಡ್ ಆಸ್ ವಾಟ್, ಆಡ್ ಫಂಕ್ಷನ್.
ಅದೇ ನಿಮಗೆ ಕಾಸ್ ವೇವ್ ಫಾರ್ಮ್ ತಗೊಂಡ್ರೆ, ಇಫ್ ಯು ಟೇಕ್ ಎ ಕಾಸ್ ವೇವ್ ಫಾರ್ಮ್ ಹಿಂಗೆ ಬರುತ್ತೆ, ಈ ಥರ ಬರುತ್ತಲ್ಲ ಕೊಸೈನ್ ವೇವ್ ಫಾರ್ಮು. ಸೊ ಈ ಕಡೆ ಪಾರ್ಟ್ ಲೆಟ್ ಇಸ್ ಕನ್ಸಿಡರ್ಡ್ ಆಸ್ ಎಕ್ಸ್ ಆಫ್ ಟಿ, ಈ ಕಡೆದು ಲೆಟ್ ಇಸ್ ಕನ್ಸಿಡರ್ಡ್ ಆಸ್ ಎಕ್ಸ್ ಮೈನಸ್ ಆಫ್ ಟಿ. ಈ ಕಡೆ ವೇವ್ ಫಾರ್ಮ್ ಹೆಂಗಿದೆ, ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಎಕ್ಸ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿನೇ ಬರ್ತಿದೆಯಾ, ಇಲ್ಲಿ ಪಾಸಿಟಿವ್ ಇದೆ, ಈ ಕಡೆ ಸೈಡು ಸಹ ಪಾಸಿಟಿವ್ ಇದೆ. ಸೊ ಎಕ್ಸ್ ಆಫ್ ಮೈನಸ್ ಟಿ is equal to x of t. So it's called as what? Even function. You can call this as what? Even function. ಸೊ ನೆಗೆಟಿವ್ ತಗೊಂಡ್ರು ಇದು ಅದೇ ಪಾಸಿಟಿವ್ ಇದ್ರೆ ಇಟ್ಸ್ ಕಾಲ್ಡ್ as what? Even function. So ಆರ್ ಎಕ್ಸ್ ಆಫ್ ಮೈನಸ್ ಟೌ is equal to what? ಆರ್ ಎಕ್ಸ್ ಆಫ್ ಟೌ. So it's an even function. I hope you have already studied this in signals and systems. Okay. So are you clear with that? Yes, sir. Okay. ಸೊ ನಿಮಗಿದು ಇಷ್ಟು ಗೊತ್ತಿರ್ಬೇಕೀಗ. ಫಸ್ಟಿಗೆ ಏನು, ಕೋರಿಲೇಷನ್ ಫಂಕ್ಷನ್ ಅಂದರೆ ರಿಲೇಷನ್ ಫೈಂಡ್ ಔಟ್ ಮಾಡೋದು ಅಂತ. ಯಾವುದು ರಿಲೇಷನ್ ಫೈಂಡ್ ಔಟ್ ಮಾಡ್ತೀರಾ? ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್. ವೈಟ್ ಸೆನ್ಸ್ ಸ್ಟೇಷನರಿ ಯಾವಾಗ ಆಗುತ್ತೆ? ನಿಮ್ಮದು ಮೀನ್ ಕಾನ್ಸ್ಟೆಂಟ್ ಇದ್ದು ವೇರಿಯನ್ಸ್ ಕಾನ್ಸ್ಟೆಂಟ್ ಇದ್ದು ನಿಮ್ಗೆ ಔಟ್ಪುಟ್ ನಿಮಗೆ ಟೌ ಮೇಲೆ ಡಿಪೆಂಡ್ ಆದರೆ ಅದನ್ನೇನಂತ ಕರಿತೀರಾ? ವೈಟ್ ಸೆನ್ಸ್ ಸ್ಟೇಷನರಿ ಅಂತ ಕರಿತೀರಾ. ಆಟೋ ಕೋರಿಲೇಷನ್ ಅಂದರೆ ಇಟ್ ಈಸ್ ಇಂಡಿಕೇಟೆಡ್ ಬೈ ವಾಟ್? ಕೋರಿಲೇಷನ್ ಅಂದರೆ ಆರ್ ಇಂದ ಇಂಡಿಕೇಟ್ ಮಾಡ್ತೀರಾ. ಬರೀ ಒಂದೇ ವೇರಿಯೇಬಲ್ ಇದ್ದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್? ಆಟೋ ಕೋರಿಲೇಷನ್. ಅಂದ್ರೆ ಅರ್ಥ ಏನೋ, ಆ ಸಿಗ್ನಲ್ನ ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡ್ತಿದ್ದೀರಾ, ಬಟ್ ಟೈಮ್ ಬೇರೆ ತಗೊಳ್ತೀರಾ. ಒಂದೇನೋ ಅಟ್ ಟೈಮ್ ಟಿ, ಇನ್ನೊಂದೇನೋ ಅಟ್ ಟೈಮ್ ಟಿ ಪ್ಲಸ್ ಟೌ. ಈ ಥರ ಕಂಪೇರ್ ಮಾಡಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್? ಆಟೋ ಕೋರಿಲೇಷನ್ ಫಂಕ್ಷನ್. ಓಕೆ. ಸೊ ನೆಕ್ಸ್ಟ್ ಆರ್ ಎಕ್ಸ್ ಅಟ್ ಝೀರೋ. ಓಕೆ, ಆರ್ ಎಕ್ಸ್ ಅಟ್ ಝೀರೋ ಏನು ಬರುತ್ತೆ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಬರುತ್ತೆ. ಹಂಗಂದ್ರೆ ಎಷ್ಟು? ಇಟ್ಸ್ ನಥಿಂಗ್ ಬಟ್ ವೇರಿಯನ್ಸ್ ಸ್ಕ್ವೇರ್ ಪ್ಲಸ್ ಮೀನ್ ಸ್ಕ್ವೇರ್ ಬರುತ್ತೆ. ವೇರಿಯನ್ಸ್ ಅಂದ್ರೇನು? ಆವ್ರೇಜ್ ಎ ಸಿ ಪವರ್. ಮೀನ್ ಅಂದ್ರೇನು? ಆವ್ರೇಜ್ ಡಿ ಸಿ ಪವರ್. Next, what kind of function is your autocorrelation function? Rx of minus tau is equal to what? Rx of tau. So it's an even function. Okay. Now let us consider an example. Let us consider random process. On function ತಗೊಂಡಿದ್ರೆ x y of t is equal to a cos omega c t plus phi ಅಂತ ತಗೊಂಡಿದ್ದೀನಿ ಇಲ್ಲಿ, ಆಯ್ತಾ. ಸೊ ಇಲ್ಲಿ ಎ ಅಂದ್ರೆ ಏನಂತ? ಆಂಪ್ಲಿಟ್ಯೂಡ್ ಅಂತ. ಒಮೆಗಾ ಸಿ ಅಂದ್ರೆ ಇದು ನಿಮ್ಮದು ಫ್ರೀಕ್ವೆನ್ಸಿ ಇನ್ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಇದು ಕಾನ್ಸ್ಟೆಂಟ್ ಇದೆಯಾ? ಬಟ್ ಫೈ ಇದೆಯಲ್ಲ, ದಿಸ್ ಫೈ ಇಟ್ಸ್ ದ ರ್ಯಾಂಡಮ್ ವೇರಿಯಬಲ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಬಿಟ್ವೀನ್ ಪ್ಲಸ್ ಆ್ಯಂಡ್ ಮೈನಸ್ ಫೈ. ಓಕೆ, ಇದೆಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ? ಕಾಸ್ ವೇವ್ ಫಾರ್ಮ್ ಅಂತ ಈ ಥರ ಬರುತ್ತಲ್ವಾ. ಸೊ ದಿಸ್ ಇಸ್ ಯೋರ್ ಕಾಸ್ ವೇವ್ ಫಾರ್ಮ್. ಓಕೆ, ಇದು ಎಲ್ಲಿಂದ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ? ಲೆಟ್ ಅಸ್ ಕನ್ಸಿಡರ್ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಬಿಟ್ವೀನ್ ವಾಟ್? ಮೈನಸ್ ಫೈ ಮತ್ತು ಪ್ಲಸ್ ಫೈ ಬಗ್ಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಯಾವುದು? ದಿಸ್ ಇಸ್ ಯೋರ್ ಫೈ. ಓಕೆ, ಡಾಟ್ ಹಾಕಬೇಕು ಇರೋ ಮಧ್ಯದಲ್ಲೇ. ಸೊ ದಿಸ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಮೈನಸ್ ಫೈ ಆ್ಯಂಡ್ ಪ್ಲಸ್ ಫೈ. ಓಕೆ, ಸೊ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಏನಂತ ಅರ್ಥ? ಸೊ ನಿಮಗೆ ಎಫ್ ಥೀಟಾ ಫೈನ್ ಮಾಡ್ಬೋದಲ್ವಾ. ಸೊ ಎಫ್ ಥೀಟಾ ಇಸ್ ಈಕ್ವಲ್ ಟು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಏನಂತ ಅರ್ಥ? ಈ ಪಾಯಿಂಟ್ನ ಎ ಅಂತ ತಗೊಳ್ತೀರಾ, ಈ ಪಾಯಿಂಟ್ನ ಬಿ ಅಂತ ತಗೊಳ್ತೀರಾ. ವಾಟ್ ಇಸ್ ದ ಪಿ ಡಿ ಎಫ್ ಫಾರ್ ದಟ್? 1/b ಮೈನಸ್ ಎನ. ಬಿ ಅಂದರೆ ಎಷ್ಟು? ಫೈ ಆಯಿತಾ. ಎ ಅಂದ್ರೆ ಮೈನಸ್ ಆಫ್ ಮೈನಸ್ ಫೈ ಅಲ್ವಾ. ವೇರ್ ಇಸ್ ಯೋರ್ ಸಿಗ್ನಲ್? ಫ್ರಮ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಫೈ ಟು ಪ್ಲಸ್ ಫೈ. ಸೊ ಎಷ್ಟಾಯಿತು? 1/π ಮೈನಸ್ ಆಫ್ ಮೈನಸ್ ಫೈ ಅಂದ್ರೆ ಅರ್ಥ ಎಷ್ಟು? ಇಟ್ ಇಸ್ ನಥಿಂಗ್ ಬಟ್ 2π. ಓಕೆ, ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್? 1/π minus of minus under 1/2π. It is uniformly distributed where from theta is equal to minus pi to plus pi. ಉಳಿದ ಕಡೆ ಎಲ್ಲ ಏನಿರುತ್ತೆ? It is 0 otherwise. Okay, so this is your PDF function. Okay, so that is what I have written over here. ಸೊ ಫಸ್ಟಿಗೆ ಏನು ಬರ್ಕೊಡ್ತೀರಾ? ಈ ಸಿಗ್ನಲ್ನ ಪಿ ಡಿ ಎಫ್ ಬರ್ಕೊಡ್ತೀರಾ. ಎಫ್ ಫೈ ಆಫ್ ಥೀಟಾ ಇಸ್ ಈಕ್ವಲ್ ಟು 1/2π. ಸೊ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಫೈ ಟು ಪ್ಲಸ್ ಫೈ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಎಷ್ಟು ಅರ್ಥ ಆಗಿದೆಯಾ? ಹಲೋ, Yes, sir. ಓಕೆ. Next, now let us consider the we need to calculate the mean and variance. First mean calculate ಮಾಡೋಣ. ಇಲ್ಲಿ ಕೊಟ್ಟಿರೋ ವೇರಿಯಬಲ್ ಹೆಸರು ಹೇಳಿ, y ಅಂತ ಇದೆ ಅಲ್ವಾ. ಸೊ y is the name of the variable. So writing this as what? New y ಅಂತ ಬರೀತೀರಾ. ಓಕೆ, we writing this as what? New y. So it is nothing but mean calculate ಮಾಡೋದಂದ್ರೆ ಏನಂತ ಅರ್ಥ? It is nothing but expectation of y of t ಅಂತ, ಆಯ್ತಾ.
expectation of y of t. So its range is where ರೇಂಜ್ ಏನಂತ ಕೊಟ್ಟಿದ್ದಾರೆ -π to +π ಕೊಟ್ಟಿದ್ದಾರಲ್ಲ, ಸೊ ಹಂಗಾಗಿ ಈ ರೇಂಜ್ನ ಬರ್ಕೊಳ್ಳಿ, -π to +π ಬರ್ಕೊಳ್ಳಿ. ಓಕೆ, ಸೊ ವಾಟ್ ಈಸ್ ದಿಸ್ ಫಂಕ್ಷನ್? ಇಲ್ಲಿ ಫಸ್ಟಿಗೆ ಈಗ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಂತ ಹೇಳಿದೆ ಅಂದ್ರೆ ಇಂಟಿಗ್ರೇಷನ್ ಫ್ರಮ್ -∞ to ∞ x ಇಂಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಈ ಥರ ಫಾರ್ಮುಲಾ ಬರ್ತಿದ್ರಲ್ವಾ. ಸೊ ಇಲ್ಲಿ ಎಕ್ಸ್ ಅಂದ್ರೆ ಏನಂತ ಇಲ್ಲಿ ಅದ್ರ ಬದಲು ಇಲ್ಲಿ ಅಂದ್ಕೊಂಡಿದ್ದಾರೆ ವೈ ಆಫ್ ಟಿ ಅಂತ ತಗೊಂಡಿದ್ದಾರೆ. ವೈ ಆಫ್ ಟಿ ಅಂದ್ರೆ ಏನಂತ ಅರ್ಥ ಅವರೇ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್ ವೈ ಆಫ್ ಟಿ? ವೈ ಆಫ್ ಟಿ ಇಸ್ ನಥಿಂಗ್ ಬಟ್ ವಾಟ್ ಎ ಕಾಸ್ ಒಮೆಗಾ ಸಿ ಟಿ ಪ್ಲಸ್ ಥೀಟಾ ಅನ್ಕೊಳ್ಳಿ. ಓಕೆ, ಸೊ ಇದು ವೈ ಆಫ್ ಟಿ ಆಯ್ತಾ. ಸೊ ಇದು ಏನಿದೆ ಅದನ್ನ ಇಲ್ಲಿ ಬರ್ಕೊಂಡಿದ್ದಾರೆ ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲೈಡ್ ಬೈ ದು ಪಿ ಡಿ ಎಫ್. ವಾಟ್ ಇಸ್ ದಿಸ್ ಪಿ ಡಿ ಎಫ್? ಇಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ನಿಮಗೆ ಎಷ್ಟು ಬಂದಿದೆ ನಿಮಗೆ ಪಿ ಡಿ ಎಫ್? So this is your PDF. So this is your PDF. So this is your this function. ಈ function ಇಲ್ಲಿ ಬರ್ಕೊಂಡಿದ್ದೀರಾ, ಈ PDF ನ ಇಲ್ಲಿ ಬರ್ಕೊಂಡಿದ್ದೀರಾ. ವಿತ್ ರೆಸ್ಪೆಕ್ಟ್ ಟು ವಾಟ್ ಇಟ್ ಈಸ್ ವೇರಿಂಗ್ ಥೀಟಾ ಅಲ್ವಾ, ಹಂಗಾಗಿ ಇಲ್ಲಿ ಡಿ ಥೀಟಾ ಅಂತ ಬರ್ಕೊಳ್ತೀರಾ. ಸೊ ದಟ್ ಈಸ್ ಯೋರ್ ಮೀನ್. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಇಷ್ಟೊಳಗೆ ಗೊತ್ತಾಯ್ತಾ ಹೆಂಗೆ ಅಂತ? ಹಲೋ, Yes, sir. ಓಕೆ, ನೆಕ್ಸ್ಟ್ ಯು ನೀಡ್ ಟು ಇಂಟಿಗ್ರೇಟ್ ದಟ್. ಸೊ ಸ್ಟಾರ್ಟಿಂಗ್ ಹೇಳಿದ್ದಾರೆ ನಿಮಗೆ ಏನು, ಎ ಅನ್ನೋದು ಕಾನ್ಸ್ಟೆಂಟು ಅಥವಾ ಮುಂಚೆ ಒಮೆಗಾ ಸಿನೂ ಸಹ ಕಾನ್ಸ್ಟೆಂಟು. ವೇರಿ ಆಗ್ತಿರೋದೇನು ತೀಟಾ ಮಾತ್ರ ವೇರಿ ಆಗ್ತಿದೆ ಆಯಿತಾ. ಸೊ ನೀವು ವಿತ್ ರೆಸ್ಪೆಕ್ಟ್ ಟು ತೀಟಾ ಮಾತ್ರ ಇಂಟಿಗ್ರೇಟ್ ಮಾಡಬೇಕು, ಉಳಿದಿದ್ದನ್ನೆಲ್ಲ ಟ್ರೀಟ್ ಮಾಡ್ತೀರಾ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ತೀರಾ. ಸೊ ಎ ಡಿವೈಡೆಡ್ ಬೈ 2π ಹೊರಡೆ ಕಾನ್ಸ್ಟೆಂಟ್ ತಗೊಳ್ಳಿ. ಇಂಟಿಗ್ರೇಷನ್ ಆಫ್ ಕಾಸ್ ಇಸ್ ವಾಟ್? ಸೈನ್. ಸೊ ಸೈನ್ ಒಮೆಗಾ ಸಿ ಟಿ ಪ್ಲಸ್ ತೀಟಾ ಅಂತ ಬರುತ್ತೆ ಆಯಿತಾ. ಸೊ ಫ್ರಮ್ ವೇರ್ -π to +π. Okay, now you substitute that one. When you substitute the value of that, ಸೊ ನಿಮಗೆ ಎಷ್ಟು ಉಳಿಯುತ್ತೆ? ಸೊ ಎ ಡಿವೈಡ್ ಬೈ 2π, ಫಸ್ಟಿಗೆ ಪೈ ಹಾಕಿ, ನೆಕ್ಸ್ಟಿಗೆ -π ಹಾಕಿ. ಸೊ ಇಷ್ಟು ಇದೆರಡು ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ ಇಷ್ಟು ಮಾತ್ರ ಉಳಿತೆ, +sin π ಪ್ಲಸ್ sin π. ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin π? ಇಟ್ ಈಸ್ 0. 0 + 0 ಇಸ್ ವಾಟ್? 0. ಸೊ ನಿಮ್ಮ ಮೀನ್ ಏನಂತ ಬಂತು? ದ ವ್ಯಾಲ್ಯೂ ಆಫ್ ಮೀನ್ ಇಸ್ ವಾಟ್? 0. ಓಕೆ, ಕ್ಲಿಯರ್ ವಿತ್ ದಟ್? ಎಲ್ಲಿವರೆಗೆ ಗೊತ್ತಾಯ್ತಾ? ಹಲೋ, Yes, sir. ಓಕೆ. ಸೊ ಇದೇ ಥರ ಪ್ರಾಬ್ಲಮ್ ಒಂದು ಎಕ್ಸಾಮಿಗೆ ಬರುತ್ತೆ. ಯು ಜಸ್ಟ್ ಲುಕ್ ಅಟ್ ದ ಪ್ರೊಸೀಜರ್ ಆಫ್ ಸಾಲ್ವಿಂಗ್ ದಿಸ್. ಓಕೆ, ಸೊ ನಿಮಗೆ ಮೀನ್ ಗೊತ್ತಾಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಆಟೋ ಕೋರಿಲೇಷನ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಆರ್ ಅವಾಗಲೂ ವೈ ಅಂತ ತಗೊಂಡ್ರಿ, ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಏನು ವೈ ಅಂತ ಕೊಟ್ಟಿರೋ ವೇರಿಯಬಲ್ ಆರ್ ವೈ ಆಫ್ ಟವ್ ಅಂತ ತಗೊಳ್ಬೇಕು. ಇದೇನು ಅರ್ಥ? ಎಕ್ಸ್ಪೆಕ್ಟೇಷನ್ ಆಫ್ ಫಸ್ಟಿಗೇನು ವೈ ಆಫ್ ಟಿ, ಇನ್ನೊಂದು ಏನು ಬರಬೇಕು? ವೈ ಆಫ್ ಟಿ ಪ್ಲಸ್ ಟವ್ ಅಂತ ಹಾಕಬೇಕು. ಓಕೆ, ಸೊ ಈ ಟವ್ಗೆ ಒಂದು ಸಿಗ್ನಲ್ ಇಂದು ಒಂದು ಒಟ್ಟು ಟೈಮ್ ಟಿ ತೊಗೊಳ್ಬೇಕು, ಇನ್ನೊಂದು ಟಿ ಪ್ಲಸ್ ಟವ್ ತೊಗೊಳ್ಬೇಕು. ಸೊ ದಟ್ ಈಸ್ ವಾಟ್ ಐ ರಿಟರ್ನ್ ಓವರ್ ಹಿಯರ್. ಓಕೆ, ಸೊ ಕೊಟ್ಟಿರೋ ಫಂಕ್ಷನ್ ಏನು ವೈ ಆಫ್ ಟಿ ಕೊಟ್ಟಿದ್ದಾರಲ್ವ ಅವರೇ, ಅದನ್ನು ಫಸ್ಟ್ ಬರ್ಕೊಳ್ಳಿ. ಸೊ ಏನು ಕೊಟ್ಟಿದ್ದಾರೆ ಈ ಫಂಕ್ಷನ್? ವೈ ಆಫ್ ಟಿ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಸಿ ಟಿ ಪ್ಲಸ್ ಥೀಟಾ ಅಂತ ಅವರೇ ಕೊಟ್ಟಿದ್ದಾರೆ ಈ ಫಂಕ್ಷನ್, ಅದನ್ನು ನಿಮಗೆ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟಿಗೆ ವೈ ಆಫ್ ಟಿ ಪ್ಲಸ್ ಟವ್ ಬರೀಬೇಕಲ್ವಾ. ವೈ ಆಫ್ ಟಿ ಪ್ಲಸ್ ಟವ್ ಬರೀಬೇಕು ಅಂದರೆ ಇದೇ ಫಂಕ್ಷನ್ಗೆ ಟಿ ಬದಲು ಏನು ಮಾಡ್ತೀರಾ? ಟಿ ಪ್ಲಸ್ ಟವ್ ಅಂತ ಹಾಕೊಳ್ತೀರಾ. ಇಲ್ಲಿ ನೋಡಿ, ಟಿ ಪ್ಲಸ್ ಟವ್ ಅಂತ ಹಾಕೊಂಡಿದ್ದೀರಾ. ಉಳಿದಿದ್ದೆಲ್ಲ ಸೇಮ್ ಹಂಗೆ. ಓಕೆ, ನೆಕ್ಸ್ಟಿಗೆ ಏನು ಮಾಡಬೇಕು? ಇಂಟು, ಓಕೆ, ಸೊ ಇಂಟು ಎಫ್, ಇದು ಎಫ್ ಥೀಟಾ ಆಫ್ ಥೀಟಾ ಮಾಡಿ. ಓಕೆ, ಸೊ ಎಫ್ ಥೀಟಾ ಆಫ್ ಥೀಟಾ ಇಂಟು ಡಿ ಥೀಟಾ. ಸೊ ಪಿ ಡಿ ಎಫ್ ಎಷ್ಟು ಬಂದಿದೆ ನಿಮಗೆ? ಸೊ 1/2π ಅಂತ ಬಂದಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ಬಂದಿದ್ದಲ್ಲ ಎಫ್ ಥೀಟಾ ಆಫ್ ಥೀಟಾ ಏನು ಬಂದಿದೆ? 1/2π ಅಂತ ಬಂದಿದೆ. ಸೊ ಅದನ್ನು ಇದರೊಳಗೆ ಹಾಕೊಳ್ಳಿ. ಓಕೆ, ವೈ ಆಫ್ ಟಿ ಪ್ಲಸ್ ಟವ್ ಇಂಟು ಯುವರ್ ಫಂಕ್ಷನ್. ಓಕೆ, ದಟ್ ಈಸ್ 1/2π ಇಂಟು ಡಿ ಥೀಟಾ ಅಂತ ಹಾಕೊಳ್ಳಿ. ಓಕೆ, ಸೊ ಇಷ್ಟು ಸಿಕ್ತು ನಿಮಗೆ. ಅವ್ರು ಕ್ಲಿಯರ್ ವಿತ್ ದಟ್? ಇಷ್ಟು ಅರ್ಥ ಆಗಿದೆಯಾ? ಹಲೋ, Yes, sir. ಓಕೆ, ಇಲ್ಲಿ ನೀವು ಇಂಟು 1/2π ಏನಕ್ಕೆ ಹಾಕೊಳ್ತಿದ್ದೀರ ಹೇಳಿ? ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಇದೆಯಲ್ಲ, ಹಂಗಾಗಿ ನೀವು ಇದನ್ನ ಹಾಕೊಳ್ತೀರ. ಎಕ್ಸ್ಪೆಕ್ಟೇಷನ್ ಅಂದರೆ ಯಾವಾಗಲೂ ಏನು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಂದರೆ ಇವಾಗ ತಾನೇ ಬರ್ತಿದೆಯಲ್ಲ, ಇಂಟಿಗ್ರೇಷನ್ ಫ್ರಮ್ -∞ to ∞ ಎಕ್ಸ್ ಇಂಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈ ಥರ ಬರೀತಿದ್ರಲ್ವಾ. ಸೊ ಇಲ್ಲಿ ಎಕ್ಸ್ ಅಂದ್ರೆ ಏನು? ಇದು ಒಳಗಡೆ ಇರೋ ಟರ್ಮು. ಇಲ್ಲಿ ಹೊರಗಡೆ ಇರೋ ಟರ್ಮ್ ಎಷ್ಟಿದೆ? 2 ಇದೆ ಅಲ್ವಾ, ಅದು ಎರಡನ್ನ ಇಲ್ಲಿ ಬರ್ಕೊಂಡಿದ್ದೀರ. ಓಕೆ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂದ್ರೇನು? ಇದನ್ನು ಇಲ್ಲಿ ಬರ್ಕೊಂಡಿದ್ದೀರಾ. ಇಂಟು ವಿತ್ ರೆಸ್ಪೆಕ್ಟ್ ಟು ವಾಟ್ ವೇರಿಯಬಲ್? ಡಿ ಎಕ್ಸ್ ಇದೆ, ಬಟ್ ಇಲ್ಲೇನು ವಿತ್ ರೆಸ್ಪೆಕ್ಟ್ ಟು ಥೀಟಾ ವೇರಿ ಆಗ್ತಿದೆಯಲ್ಲ, ಹಂಗಾಗಿ ಇಲ್ಲಿ ಡಿ ಥೀಟಾ ಅಂತ ಬರ್ಕೊಂಡಿದ್ದಾರೆ. ಓಕೆ,
ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಎವ್ರಿಥಿಂಗ್ ಇಸ್ ಸಿಂಪಲ್. ಕ್ಲೀನಾಗಿ ಅನಲೈಸ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿವರೆಗೆ ಗೊತ್ತಾಗಿದೆಯಾ? ಐ ಕ್ಲಿಯರ್ ಟಿಲ್ ಹಿಯರ್? Yes, sir. ಓಕೆ, ನೆಕ್ಸ್ಟ್ ಏನು ಮಾಡಿ ಅಂದರೆ ಇದು ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅದನ್ನೆಲ್ಲ ಹೊರಗಡೆ ತೊಗೊಂಬನ್ನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಟರ್ಮ್ ಎ ಇದೆಯಾ, ಇಲ್ಲೂ ಟರ್ಮ್ ಎ ಇದೆಯಾ, ಒನ್ ಡಿವೈಡ್ ಬೈ ಟು ಪೈ ಇದೆ, ಮಲ್ಟಿಪ್ಲೈ ಮಾಡಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ಟು ಪೈ. ಸೊ ಇದು ಕಾನ್ಸ್ಟೆಂಟ್ ಇದೆಯಾ, ಇದನ್ನು ಹೊರಗಡೆ ತಗೊಳ್ಳಿ. ಉಳಿದಿದ್ದು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಪೈ ಟು ಪೈ ಇದು ಉಳಿಯುತ್ತೆ. ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ಒಮೆಗಾ ಸಿ ಟಿ ಪ್ಲಸ್ ಥೀಟಾ ಇಂಟು ಕಾಸ್ ಆಫ್ ಒಮೆಗಾ ಸಿ ಟಿ ಪ್ಲಸ್ ಟೌ ಪ್ಲಸ್ ಥೀಟಾ ಇಂಟು ಡಿ ಥೀಟಾ ಅಲ್ವಾ. ಸೊ ದಿಸ್ ಈಸ್ ಆಫ್ ದ ಫಾರ್ಮ್. ನಿಮಗೆ ಗೊತ್ತಿದೆ ರಿಲೇಷನ್ ಕಾಸ್ ಎ ಕಾಸ್ ಬಿ. ಓಕೆ, ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಏನು ಹೇಳಿ? half into cos of a plus b plus cos of a minus b. So this is the formula. Okay, so ಇದನ್ನು ಹಾಕಿಲ್ಲಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಹಾಫ್ ಇಂಟು ಕಾಸ್ ಆಫ್ ಇದು ಮತ್ತು ಇದನ್ನು ಆ್ಯಡ್ ಮಾಡಿ. ಓಕೆ, ಒಂದ್ಸತಿ ಆ್ಯಡ್ ಮಾಡಿ. ಇನ್ನು ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ ಇದು ಮತ್ತು ಇದನ್ನು ಸಬ್ಟ್ರಾಕ್ಟ್ ಮಾಡಿ. ಓಕೆ, ಸೊ ಈ ಥರ ಮಾಡಿದಾಗ ನಿಮಗೆ ಇಷ್ಟು ಉಳಿಯುತ್ತೆ. ಲಾಸ್ಟಿಗೆ ನಿಮಗೆ ಇಷ್ಟು ವ್ಯಾಲ್ಯೂಸ್ ಉಳಿಯುತ್ತೆ. ಹಾಫ್ ಇಂಟು ಇದು ಆ್ಯಡಪ್ ಆಗಿ ಇಷ್ಟು ಉಳಿಯುತ್ತೆ, ಇದು ಆ್ಯಡಪ್ ಆಗಿ ಇಷ್ಟು ಉಳಿಯುತ್ತೆ. ಆಯಿತಾ? ಸೊ ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಗೊತ್ತಿದೆ ನಿಮಗೆ ಅಲ್ವಾ. ಸೊ ಹಂಗೆ ಕಾಸ್ ಆಫ್ ಮೈನಸ್ ಒಮೆಗಾ ಸಿ ಇಂಟು ಟೌ ಏನಾಗುತ್ತೆ? ಕಾಸ್ ಆಫ್ ಒಮೆಗಾ ಸಿ ಇಂಟು ಟೌ ಆಗುತ್ತೆ. ಓಕೆ, ಸೊ ನಿಮ್ಗೆ ಎಷ್ಟು ಉಳಿಯುತ್ತೆ ಇವಾಗ? ಇಲ್ಲಿವರೆಗೂ ರಿಯಲೈಸ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ಇಂಟಿಗ್ರೇಷನ್ ಮಾಡಬೇಕು. ಓಕೆ, ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಯು ಜಸ್ಟ್ ಲುಕ್ ಓವರ್ ಹಿಯರ್. ವಿ ಆರ್ ಟ್ರೈಂಗ್ ಓನ್ ಇಂಟಿಗ್ರೇಟಿಂಗ್ ವಿತ್ ಓನ್ಲಿ ವಾಟ್? ಥೀಟಾ ಅಲ್ವಾ. ಥೀಟಾ ಬಿಟ್ಟು ಉಳಿದಿದ್ದೆಲ್ಲ ಏನಂತ ಟ್ರೀಟ್ ಮಾಡಬೇಕು? ಕಾನ್ಸ್ಟೆಂಟ್ ಟ್ರೀಟ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ಜಸ್ಟ್ ಅಬ್ಸರ್ವ್ ಹಿಯರ್ ವೆನ್ ಯು ಇಂಟಿಗ್ರೇಟ್ ಇಟ್, ಇಲ್ಲಿ ಥೀಟಾ ಜೊತೆ ಏನಿದೆ? 2 ಇದೆಯಾ, ಹಂಗಾಗಿ ಇದೇನಾಗುತ್ತೆ? ಕಾಸ್ 2 ಎಕ್ಸ್ ಆಗುತ್ತಲ್ವಾ, ಅಥವಾ ಕಾಸ್ 2 ಥೀಟಾ ಅದಲ್ವಾ. ಸೊ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಕಾಸ್ 2 ಥೀಟಾ? ಇಟ್ ಈಸ್ 1/2 ಇಂಟು ಸೈನ್ 2x ಅಂತ ಬರುತ್ತೆ ಅಲ್ವಾ. ಸೊ ಹಂಗಾಗಿ ಏನು ಮಾಡ್ತೀರಾ? ಸೊ ಇದರ ಇಂಟಿಗ್ರೇಷನ್ ಬರೆದಾಗ ಹಾಫ್ ಇಂಟು ಸೈನ್ ಆಫ್ ಒಮೆಗಾ ಸಿ ಟಿ 2 ಪ್ಲಸ್ 2 ಥೀಟಾ ಆಗುತ್ತೆ. ಆಯಿತಾ? ಸೊ ಇದು ಇಂಟಿಗ್ರೇಷನ್. ಆಯಿತಾ? ಇಲ್ಲಿ ಇಂಟಿಗ್ರೇಟ್ ಮಾಡಬೇಕಾದ್ರೆ ನಾರ್ಮಲ್ ಏನು ತಪ್ಪು ಮಾಡ್ತೀರಾ? ಕಾಸ್ ಅಂತ ಬಂದ ತಕ್ಷಣ ಸೈನಿಗೆ ಹೋಗ್ತೀರಾ, ಮೈನಸ್ ಸೈನ್ ಎಕ್ಸ್ ಅಂತ ಬರೀತೀರಾ. ಇಲ್ಲಿ ಮೈನಸ್ ಸೈನ್ ಎಕ್ಸ್ ಬರಲ್ಲ. ಯಾಕೆ? ಯು ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಇದು ಹೊರಡೆ ನೋಡಿ, ಇದರೊಳಗೆ ಥೀಟಾ ಅನ್ನೋದು ವ್ಯಾಲ್ಯೂ ಇಲ್ಲವೇ ಇಲ್ಲ ಅಲ್ವಾ. ಹಾಗಾಗಿ ಇದಿಷ್ಟು ಏನಾಗುತ್ತೆ? ದಿಸ್ ಬಿಕಮ್ಸ್ ಕಾನ್ಸ್ಟೆಂಟ್. ಹಂಗಾದ್ರೆ ಅರ್ಥ ಏನು? ಇಲ್ಲಿ ಬರೀ 1 ಅಂತ ಇದೆ. ಸೊ ಇಂಟಿಗ್ರೇಷನ್ ಆಫ್ 1 ಇಸ್ ವಾಟ್? ಥೀಟಾ. ಸೊ ಅದನ್ನು ಥೀಟಾ ಅಂತ ಇದು ಬರ್ಕೊಂಡಿದ್ದೀನಿ. ಓಕೆ, ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಅಂದರೆ ಟರ್ಮ್ ಯಾವುದಿರುತ್ತೆ ಅದು ತೊಗೊಳ್ಳಿ. 1 ಅಂದರೆ ಎಕ್ಸ್ ಅಲ್ವಾ, ಇದು ಡಿ ಥೀಟಾ ಬರ್ದಿನಲ್ಲ, ಹಂಗಾಗಿ ಇಲ್ಲಿ ಅಂತ ಬರ್ಕೋಬೇಕು, ಥೀಟಾ ಅಂತ ಬರ್ಕೋಬೇಕು. ಓಕೆ, ಸೊ ನಿಮಗೆ ಈ ಟರ್ಮ್ ಏನಾಗುತ್ತೆ? ಸೊ ದಟ್ ವಿಲ್ ಬಿ ರಿಮೈನಿಂಗ್ ಆಸ್ ಕಾನ್ಸ್ಟೆಂಟ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ಓಕೆ, ಕ್ಲಿಯರ್ ವಿತ್ ದಟ್? ಇಷ್ಟು ಅರ್ಥ ಆಯ್ತಾ? Yes, sir. ಓಕೆ, ಇದೊಂದೇ ಕಡೆ ತಪ್ಪಾಗೋದು ಯೂಶಲಿ, ಇನ್ನು ಉಳಿದಿದ್ದ ಕಡೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಯೂಶಲಿ. ಇದೊಂದು ಕಡೆ ಮಾತ್ರ ಡೈರೆಕ್ಟಾಗಿ ಕಾಸನ್ನು ಇಂಟಿಗ್ರೇಟ್ ಮಾಡೋಕೆ ಹೋಗ್ತೀರಾ. ಇಲ್ಲಿ ಕಾಸನ್ನು ಇಂಟಿಗ್ರೇಟ್ ಮಾಡೋಕೆ ಹೋಗ್ಬಿಡಿ, ಯಾಕೆಂದರೆ ಇದರೊಳಗೆ ಥೀಟಾ ಇಲ್ಲ. ಥೀಟಾ ಇದ್ದರೆ ಮಾತ್ರ ಇಂಟಿಗ್ರೇಟ್ ಮಾಡಿ. ಓಕೆ, ಸೊ ಹಂಗಾಗಿ ಏನಾಗುತ್ತೆ? ಇಷ್ಟು ಟರ್ಮ್ ನಿಮಗೆ ಕಾನ್ಸ್ಟೆಂಟ್ ಆಗುತ್ತೆ. ಏನಿದೆ ಅಲ್ಲಿ? 1 ಇದೆ. ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಸ್ ವಾಟ್? ಥೀಟಾ. ಓಕೆ, ಸೊ ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಏನು ಮಾಡ್ತೀರಾ? ಇವ್ಯಾಲ್ಯೂಯೇಟ್ ದಟ್. ಇವ್ಯಾಲ್ಯೂಯೇಟ್ ದಟ್ ಫ್ರಮ್ ಮೈನಸ್ ಪೈ ಟು ಪ್ಲಸ್ ಪೈ. ಓಕೆ, ಸೊ ಇವ್ಯಾಲ್ಯೂಯೇಟ್ ಮಾಡಿದ್ರೆ ಫಸ್ಟಿಗೆ ಇದಕ್ಕೆ ಒಂದ್ಸತಿ ಪೈ ಹಾಕೋಣ. ಓಕೆ, ಥೀಟಾ ಇಸ್ ಈಕ್ವಲ್ ಟು ಪೈ ಹಾಕೋಣ, ಇನ್ನೊಂದ್ಸತಿ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಪೈ ಹಾಕೋಣ. ಸೊ 2 ಸಿಗುತ್ತೆ. ನೆಕ್ಸ್ಟ್ ಕಾಸ್ ಒಮೆಗಾ ಸಿ ಟಿ ಇದು ಕಾನ್ಸ್ಟೆಂಟ್, ಹಂಗೆ ಕಾನ್ಸ್ಟೆಂಟ್ ಇಟ್ಕೊಳ್ಳಿ. ಥೀಟಾಗೆ ಒಂದ್ಸತಿ ಪೈ ಹಾಕಿ, ಇನ್ನೊಂದ್ಸತಿ ಮೈನಸ್ ಪೈ ಹಾಕಿ. ಸೊ ಈ ಟರ್ಮ್ ಇದೆಯಲ್ಲ, ಇದು ವ್ಯಾನಿಷ್ ಆಗುತ್ತೆ, ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಉಳಿಯೋದೆಷ್ಟು ನಿಮಗೆ? ಕಾಸ್ ಒಮೆಗಾ ಸಿ ಟೌ ಪೈ ಮೈನಸ್ ಪೈ ಅಂದರೆ ಎಷ್ಟಾಗುತ್ತೆ? 2π ಉಳಿಯುತ್ತೆ. ಆಯಿತಾ? 2πಲಿ ಈ ಪೈ ಮತ್ತು ಈ ಪೈನ ಕ್ಯಾನ್ಸಲ್ ಮಾಡೋಣ. ಆಯಿತಾ? ಸೊ ನಿಮಗೆ ಎಷ್ಟು ಉಳಿಯುತ್ತೆ? ಮತ್ತು ಇಲ್ಲಿ 2 ಇದೆಯಲ್ವಾ, 2 1 2 2 4 ಆಗುತ್ತೆ. a² 2 ಇಂಟು ಕಾಸ್ ಒಮೆಗಾ ಸಿ ಟೌ ಅಂತ ಉಳಿಯುತ್ತೆ ನಿಮಗೆ. ಓಕೆ, ಸೊ ದಟ್ ಈಸ್ ವಾಟ್ ವಿಲ್ ಬಿ ರಿಮೈನಿಂಗ್ ಅಟ್ ದ ಎಂಡ್. ಸೊ ಇಷ್ಟು ಉಳಿಯುತ್ತೆ ಅಲ್ವಾ. ಸೊ a² 2 ಇಂಟು ಕಾಸ್ ಒಮೆಗಾ ಸಿ ಇಂಟು ಟೌ. ಸೊ ದಿಸ್ ಈಸ್ ಯೋರ್ ry ಆಫ್ ಟೌ. ಸೊ ನಿಮಗೆ ಔಟ್ಪುಟ್ಟಲ್ಲಿ ಟಿ ಅನ್ನೋದು ಯಾವುದೋ ಟರ್ಮ್ ಇಲ್ಲ. ಓಕೆ, ಇದ್ರೂ ಸಹ ಇಲ್ಲೆಲ್ಲ ಆ್ಯಕ್ಚುಲಿ ಇಲ್ಲ, ಬಟ್ ನಿಮ್ಗೆ ಔಟ್ಪುಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ, ಇಲ್ಲಿ ಟೌ ಮೇಲೆ ಡಿಪೆಂಡ್ ಆಗಿದೆಯಾ. ಸೊ ಸಿನ್ಸ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಟೌ,
ಓಕೆ. ಸೊ ಇಲ್ಲಿ ಏನಾಗಿದೆ ಔಟ್ಪುಟ್ ಏನಾಗಿದೆ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಟೌ. ಓಕೆ, ಇಷ್ಟು ಗೊತ್ತಾಗಿದೆಯಾ? ಅದು ಕ್ಲಿಯರ್ ಟಿಲ್ ಹಿಯರ್? Yes, sir. Okay. Next, so now look over here. So the autocorrelation function is independent of absolute time t. So ನಿಮಗೆ ಔಟ್ಪುಟ್ t ಅನ್ನೋದೇನಿಲ್ಲ and only depends upon the time difference tau. So it is depending only on the difference tau. Okay. ನೆಕ್ಸ್ಟ್ ಮೀನ್ ಏನಂತ ಬಂದಿತ್ತು ನಿಮಗೆ? ಮೀನ್ 0 ಬಂದಿತ್ತಲ್ವ ಸ್ಟಾರ್ಟಿಂಗ್ ಕ್ಯಾಲ್ಕುಲೇಟ್ ಮಾಡಿದಾಗ. ಸೊ ಇದು ಎರಡು ಸ್ಯಾಟಿಸ್ಫೈ ಆದರೆ ದ ರ್ಯಾಂಡಮ್ ಪ್ರೋಸೆಸ್ y ಆಫ್ ಟಿ ಇಸ್ ಕಾಲ್ಡ್ ಆಸ್ ವಾಟ್? ವೈಡ್ ಸೆನ್ಸ್ ಸ್ಟೇಷನರಿ, ಬಿಕಾಸ್ ಇಟ್ ಮೀಟ್ಸ್ ಬೋತ್ ದ ರಿಕ್ವೈರ್ಮೆಂಟ್ಸ್. ಓಕೆ. ಸೊ ದಿಸ್ ಇಸ್ ವಾಟ್ ಐ ವಾಸ್ ಟೆಲಿಂಗ್ ಯು ಫ್ರಮ್ ದ ಅರ್ಲಿಯರ್. ಓಕೆ. ಸೊ ನಿಮಗೆ ಮೀನ್ 0 ಇದ್ದು ಅಥವಾ ಮೀನ್ ಕಾನ್ಸ್ಟೆಂಟ್ ಇದ್ದು ವೇರಿಯನ್ಸ್ ಕಾನ್ಸ್ಟೆಂಟ್ ಇದ್ದು ಔಟ್ಪುಟಲ್ಲಿ ನಿಮಗೆ ಟೌ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್? ವೈಡ್ ಸೆನ್ಸ್ ಸ್ಟೇಷನರಿ ಪ್ರೋಸೆಸ್ ಅಂತ. ಓಕೆ. ಸೊ ಕ್ಲಿಯರ್ ವಿತ್ ದಟ್? Yes, ಇಷ್ಟ? sir. ಓಕೆ. ನೆಕ್ಸ್ಟ್ ಇವಾಗ ಆರ್ ವೈ ಆಫ್ ಝೀರೋ ಅಂತ ಫೈಂಡ್ ಔಟ್ ಮಾಡೋಣ ಅಲ್ವಾ? ಸೊ ಆರ್ ವೈ ಆಫ್ ಝೀರೋ ಅಂದರೆ ಟೌ ಬದಲು ಇಲ್ಲಿಗೆ ಏನು ಹಾಕಿದ್ರೆ 0 ಅಂತ ಹಾಕಿದ್ರೆ ಎ ಸ್ಕ್ವೇರ್ ಬೈ ಟು ಕಾಸ್ ಟೌ ಇತ್ತಲ್ಲ, ಟೌ ಬದಲು ಏನು ಹಾಕಿದ್ರೆ 0. ಸೊ ದಟ್ ಇಸ್ ಈಕ್ವಲ್ ಟು ವಾಟ್? ಎ ಸ್ಕ್ವೇರ್ ಬೈ ಟು. ಸೊ ನಿಮಗೆ ಯೂಶಲಿ ಆರ್ ವೈ ಆಫ್ 0 ಇಸ್ ಈಕ್ವಲ್ ಟು ಏನು? ಸಿಗ್ಮಾ ವೈ ಸ್ಕ್ವೇರ್ ಪ್ಲಸ್ ಮೀನ್ ವೈ ಸ್ಕ್ವೇರ್ ಬರಬೇಕಾಯ್ತು. ಬಟ್ ಮೀನ್ ಮುಂಚೆ 0 ಬಂದುಬಿಟ್ಟಿದೆ, ಹಾಗಾಗಿ ನಿಮಗೆ ಉಳಿದಿರೋದು ಏನಂತ ಅರ್ಥ ಇಲ್ಲಿ? 0 ಹಾಕಿದ್ರೆ ನಿಮಗೆ ವೇರಿಯನ್ಸ್ ಸಿಗುತ್ತೆ ಅಂತ. ವಾಟ್ ಇಸ್ ವೇರಿಯನ್ಸ್? ಎ ಸ್ಕ್ವೇರ್ ಬೈ ಟು ಇಸ್ ದ ವೇರಿಯನ್ಸ್. ಸೊ ನಿಮಗೀಗ ಮೀನ್ ಸಿಕ್ತು, ವೇರಿಯನ್ಸ್ ಸಿಕ್ತು, ಮತ್ತು ಆಟೋ ಕೋರಿಲೇಷನ್ ಫಂಕ್ಷನ್ ಇಷ್ಟೂ ಸಿಕ್ತು. ಆಯಿತಾ? ಸೊ ಇದನ್ನು ಪ್ಲಾಟ್ ಮಾಡಬೇಕು ಅಂದರೆ ಯಾವ ಥರ ಪ್ಲಾಟ್ ಮಾಡ್ತೀರಾ? ಸೊ ನಿಮಗೆ ಕೊಟ್ಟಿದ್ದ ಸಿಗ್ನಲ್ ಏನು ಹೇಳಿ? ಕಾಸ್ ವೇವ್ ಫಾರ್ಮ್ ಕೊಟ್ಟಿದ್ದಲ್ವಾ? ಸೊ ಕಾಸ್ ಅಂದರೆ ಹಿಂಗೆ ಇರುತ್ತೆ ವೇವ್ ಫಾರ್ಮ್, ಈ ಥರ ಬರುತ್ತೆ ನಿಮಗೆ ಕಾಸ್ ವೇವ್ ಫಾರ್ಮ್. ಆಯಿತಾ? ಹಿಂಗೆ ಬರುತ್ತೆ. ಇದು ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ? ಎ ಸಿ ಸಿಗ್ನಲ್ ತಾನೇ ಇದು, ಆಲ್ಟರ್ನೇಟ್ ಆಗ್ತಿದೆಯಲ್ಲ. ಸೊ ಇದು ಆ್ಯಂಪ್ಲಿಟ್ಯೂಡ್ ಎಷ್ಟು? ವೇರಿಯನ್ಸ್ ಇದೆ ಆ್ಯಂಪ್ಲಿಟ್ಯೂಡ್ ಎಷ್ಟು ಬರುತ್ತೆ? ಎ ಸ್ಕ್ವೇರ್ ಬೈ ಟು ಇಸ್ ದ ಆ್ಯಂಪ್ಲಿಟ್ಯೂಡ್. ಇದರಲ್ಲಿ ಡಿ ಸಿ ಟರ್ಮ್ ಏನು? ಮೀನ್ ಅಲ್ವಾ? ಮೀನ್ ಏನಿದೆ? 0 ಇದೆ. ಸೊ ಡಿ ಸಿ ಟರ್ಮ್ ಏನು ಇಲ್ಲ ಅಂತ. ಓಕೆ. ಸೊ ದಿಸ್ ಇಸ್ ಹೌ ವಿಲ್ ಬಿ ಪ್ಲಾಟಿಂಗ್ ದಿಸ್ ವೇವ್ ಫಾರ್ಮ್. ಓಕೆ. ಆರ್ ಯು ಕ್ಲಿಯರ್ ವಿತ್ ದಟ್? Yes, sir. Yes, Okay. sir. ಸೊ ನೆಕ್ಸ್ಟ್ ಈಗ ಸೊ ಇವಾಗ ಒಂದು ಪ್ರಾಬ್ಲಮ್ ಮಾಡಿದ್ರಲ್ಲ ಅದನ್ನು ಜನರಲ್ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ. ಓಕೆ. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ y of t is equal to a cos omega ct plus theta ಅಂತ ತಗೊಳ್ಳೋಣ. theta is varying from where? minus pi to plus pi. ಓಕೆ. ಸೊ ಇದೇನಾ ಇವಾಗ ಏನು ಅನ್ಕೊಳ್ಳೋಣ ಅಂದರೆ ಎಕ್ಸ್ ಆಫ್ ಟಿ ಈಸ್ ಪೀರಿಯಾಡಿಕ್ ವಿತ್ ಪೀರಿಯಡ್ ಟಿ ಅಂತ ತಗೊಳ್ಳೋಣ. ಓಕೆ. ಸೊ ಸಿಗ್ನಲ್ ಎಕ್ಸ್ ಆಫ್ ಟಿ ಇದೆಯಲ್ಲ ಇಟ್ ಈಸ್ ಪೀರಿಯಾಡಿಕ್ ವಿತ್ ಪೀರಿಯಡ್ ಟಿ. ಪೀರಿಯಾಡಿಕ್ ಅಂದ್ರೆ ಏನು? ಒಂದು ಸಿಗ್ನಲ್ ಒಂದು ಸ್ಪೆಸಿಫಿಕ್ ಇಂಟರ್ವಲ್ ಆಫ್ ಟೈಮ್ ಆದಮೇಲೆ ರಿಪೀಟ್ ಆಗಬೇಕು. ಓಕೆ. ದಟ್ಸ್ ಕಾಲ್ಡ್ ಆಸ್ ಪೀರಿಯಾಡಿಕ್. ಇವಾಗ ನೀವು ಸೈನ್ ವೇವ್ ತೊಗೊಂಡ್ರೆ, ಓಕೆ, ಸೊ ಸೈನ್ ವೇವ್ ಇಲ್ಲಿಂದ ಬರುತ್ತೆ 0 to 2πಗೆ ಒಂದು ಶೇಪ್ ಇರುತ್ತೆ. ಆಯಿತಾ? ಸೊ 2π ಆಗಿದ ತಕ್ಷಣ ಏನು ಬರುತ್ತೆ? ಮತ್ತೆ ಸೇಮ್ ಶೇಪೇ ಬರುತ್ತಲ್ವ, ಅದೇ ಥರ ಬರುತ್ತೆ. ಮತ್ತೆ 4π ಆದಮೇಲೆ ಮತ್ತೆ ಅದೇ ಶೇಪ್ ಬರ್ತಾ ಇರುತ್ತೆ ಅಲ್ವಾ? ಸೊ ಏನಾಗ್ತದೆ? ರಿಪೀಟ್ ಆಗ್ತದೆ ಅಲ್ವಾ? ಸೊ ಇದೇ ರಿಪೀಟ್ ಆಗ್ತದೆ ಶೇಪ್. ಓಕೆ. ಸೊ ಈ ಇಂಟರ್ವಲ್ ಇದೆಯಲ್ಲ ಇಲ್ಲಿಂದ 0 to 2π, ಸೊ ಅದನ್ನೇನಂತ ಕರಿತೀವಿ? ಟೈಮ್ ಪೀರಿಯಡ್ ಟವ್ ಅಂತ ಇರುತ್ತೆ, ಟಿ ಅಂತ ಕರೀತೀವಿ, ಕ್ಯಾಪಿಟಲ್ ಟಿ. ಈ ಪೀರಿಯಡ್ ಆಗಿದ ತಕ್ಷಣ ಮತ್ತೆ ಅದೇ ಸಿಗ್ನಲ್ ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ. ಓಕೆ. ದೋಸ್ ಕೈಂಡ್ ಆಫ್ ಸಿಗ್ನಲ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಪೀರಿಯಾಡಿಕ್ ಸಿಗ್ನಲ್ಸ್ ವಿತ್ ಪೀರಿಯಡ್ ವಾಟ್? ಟಿ. ಓಕೆ. ಟಿ ಪೀರಿಯಡ್ ಆಗಿದ ತಕ್ಷಣ ಏನಾಗುತ್ತೆ? ಮತ್ತೆ ಅದೇ ಥರ ಸಿಗ್ನಲ್ ರಿಪೀಟ್ ಆಗ್ತಾ ಇರುತ್ತೆ ಅಂತ. ಓಕೆ. ಸೊ ಕ್ಲಿಯರ್ ವಿತ್ ದಟ್? ಪೀರಿಯಾಡಿಕ್. Yes, sir. ಓಕೆ. ಇವಾಗ ಇದನ್ನು ಪೀರಿಯಾಡಿಕ್ ಸಿಗ್ನಲ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಆಟೋ ಕೊರಿಲೇಷನ್ ಫಂಕ್ಷನ್ ಏನು ಬರುತ್ತೆ ಅಂತ ನೋಡೋಣ. ಓಕೆ. ಸೊ ಇದು ಅರ್ಥ ಏನು? ಎಕ್ಸ್ ಆಫ್ ಟಿ ಪ್ಲಸ್ ಟಿ ಈಸ್ ಈಕ್ವಲ್ ಟು ವಾಟ್? ಎಕ್ಸ್ ಆಫ್ ಟಿ ಅಂತ ಅರ್ಥ ಏನು? ಆಫ್ಟರ್ ಟೈಮ್ ಪೀರಿಯಡ್ ಟಿ ಮತ್ತೆ ಎಕ್ಸ್ ಆಫ್ ಟಿನೇ ಬರುತ್ತೆ ಅಂತ ಅರ್ಥ. ಓಕೆ. ಸೊ ದಟ್ ಈಸ್ ರಿಟರ್ನ್ ಇನ್ ದಿಸ್ ಮ್ಯಾಥಮೆಟಿಕಲ್ ಫಾರ್ಮ್ಯಾಟ್. ಎಕ್ಸ್ ಆಫ್ ಟಿ ಪ್ಲಸ್ ಕ್ಯಾಪಿಟಲ್ ಟಿ ಈಸ್ ಈಕ್ವಲ್ ಟು ವಾಟ್? ಎಕ್ಸ್ ಆಫ್ ಟಿ ಅಂತ. ಆಯಿತಾ? ಸೊ ಇವಾಗ ಇದನ್ನು ನಾವು ಆಟೋ ಕೊರಿಲೇಷನ್ ಫಂಕ್ಷನ್ಗೆ ಅಪ್ಲೈ ಮಾಡೋಣ. ಸೊ ಆರ್ ಎಕ್ಸ್ ಆಫ್ ಟವ್ ಅಂತ ಬರೀತಿದ್ರಲ್ವ ಯಾವಾಗಲೂ. ಸೊ ಇವಾಗ ಇದಕ್ಕೆ ಒಂದು ಪೀರಿಯಾಡಿಕ್ ಫಂಕ್ಷನ್ ಟಿ ಅಂತ ಆ್ಯಡ್ ಮಾಡೋಣ. ಆರ್ ಎಕ್ಸ್ ಆಫ್ ಟವ್ ಪ್ಲಸ್ ಕ್ಯಾಪಿಟಲ್ ಟಿ ವಿಚ್ ಇಸ್ ದ ಪೀರಿಯಾಡಿಸಿಟಿ. ಓಕೆ. ಸೊ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಎಫ್ ಎಕ್ಸ್ ಆಫ್ ಟಿ, ಇಲ್ಲಿ ಯಾವಾಗಲೂ ಟಿನೇ ಇರುತ್ತೆ. ಎಕ್ಸ್ ಆಫ್ ಇಲ್ಲೇನು ಬರಬೇಕು? ಟಿ ಪ್ಲಸ್ ಟವ್ ಪ್ಲಸ್ ಟಿ ಬರುತ್ತೆ. ಓಕೆ. ಇವರು ಆ್ಯಡಿಂಗ್ ವಾಟ್? ಇಷ್ಟನ್ನು ಆ್ಯಡ್ ಮಾಡ್ತಾರೆ. ಟವ್ ಆ್ಯಡ್ ಮಾಡೋದು ಬದಲು ಇಷ್ಟನ್ನು ಆ್ಯಡ್ ಮಾಡ್ತಾರೆ.
So Rx of tau plus tau t is equal to expectation of x of t. ನಿಮಗೆ ಇದು ಗೊತ್ತಿದೆ, ಟಿ ಪ್ಲಸ್ ಟಿ ಆ್ಯಡ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಟಿ ಪ್ಲಸ್ ಟಿ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಟೀನೇ ಬರುತ್ತೆ ಅಲ್ವಾ? ಸೊ ಹಂಗಾಗಿ ಟಿ ಪ್ಲಸ್ ಟೀನ ಆ್ಯಡ್ ಮಾಡ್ತೀನಿ, ಹಾಗಾಗಿ ಇದರಿಂದ ಬರುತ್ತೆ ಟೀನೇ ಬಂದಿದೆ. ಉಳಿದಿದೆ ಯಾವ ಟರ್ಮು? ಟೌ. ಸೊ ಈ ಫಾರ್ಮುಲಾ ಏನು? ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಆರ್ ಎಕ್ಸ್ ಆಫ್ ಟೌ. ಓಕೆ, ಸೊ ಆರ್ ಎಕ್ಸ್ ಆಫ್ ಟೌ ಪ್ಲಸ್ ಟಿ ಈಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಅಂತ. So if signal x of t is periodic with period t, then in the wide sense stationary case, the autocorrelation is also periodic with period t ಅಂತ. ಸೊ ನಿಮಗೆ ಸಿಗ್ನಲ್ ಪೀರಿಯಾಡಿಕ್ ವಿತ್ ರೆಸ್ಪೆಕ್ಟ್ ಟು ಟಿ ಇದ್ರೆ, ನಿಮಗೆ ಆಟೋ ಕೊರಲೇಷನ್ ಸಹ ಏನಿರುತ್ತೆ? ಪೀರಿಯಾಡಿಕ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ವಾಟ್? ಪೀರಿಯಡ್ ಟಿ ಅಂತ. ಓಕೆ, ಸೊ ಕ್ಲಿಯರ್ ವಿತ್ ದಟ್? Yes, sir. Okay, so this is regarding the periodicity property of the autocorrelation function. Okay, next ಏನಾಗುತ್ತೆ ಅಂದರೆ, if there are no periodic components in a random process x of t, then there exists a coherence time denoted by tau c, beyond which correlation is negligible. Okay, so ಇವಾಗ ಒಂದು ಸಿಗ್ನಲ್ ಇದೆ ಅಂದ್ಕೊಳ್ಳಿ, ಈ ಥರ ಏನೋ ಒಂದು ಸಿಗ್ನಲ್ ಇರುತ್ತೆ, ಇಲ್ಲಿವರೆಗೂ ಒಂದು ಸಿಗ್ನಲ್ ಇರುತ್ತೆ, ಇದಾದ್ಮೇಲೆ ಏನೋ ಹಿಂಗೆ ಬರುತ್ತೆ, ಈ ಥರ ಏನೋ ಬರುತ್ತೆ. ಆಯಿತಾ? ಸೊ ನಿಮಗೆ ಪ್ಯಾಟರ್ನ್ ಇಲ್ಲಿ ರಿಪೀಟ್ ಆಗ್ತಿಲ್ಲ ಅಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ನಾನ್ ಪೀರಿಯಾಡಿಕ್ ಕಾಂಪೊನೆಂಟ್ಸ್. ಓಕೆ, ಪ್ಯಾಟರ್ನ್ ನಿಮಗೆ ರಿಪೀಟ್ ಆಗ್ತಿಲ್ಲ, ಸೊ ದಿಸ್ ಆರ್ ಕಾಲ್ಡ್ ಆಸ್ ವಾಟ್? ನಾನ್ ಪೀರಿಯಾಡಿಕ್ ಕಾಂಪೊನೆಂಟ್ಸ್. ಈ ಸಿಗ್ನಲ್ನ ಕಂಪೇರ್ ಮಾಡಿದ್ರೆ, ಓಕೆ, ಸೊ ಇವಾಗ ನಾನು ಟಿ ಅಂತ ಇಲ್ಲೆಲ್ಲ ತೊಗೊಳ್ತೀನಿ, ಆಯಿತಾ? ನೆಕ್ಸ್ಟ್ ಟಿ ಪ್ಲಸ್ ಟೌ ಅಂತ ತೊಗೊಳ್ತೀನಿ ಇಲ್ಲಿಗೆ. ಓಕೆ, ಈ ಟೌ ಇಲ್ಲಿಗೆ ತೊಗೊಂಡಿದ್ದರಿಂದ ಇದು ಈಕ್ವಲ್ ಇದೆಯಾ? ಇಲ್ಲೇನಿದೆ ವ್ಯಾಲ್ಯೂ ಆ್ಯಂಪ್ಲಿಟ್ಯೂಡ್, ಇಲ್ಲೂ ಅದೇ ಆ್ಯಂಪ್ಲಿಟ್ಯೂಡ್ ಇದೆ, ಆಯಿತಾ? ಸೊ ನಾನೆಲ್ಲರೂ ಇಲ್ಲಿ ತೊಗೊಂಡಿದ್ರೆ ಟಿ ಪ್ಲಸ್ ಟೌನ, ಓಕೆ, ನೋಡಿ ಇದ್ರ ಆ್ಯಂಪ್ಲಿಟ್ಯೂಡು ಬೇರೆ ಇದೆ, ಈ ಆ್ಯಂಪ್ಲಿಟ್ಯೂಡೇ ಬೇರೆ ಇದೆ, ಆಯಿತಾ? ಸೊ ಹಂಗಾಗಿ ನಿಮಗೆ ಟೌ ಮೇಲೆ ಡಿಪೆಂಡ್ ಆಗುತ್ತೆ. ಆ ಟೌ ಇದೆಯಲ್ಲ, ದೇರ್ ಎಕ್ಸಿಸ್ಟ್ ಎ ಕೋರೆನ್ಸ್ ಟೈಮ್ ಟೌ ಸಿ. ಓಕೆ, ಇದನ್ನು ಟೌನ್ ಏನು ತೊಗೊಳ್ತೀರ? ಟೌ ಸಿ ಅಂತ ತೊಗೊಳ್ತೀರ. ಆ ಟೌ ಸಿ ಇದೆಯಲ್ಲ, ಅದೊಂದು ಪರ್ಟಿಕ್ಯುಲರ್ ಟೈಮ್ವರೆಗೂ ತೊಗೊಂಡ್ರೆ ಮಾತ್ರ ಎರಡದ್ದು ಸಿಗ್ನಲಿಂದ ಆ್ಯಂಪ್ಲಿಟ್ಯೂಡು ಸೇಮ್ ಇರುತ್ತೆ. ಅದ್ರ ಮೇಲೆ ಹೋದರೆ ನಿಮಗೆ ಸೇಮ್ ಇರಲ್ಲ, ಆಯಿತಾ? ಸೊ ಒಂದು ಪರ್ಟಿಕ್ಯುಲರ್ ಟೈಮ್ವರೆಗೂ ಏನಾಗುತ್ತೆ, ಎರಡರ ಮಧ್ಯೆ ರಿಲೇಷನ್ ಎಕ್ಸಿಸ್ಟ್ ಆಗುತ್ತೆ. ಟೌ ಸಿ ಇಂದ ಜಾಸ್ತಿ ಹೋದರೆ, ಆಯಿತಾ, ಸೊ ಅದ್ರ ಮಧ್ಯೆ ರಿಲೇಷನ್ ಎಕ್ಸಿಸ್ಟ್ ಆಗಲ್ಲ ಅಂತ. ಹಂಗಾಗಿ ಇದು ಟೌ ಸಿ ಲಿಮಿಟ್ ಏನ್ರಿ? ಇದು ಟಿ ಅಂತ ಬಂದರೆ ಇಲ್ಲಿವರೆಗೂ ನಿಮಗೆ ಟೌ ಸಿ ಅಂತ ಲಿಮಿಟ್ ಬರುತ್ತೆ. ಇದಕ್ಕಿಂತ ಮುಂದಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ? ಆ್ಯಂಪ್ಲಿಟ್ಯೂಡು ಸೇಮ್ ಇರಲ್ಲ ಅಂತ ಅರ್ಥ. ಓಕೆ, ಸೊ ಏನಂತ ಅರ್ಥ? ಬಿಯಾಂಡ್ ವಿಚ್ ಕೋರಿಲೇಷನ್ ಈಸ್ ನೆಗ್ಲಿಜಿಬಲ್. ಅದ್ರ ಜಾಸ್ತಿ ಹೋದರೆ ನಿಮಗೆ ಕೋರಿಲೇಷನ್ ಇರುತ್ತೆ, ಝೀರೋ ಆಗಿಬಿಡುತ್ತೆ, ಎರಡರ ಮಧ್ಯೆ ಏನು ಸಂಬಂಧ ಇರಲ್ಲ ಅಂತ. ಓಕೆ, ಸಾರಿ, ಕ್ಲಿಯರ್ ವಿತ್ ದಟ್? Yes, sir. Okay, so this is for non-periodic components. Okay, now let us try to derive some formula for one pulse ತಗೊಳ್ಳೋಣ. ಎಕ್ಸಾಂಪಲ್, the duration of each pulse is t in second. ಸೊ ಇವಾಗ ಕೋರಿಲೇಷನ್, ಆಟೋ ಕೋರಿಲೇಷನ್ ಅಂದರೆ ಒಂದೇ ಸಿಗ್ನಲ್ ತಗೊಳ್ತೀರಲ್ವಾ? ಸೊ ಒಂದು ಪಲ್ಸಿನ ಸಿಗ್ನಲ್ ತಗೊಳ್ಳೋಣ ಈ ಥರ. ಓಕೆ, ಸೊ ಈ ಥರ ಪಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಟೋಟಲ್ ಪೀರಿಯಡ್ ಎಷ್ಟಿದ್ದು? ಟಿ ಅನ್ನೋದು ಟೋಟಲ್ ಪೀರಿಯಡ್. ಓಕೆ, ಸೊ ಇದ್ರ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ? ಪ್ಲಸ್ ವಿ ವೋಲ್ಟ್ ಇದೆ. ಇದ್ರ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ? ಮೈನಸ್ ವಿ ವೋಲ್ಟ್ ಇದೆ, ಆಯಿತಾ? ಸೊ ನೆಕ್ಸ್ಟ್ ನಾವು ಕಂಪೇರ್ ಮಾಡಬೇಕು ಇದನ್ನು, ಈ ಸಿಗ್ನಲ್ನ ಕಂಪೇರ್ ಮಾಡಬೇಕು. ನಾವು ಟೈಮ್ ಟಿ ಎಲ್ಲಿ ತೊಗೊಳ್ಬೋದು? ಇಲ್ಲಿ ಬೇಕಾದ್ರೆ ತೊಗೊಳ್ಬೋದು. ನೆಕ್ಸ್ಟ್ ಟಿ ಪ್ಲಸ್ ಟೌ ತೊಗೊಳ್ಬೇಕಾದ್ರೆ ಇದೇ ಜಾಗದಲ್ಲಿ ಟಿ ಪ್ಲಸ್ ಟೌ ತೊಗೊಳ್ಬೋದು, ಇಲ್ಲ ಇಲ್ಲೆಲ್ಲಾದರೂ ಟಿ ಪ್ಲಸ್ ಟೌ ತೊಗೊಳ್ಬೋದು, ಇಲ್ಲ ಇದರಿಂದ ಹೊರಗಡೆ ಎಲ್ಲಾದ್ರೂ ಟಿ ಪ್ಲಸ್ ಟೌ ತೊಗೊಳ್ಬೋದು, ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಓಕೆ, so now let us consider what is the function which you will be getting here. So first ಇದಕ್ಕೆ PDF function ಬರೋಣ. Okay, so let us consider the PDF function for this pulse waveform. So fz of z is equal to, ಇದು z ಅಂತ ತಗೊಂಡಿದ್ದೀನಿ ಆಕ್ಸಿಸ್, ಹಂಗಾಗಿ ಏನಾಗಿದೆ? fz of z is equal to half into delta of z minus v plus half into delta of z plus v ಅಂತ. ಸೊ ಈ ಥರ ಪಲ್ಸ್ ತೊಗೊಂಡ್ರೆ, ಆಯಿತಾ, ಹಾಫ್ ಪಾರ್ಟ್ ಇದೆ, ಇದು ಎಕ್ಸಾಕ್ಟ್ 0 to t ಅಂತ ಹೇಳಿದ್ರೆ ಎಕ್ಸಾಕ್ಟ್ ಇದೆಲ್ಲ ಎಷ್ಟು ಬರುತ್ತೆ? ಟಿ ಬೈ 2 ಬರುತ್ತೆ. ಓಕೆ, ಹಾಫ್ ಪಾರ್ಟ್ ಎಷ್ಟಿದೆ? ನಿಮಗೆ ವೋಲ್ಟೇಜ್ ಎಷ್ಟಿದೆ? ಪ್ಲಸ್ ವಿ ಇದೆ. ಇನ್ ಹಾಫ್ ಪಾರ್ಟ್ ಎಷ್ಟಿದೆ ವೋಲ್ಟೇಜ್? ನಿಮಗೆ ಮೈನಸ್ ವಿ ಇದೆ. ಓಕೆ, ಸೊ ಹಂಗಾಗಿ ಏನು ಬರಿತೀನಿ? ಹಾಫ್ ಇಂಟು ಡೆಲ್ಟಾ ಆಫ್ ಝೆಡ್ ಮೈನಸ್ ವಿ ಅಂತ ಬರ್ತೀನಿ. ಇದೇದು ಪಾಸಿಟಿವ್ ವೋಲ್ಟೇಜ್, ಪ್ಲಸ್ ಹಾಫ್ ಇಂಟು ಡೆಲ್ಟಾ ಆಫ್ ಝೆಡ್ ಪ್ಲಸ್ ವಿ ಅಂತ, ಇನ್ನೊಂದಷ್ಟು ಡೆಲ್ಟಾ ಆಫ್ ಝೆಡ್ ಮೈನಸ್ ವಿ ಅಂತ. ಓಕೆ, ಸೊ ಇದರ ವೋಲ್ಟೇಜ್ ಎಷ್ಟಿದೆ? ನೆಗೆಟಿವ್ ಅಂತ ಇದೆ. ಓಕೆ,
So this is how I'll be writing the PDF for this function. Okay. So are you clear with this function? PDF function ಗೊತ್ತಾಯ್ತಾ ಇದು? Hello. Yes, sir. Okay. Next ಇದಕ್ಕೆ ನಾವು mean find out ಮಾಡೋಣ. Okay. Let us try to find the mean of this function. Mean ಅಂದ್ರೇನು? You just need to apply the expectation operator. So since I have taken this as z, okay, the name of the signal is what? Z, but with respect to time. So let us take this as z of t ಅಂತ ತಗೊಂಡಿದ್ದೀನಿ. Okay. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಅಂತ ಇದ್ರೆ ಫಾರ್ಮುಲಾ ಏನಿದೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಝೆಡ್ ಇಂಟು ಎಫ್ ಝೆಡ್ ಆಫ್ ಝೆಡ್ ಇಂಟು ಡಿ ಝೆಡ್ ಅಂತ ಬರೀಬೇಕಾಯ್ತು ಅಲ್ವಾ. ಸೊ ಇಲ್ಲೇನಿದೆ ಝೆಡ್ ಆಫ್ ಟಿ ಇದೆ. ಸೊ ಅದ್ರ ವ್ಯಾಲ್ಯೂ ಏನಂತ ಬರ್ತೀರಾ ಈ ಫಸ್ಟಿಗೆ ಝೆಡ್ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ. ಓಕೆ, ಝೆಡ್ ಅಂತ ಬರ್ತೀನಿ. ವಾಟ್ ಈಸ್ ದ ಫಂಕ್ಷನ್? ದಿಸ್ ಈಸ್ ಯೋರ್ ಫಂಕ್ಷನ್. ಹಾಫ್ ಇಂಟು ಡೆಲ್ಟಾ ಆಫ್ ಝೆಡ್ ಮೈನಸ್ ವಿ ಪ್ಲಸ್ ಹಾಫ್ ಇಂಟು ಡೆಲ್ಟಾ ಆಫ್ ಝೆಡ್ ಪ್ಲಸ್ ವಿ ಇಂಟು ಡಿ ಝೆಡ್ ಅಂತ ಬರ್ತೀನಿ. ಓಕೆ, ಅದು ಕ್ಲಿಯರ್ ಟಿಲ್ ಹಿಯರ್? Yes, ಇಷ್ಟ. sir. ಓಕೆ, ನೆಕ್ಸ್ಟ್ ಇದನ್ನ ಇಂಟಿಗ್ರೇಷನ್ ಮಾಡೋಣ. ಸೊ ಇದನ್ನ ಇಂಟಿಗ್ರೇಷನ್ ಮಾಡಿದ್ರೆ ಓಕೆ, ಇಲ್ಲಿ ಝೆಡ್ ಇದೆಯಲ್ಲ, ಝೆಡ್ ಜಾಗದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಬಂದಿದೆ ಇದೆ ವಿ ಇದೆ ಅಲ್ವಾ. ಸೊ ಝೆಡ್ ಜಾಗದಲ್ಲಿ ಏನು ಹಾಕ್ತೀರಾ ವಿ ಅಂತ ಹಾಕ್ತೀರಾ. ನೆಕ್ಸ್ಟ್ ಹಾಫ್ ಇಂಟು ಝೆಡ್ ಜಾಗದಲ್ಲಿ ಏನಿದೆ ಅಲ್ಲಿ ಝೆಡ್ ಮೈನಸ್ ಆಫ್ ಮೈನಸ್ ವಿ ಅಂತಲ್ವಾ. ಸೊ ಅದೇನು ಹಾಕ್ತೀರಾ ಮೈನಸ್ ವಿ ಅಂತ ಹಾಕ್ತೀರಾ. ಓಕೆ, ಸೊ ವಾಟ್ ಇಸ್ ದಿಸ್ ಫಂಕ್ಷನ್? ಡೆಲ್ಟಾ ಫಂಕ್ಷನ್ ಅಲ್ವಾ. ಡೆಲ್ಟಾ ಅಂದ್ರೆ ಏನು? ಡೆಲ್ಟಾ ಆಫ್ ಎಕ್ಸ್ ಅಂದರೆ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಪೊಸಿಷನ್ ಇಟ್ಸ್ ಕಾಲ್ಡ್ ಆಸ್ ವಾಟ್ ಡೆಲ್ಟಾ ಆಫ್ ಎಕ್ಸ್. ಇವಾಗ ಒನ್ ಝೀರೋಲಿ ಒನ್ ಇದೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಡೆಲ್ಟಾ ಆಫ್ ಎಕ್ಸ್. ಇವಾಗ ಒನ್ನಲ್ಲಿ ನಿಮಗೆ ವ್ಯಾಲ್ಯೂ ಇದೆ, ಎಲ್ಲ ಕಡೆ ಝೀರೋ ಇರ್ತದೆ ಅಂದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಒನ್ ಅಂತ ಕರೀತಾರೆ ಅಲ್ವಾ. ಸೊ ಇದರರ್ಥ ಏನು? ಡೆಲ್ಟಾ ಆಫ್ ಝೆಡ್ ಮೈನಸ್ ವಿ ಅಂದರೆ ಅಟ್ ಪರ್ಟಿಕ್ಯುಲರ್ ಲೊಕೇಶನ್, ಯಾವ ಲೊಕೇಶನ್ ಅಂದರೆ ಡೆಲ್ಟಾ ಆಫ್ ಝೆಡ್ ಮೈನಸ್ ವಿ ಅಲ್ಲಿ ಒಂದು ಸಿಗ್ನಲ್ ಇದ್ರೆ ಅದರ ಆಂಪ್ಲಿಟ್ಯೂಡ್ ಎಷ್ಟಿದೆ ವಿ ಇದೆ ಅಂತ ಅರ್ಥ. ಓಕೆ, ಸೊ ದಟ್ ಈಸ್ ವಾಟ್ ಯುವರ್ ರಿಟರ್ನ್ ಆಗಿದೆ. ಝೆಲ್ಟಾ ಝೆಡ್ ಪ್ಲಸ್ ವಿ ಅಂದರೆ ಝೆಡ್ ಮೈನಸ್ ಆಫ್ ಮೈನಸ್ ವಿ, ಹಂಗಾಗಿ ಇಲ್ಲಿ ಏನಾಗ್ತಿದೆ ಮೈನಸ್ ವಿ ಅಂತ ಹಾಕೊಂಡಿದ್ದಾರೆ. ಓಕೆ, ಸೊ ಕ್ಲಿಯರ್ ವಿತ್ ದಟ್? Yes, sir. ಓಕೆ, ಸೊ ಇದು ಎಷ್ಟಾಗುತ್ತೆ ಹಾಫ್ ಇಂಟು ವಿ, ಇದು ಮೈನಸ್ ಹಾಫ್ ಇಂಟು ವಿ ಆಗುತ್ತೆ ಆಯಿತಾ. ಸೊ ಇದೇನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಬರುತ್ತೆ ನಿಮಗೆ? ಮೀನ್ ಈಸ್ ಈಕ್ವಲ್ ಟು ಝೀರೋ ಅಂತ ಬರುತ್ತೆ. ಸೊ ಯು ಗಾಟ್ ದ ಮೀನ್ ವ್ಯಾಲ್ಯೂ, ದಟ್ ವ್ಯಾಲ್ಯೂ ಇಸ್ ಝೀರೋ. ಓಕೆ, ಸೊ ಇದು ಇಂಟಿಗ್ರೇಷನ್ ಲಿಮಿಟ್ ಇನ್ನೂ ನೀಟಾಗಿ ಅರ್ಥ ಆಗಿಲ್ಲ ಅಂದರೆ ಐ ಗಿವನ್ ಎ ಎಕ್ಸಾಂಪಲ್ ಓವರ್ ಹಿಯರ್. ಓಕೆ, ಯು ಕ್ಯಾನ್ ಯೂಸ್ ದಿಸ್ ಆಸ್ ಅನ್ ಎಕ್ಸಾಂಪಲ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಫ್ರಮ್ ಮೈನಸ್ 10 to 10 4 ಇಂಟು ಎಕ್ಸ್ ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 2 ಅಂತ ಕೊಟ್ಟಿದ್ದಾರೆ ಆಯಿತಾ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲಿ, ಇಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂನ ಇಲ್ಲಿ ಹಾಕಬೇಕು. ಸೊ 4 ಇಂಟು 2 ದಟ್ ವಿಲ್ ಬಿ ಗಿವನ್ ಆಸ್ 8. ಓಕೆ, ಸೊ ಇಲ್ಲಿ ಯಾವ ಲೊಕೇಶನ್ ವ್ಯಾಲ್ಯೂ ಇರುತ್ತಲ್ಲ ಎಕ್ಸ್ ಮೈನಸ್ ಎಫ್ ಅದನ್ನು ಈ ವೇರಿಯೇಬಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಅದನ್ನೇ ಮಾಡಿದ್ವಿ ನೋಡಿ. ಯಾವ ಲೊಕೇಶನಲ್ಲಿದೆ? ವಿ ಲೊಕೇಶನಲ್ಲಿ ಇದೆ ಅಲ್ವಾ, ಹಂಗಾಗಿ ಝೆಡ್ಡಿಗೆ ಏನಂತ ಹಾಕಿದ್ದೀನಿ ವಿ. ಇಲ್ಲೇದು ಮೈನಸ್ ವಿ ಇದೆ, ಸೊ ಹಂಗಾಗಿ ಇಲ್ಲಿ ಏನಂತ ಹಾಕಿದ್ದೀನಿ ಮೈನಸ್ ವಿ ಅಂತ ಹಾಕಿದ್ದೀನಿ. ಓಕೆ, ಸೊ ದಟ್ ಗಿವ್ಸ್ ಯು ಮೀನ್ ಆಫ್ ಝೀರೋ ಅಲ್ವಾ. ಸೊ ನೆಕ್ಸ್ಟ್ ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ವೇರಿಯನ್ಸ್ ಇನ್ ಫಾರ್ಮುಲಾ ಏನು ಹೇಳಿ? ವೇರಿಯನ್ಸ್ ಈಸ್ ಈಕ್ವಲ್ ಟು ವಾಟ್ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಸ್ಕ್ವೇರ್ ಆಫ್ ಟಿ ಮೈನಸ್ ನ್ಯೂ ಝೆಡ್ ಸ್ಕ್ವೇರ್ ಅಂತ ಬರಬೇಕು ಅಲ್ವಾ. ಬಟ್ ಮೀನ್ ನಿಮಗೆ ಆಲ್ರೆಡಿ ಝೀರೋ ಇದೆ, ಹಂಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಓಕೆ, ಸೊ ಇವಾಗ ಎಷ್ಟು ಬೇಕು ನಿಮಗೆ? ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಸ್ಕ್ವೇರ್ ಆಫ್ ಟಿ ಫೈಂಡ್ ಔಟ್ ಮಾಡಿದ್ರೆ ಸಾಕು ಅಲ್ವಾ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಸ್ಕ್ವೇರ್ ಆಫ್ ಟಿ ಅಂದ್ರೆ ಏನು? ಸೊ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಸ್ಕ್ವೇರ್ ಅಂದ್ರೆ ಏನಂತ ಅರ್ಥ? ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಇಲ್ಲೇನಿದೆ ಝೆಡ್ ಸ್ಕ್ವೇರ್ ಇಂಟು ಎಫ್ ಝೆಡ್ ಆಫ್ ಝೆಡ್ ಇಂಟು ಡಿ ಝೆಡ್ ಈ ಥರ ಬರೀಬೇಕಲ್ವಾ. ಸೊ ಅದನ್ನೇ ಬರ್ದಿದ್ದು ನೋಡಿ, ಇಲ್ಲಿ ಝೆಡ್ ಸ್ಕ್ವೇರ್ ಬರೀರಿ, ಫಂಕ್ಷನ್ ಬರೀರಿ. ಫಂಕ್ಷನ್ ಇದೆ ತಾನೆ, ಹಾಫ್ ಇಂಟು ಡೆಲ್ಟಾ ಆಫ್ ಝೆಡ್ ಮೈನಸ್ ವಿ ಪ್ಲಸ್ ಹಾಫ್ ಇಂಟು ಡೆಲ್ಟಾ ಆಫ್ ಝೆಡ್ ಪ್ಲಸ್ ವಿ ಅಲ್ವಾ. ಸೊ ಆರ್ ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು? ಅವಾಗ ಹೇಳಿದ್ದಲ್ವಾ ಝೆಡ್ ಜಾಗದಲ್ಲಿ ಏನು ಹಾಕಬೇಕು ವಿ ಹಾಕಿ. ಸೊ ಹಾಫ್ ಇಂಟು ವಿ, ಝೆಡ್ ಸ್ಕ್ವೇರ್ ಇದೆಯಲ್ಲ ವಿ ಸ್ಕ್ವೇರ್ ಇರುತ್ತೆ, ಹಾಫ್ ಇಂಟು ಝೆಡ್ ಜಾಗದಲ್ಲಿ ಎಷ್ಟು ಹಾಕಬೇಕು ಮೈನಸ್ ವಿ ಹೋಲ್ ಸ್ಕ್ವೇರ್. ಮೈನಸ್ ಸ್ಕ್ವೇರ್ ಆದಮೇಲೆ ಇದು ಪ್ಲಸ್ ವಿನ್ ಆಗುತ್ತಲ್ಲ, ವಿ ಸ್ಕ್ವೇರ್ ಬೈ ಟು ಆಗುತ್ತೆ, ವಿ ಸ್ಕ್ವೇರ್ ಬೈ ಟು. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಯುವರ್ ವೇರಿಯನ್ಸ್. ಓಕೆ, ಸೊ ನಿಮಗೆ ಮೀನ್ ಏನು ಬಂತು? ಮೀನ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಝೀರೋ ಬಂತು. ವೇರಿಯನ್ಸ್ ಎಷ್ಟು ಬಂತು? ವಿ ಸ್ಕ್ವೇರ್ ಬಂತು. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ,
ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ಟೂ ಕೇಸಸ್. ಓಕೆ, ಇವಾಗ ಎರಡು ಕೇಸ್ ತೊಗೊಳ್ಳೋಣ. ಒಂದೇನು ಅಂದರೆ ನಿಮ್ಗೆ ಆಗಲೇ ಹೇಳಿದ್ದೆ ಕೋಹರೆನ್ಸ್ ಟೈಮ್ ಮೇಲೆ ನಿಮ್ಮದು ಡಿಪೆಂಡ್ ಆಗುತ್ತೆ ಅಂತ. ಫಸ್ಟ್ನೇದು ಏನು ಮಾಡೋಣ ಅಂದರೆ, ಈಗ ಟೌ ಇದೆಯಲ್ವಾ, ಟೌ ಈಸ್ ಗ್ರೇಟರ್ ದ್ಯಾನ್ ಟಿ, ಕ್ಯಾಪಿಟಲ್ ಟಿಗಿಂತ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಟಿ ಏನು ಇಲ್ಲಿ ಬರ್ತಾ ನಿಮ್ಮದು, ಸೊ ನಿಮ್ಮ ಟೌ ಟಿ ಇಂದ ಗ್ರೇಟರ್ ಇದೆ ಅಂದರೆ ಇಲ್ಲೆಲ್ಲ ಬರುತ್ತೆ ಆಯಿತಾ. ಸೊ ನಿಮ್ಮ ಫಸ್ಟ್ ಪಲ್ಸ್ ಇಲ್ಲಿಗೆ ಎಂಡ್ ಆಯಿತು ಆಯಿತಾ. ಸೆಕೆಂಡ್ ಪಲ್ಸ್ ಏನಿದೆ, ಇಲ್ಲಿಂದ ನಿಮ್ಮದು ಸೆಕೆಂಡ್ ಪಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಿಮ್ಮದು ಫಸ್ಟ್ ಪಲ್ಸು, ಸೆಕೆಂಡ್ ಪಲ್ಸ್ ಇಲ್ಲಿದೆ. ಈಗ ನಿಮಗೆ ಟೌ ಇದೆಯಲ್ಲ, ಟೌ ಟಿಗಿಂತ ಜಾಸ್ತಿ ಇದ್ದರೆ, ಇಫ್ ಟೌ ಇಸ್ ಗ್ರೇಟರ್ ದ್ಯಾನ್ ಟಿ, ಸೊ ಏನಾಗುತ್ತೆ, ಇಟ್ ಎಂಟರ್ಸ್ ಇನ್ ಟು ದ ಸೆಕೆಂಡ್ ಪಲ್ಸ್ ಅಲ್ವಾ. ಸೊ ಹಂಗಾಗಿ ನೀವು ಫೈಂಡ್ ಔಟ್ ಮಾಡ್ತಿರೋದೇನು ಆಟೋ ಕೋರಿಲೇಷನ್ ಅಲ್ವಾ, ಆ ಸಿಗ್ನಲ್ ಜೊತೆನೇ ಆ ಸಿಗ್ನಲ್ನ ಕಂಪೇರ್ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ, ಇದು ಫಸ್ಟ್ ಪಲ್ಸ್ ಆಯಿತು, ಇದು ಸೆಕೆಂಡ್ ಪಲ್ಸ್ ಆಯಿತು, ಹಂಗಾಗಿ ಎರಡು ಮಧ್ಯೆ ರಿಲೇಷನ್ ಇರಲ್ಲ. ಹಂಗಾಗಿ ಏನಾಗುತ್ತೆ, ಕೋರಿಲೇಷನ್ ವಿಲ್ ಬಿ ಝೀರೋ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇಸ್ expectation of z of t uh, into z of t plus tau, that is your correlation. Okay, so ಇಲ್ಲಿ correlation ಕಂಪೇರ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಆಫ್ z of t, ಎಕ್ಸ್ಪೆಕ್ಟೇಷನ್ ಆಫ್ z of t plus tau ಬರುತ್ತೆ. ಇದ್ರದ್ದು ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ, ನ್ಯೂ z. ಇದೇನಿದೆ t plus tau ಅಂತ ಹೊಸ ಸಿಗ್ನಲ್ ಬಂತ, ಇದೊಂದು ಸಿಗ್ನಲ್ ಆಯಿತು, ಇದೊಂದು ಸಿಗ್ನಲ್ ಆಯಿತು. ಓಕೆ, ಸೊ ಇದೇ ಬೇರೆ ಸಿಗ್ನಲ್, ಅದ್ರದ್ದು ನೀವು ಮೀನ್ ತೊಗೊಂಡ್ರೆ ಎಷ್ಟು ಬರುತ್ತೆ, ಝೀರೋನು ಬರುತ್ತೆ. ಓಕೆ, ಸೊ ಎರಡನ್ನೂ ತೊಗೊಂಡ್ರೆ ಏನಾಗುತ್ತೆ, ನ್ಯೂ ಝೆಡ್ ಸ್ಕ್ವೇರ್ ಆಗುತ್ತೆ. ಎರಡನ್ನೂ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ, ದ ಮೀನ್ ಈಸ್ ಈಕ್ವಲ್ ಟು ಝೀರೋ. ಒಂದ್ರಲ್ಲಿ ಝೀರೋ ಇರ್ತವೆ, ಎರಡನ್ನೂ ಝೀರೋ ಇರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ ಝೀರೋ ಬರುತ್ತೆ. ವೆನ್ ಡೂ ಯು ಟೇಕ್ ದಿಸ್ ಕೇಸ್, ವೆನ್ ಟೌ ಈಸ್ ಗ್ರೇಟರ್ ದ್ಯಾನ್ ಯುವರ್ ಪೀರಿಯಡ್ ಟಿ ಅಂತ. ಸೊ ಇದ್ರ ಅರ್ಥ ಏನು ಅಂದ್ರೆ, ನೀವು ಪೀರಿಯಡ್ ಟಿಗಿಂತ ಜಾಸ್ತಿ ತೊಗೊಂಡ್ಬಿಟ್ರೆ ಟೌನ, ಇಟ್ ಈಸ್ ಟ್ರೈಂಗ್ ಟು ಕಂಪೇರ್ ವಿತ್ ದ ನೆಕ್ಸ್ಟ್ ಪಲ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಪಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಆಟೋಮೆಟಿಕ್ಲಿ ಏನು ಬರುತ್ತೆ, ದೆರ್ ಬಿ ನೋ correlation between these two things and okay, are you clear with that? Hello. Yes, sir. Okay, so next let us consider when tau is less than t. So in one case, when tau is less than t. Okay, so idonchu correct ನೋಡ್ಕೊಳ್ಳಿ. ಸೊ ಇದು ನಿಮ್ಮದು ಟಿ ಆಯಿತಾ. ಸೊ ದಿಸ್ ಇಸ್ ಯೋರ್ ಟಿ. ಸೊ ಇಲ್ಲಿವರೆಗೂ ಒಂದು ಸಿಗ್ನಲ್ ಆಯಿತು, ಇಲ್ಲಿಂದ ನಿಮ್ಮದು ಸೆಕೆಂಡ್ ಸಿಗ್ನಲ್ ಬರುತ್ತೆ. ಓಕೆ, ವೆನ್ ಟೌ ಈಸ್ ಲೆಸ್ ದ್ಯಾನ್ ಟಿ ಅಂದರೆ ಟಿಗಿಂತ ಕಡಿಮೆ ಇರುತ್ತೆ ಅಂತ ಅಲ್ವಾ. ಟೌ ಈಸ್ ಲೆಸ್ ದ್ಯಾನ್ ಟಿ ಅಂದರೆ ಟೌವಿಂದ ಕಡಿಮೆ ಇರುತ್ತೆ. ಸೊ ನಿಮಗೆ ತಗೊಳ್ಳೋ ಟಿ, ಓಕೆ, ತಗೊಳ್ಳೋ ಟಿ ಇಲ್ಲಿದ್ದರೆ, ಓಕೆ, ದಟ್ ಇಸ್ ಕನ್ಸಿಡರ್ ಯುವರ್ ಟೇಕಿಂಗ್ ಟಿ ಎಟ್ ದಿಸ್ ಇನ್ಸ್ಟೆನ್ಸ್. ಓಕೆ, ಟೌ ಈಸ್ ಲೆಸ್ ದ್ಯಾನ್ ಟಿ, ಅವಾಗ ಏನು ಬರುತ್ತೆ, ನೆಕ್ಸ್ಟು ಟೌ ಪ್ಲಸ್ ಟಿ ಪ್ಲಸ್ ಟೌ ಏನಾಗುತ್ತೆ, ಫಸ್ಟ್ನೇ ಸಿಗ್ನಲ್ ಒಡನೆ ಬಂದ್ಬಿಡುತ್ತೆ ಆಯಿತಾ. ಇನ್ನೊಂದು ಕೇಸಲ್ಲಿ ನಿಮಗೆ ಸಿಗ್ನಲ್ ಹಿಂಗಿದೆ ಅಂದ್ಕೊಳ್ಳಿ, ನೀವು ಟೀನ ಇಲ್ಲೇ ತೊಗೊಂಡ್ರಿ ಅಂದ್ಕೊಳ್ಳಿ, ಎಂಡಲ್ಲಿ ತೊಗೊಂಡ್ರಿ ಅಂದ್ಕೊಳ್ಳಿ, ಅವಾಗ ಟಿ ಪ್ಲಸ್ ಟೌ ಏನಾಗುತ್ತೆ, ಈ ಟೌಗಿಂತ ಇದು ಟೈಮ್ ಪೀರಿಯಡ್ಗಿಂತ ಕಡಿಮೆ ಇದ್ರೂ ಸಹ ಇಟ್ ಎಂಟರ್ಸ್ ಇನ್ ಟು ದ ಸೆಕೆಂಡ್ ಪಲ್ಸ್. ಓಕೆ, ಸೊ ದೇರ್ ಆರ್ ಟೂ ಕೇಸಸ್ ವೆನ್ ಟೌ ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಟಿ. ಒನ್ ಈಸ್ ಇಟ್ ಈಸ್ ಕಂಪೇರಿಂಗ್ ವಿತ್ ದ ಸೇಮ್ ಪಲ್ಸ್, ಆರ್ ಇಟ್ ಮೇ ಬಿ ಕಂಪೇರಿಂಗ್ ವಿತ್ ದ ಸೆಕೆಂಡ್ ಪಲ್ಸ್. ಓಕೆ, ಅದೇ ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ನಿಮಗೆ ಕೋರಿಲೇಷನ್ ಇರುತ್ತೆ, ಬೇರೆ ಪಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಕೋರಿಲೇಷನ್ ಇರಲ್ಲ ಅಂತ ಅರ್ಥ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ ಹಲೋ. Yes, sir. ಓಕೆ, Yes, ಸೊ sir. ಸೊ ಇವಾಗ ನಿಮಗೆ ಇಲ್ಲಿ ಎರಡು ಕಂಡೀಷನ್ ಬಂತಲ್ವಾ. ಸೊ ಎರಡು ಕಂಡೀಷನ್ಗೂ ನೀವು ಬರೀಬೇಕು ಪ್ರೂವ್ ಮಾಡೋಕ್ಕೆ. ಓಕೆ, ಸೊ ವೆನ್ ಯು ಕನ್ಸಿಡರ್ ಹಿಯರ್, so one condition let us take it as a and the other condition let us take it as a bar. Okay, so t ಅಂದ್ರೆ ಕ್ಯಾಪಿಟಲ್ ಟಿ ಅಂದ್ರೆ ಏನು, ಫುಲ್ ಸೈಕಲ್ ಇಂದ ಟೈಮ್ ಪೀರಿಯಡ್ ಅಲ್ವಾ, ಅದನ್ನು ಟಿ ಅಂತ ತಗೊಳ್ಳಿ. ಓಕೆ, ಟೌ ಅಂದ್ರೆ ಈ ಟೌ ಇದ್ರೊಳಗೆ ಎಲ್ಲಿ ಬೇಕಾದ್ರೂ ತಗೊಳ್ಬೋದು ಅಂತ. ಸೊ ಹಂಗಾಗಿ ಇದನ್ನು ಟೌ ತಗೊಳ್ಳಿ. ಸೊ ದ ಎಂಟೈರ್ ಟೈಮ್ ಇಸ್ ಟೇಕನ್ ಆಸ್ ವಾಟ್, ಒನ್ ಅಂತ. ಸೊ ದಟ್ ಈಸ್ 1 ಮೈನಸ್ ಟೌ ಡಿವೈಡೆಡ್ ಬೈ ಟಿ. ಸೊ ಇದು ಯಾವಾಗ, ವೆನ್ ಟೌ ಇಸ್ ಲೆಸ್ ದ್ಯಾನ್ ಮೈನಸ್ ಟಿ. ಇಲ್ಲಿ ಮಾಡ್ಯುಲಸ್ ಸಿಗ್ನಲ್ ಹಾಕಿದ್ರಿಂದ ನೀವು ಈ ಕಡೆ ಸಿಗೋನು ಸಹ ತಗೊಳ್ಬೋದು ಅಂತ ಅರ್ಥ. ಓಕೆ, ಸೊ ಮಾಡ್ಯುಲಸ್ ಬಂದ ತಕ್ಷಣ ಅರ್ಥ ಏನು, ಮೈನಸ್ ಟಿಗಿಂತ ಟೌ ಜಾಸ್ತಿ ಇದೆ, ಪ್ಲಸ್ ಟೌಗಿಂತ ಇದು ಕಡಿಮೆ ಇದೆ ಅಂತ. ಮಾಡ್ಯುಲಸ್ ಸಿಂಬಲ್ ಹಾಕಿದ ತಕ್ಷಣ ಯು ರಿಮೆಂಬರ್ ದಿಸ್ ಇಸ್ ದ ಕಂಡೀಷನ್ ವಿಚ್ ವಿಲ್ ಬಿ ಅಪ್ಲೈಡ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಪ್ರಾಬಿಲಿಟಿ ಆಫ್ ಟಿ. ಓಕೆ, ಸೊ ಯಾವ ಪ್ರಾಬಿಲಿಟಿ, ನಿಮ್ಮದು ಕಂಪೇರ್ ಮಾಡ್ತಿರೋದು ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡ್ತೀರಾ ಅಂತ ಅರ್ಥ. ಓಕೆ, ಎರಡು ಪಾಸಿಬಿಲಿಟಿ ಇತ್ತಲ್ವಾ,
ಆ ಸಿಗ್ನಲ್ನ ಆ ಸಿಗ್ನಲ್ ಜೊತೆನೆ ಕಂಪೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರಾಬಿಲಿಟಿ ಆಫ್ ಎ ಅಂತ, ಆಯ್ತಾ. ಆ ಸಿಗ್ನಲ್ನ ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡ್ತಾ ಇಲ್ಲ ಅಂತ ಹೇಳೋ ಅರ್ಥ ಪ್ರಾಬಿಲಿಟಿ ಆಫ್ ಎ ಬಾರ್ ಅಂತ. ಸೊ ವಾಟ್ ಈಸ್ ಪ್ರಾಬಿಲಿಟಿ ಆಫ್ ಎ ಬಾರ್? ಇಟ್ಸ್ ಅ ಕಾಂಪ್ಲಿಮೆಂಟ್ ಆಫ್ ದಿಸ್ ಒನ್ ಅಲ್ವಾ. ಸೊ 1 ಮೈನಸ್ ಪ್ರಾಬಿಲಿಟಿ ಆಫ್ ಎ ಬರುತ್ತೆ, 1 ಮೈನಸ್ ಇದನ್ನೇ ಬರ್ಕೊಳ್ಳಿ ಇಲ್ಲಿಗೆ. ಸೊ ವೆನ್ ಯು ರೈಟ್ ದಟ್ ಒನ್, ಎಷ್ಟು ಬರುತ್ತೆ ನಿಮ್ಮದು? ಸೊ ದಿಸ್ ಇಸ್ ದ ವ್ಯಾಲ್ಯೂ ವಿಚ್ ವಿಲ್ ಬಿ ಗೆಟಿಂಗ್ ಟೌ ಡಿವೈಡ್ ಬೈ ಟಿ. ಓಕೆ, ಸೊ ದಿಸ್ ಇಸ್ ಫಾರ್ ಪ್ರಾಬಿಲಿಟಿ ಆಫ್ ಎ ಬಾರ್, ಮುಂಚೆ ಬಂದಿದ್ದು ಪ್ರಾಬಿಲಿಟಿ ಆಫ್ ಎ. ಓಕೆ, ನೌ ಲೆಟ್ ಅಸ್ ಟ್ರೈ ಟು ಫೈಂಡ್ ದ conditional expectation. Okay, so rz of tau ತಗೊಳ್ಳಿ, expectation of z of t into z of t plus tau. Okay, so ನಾವು ಇವಾಗ probability theorem ಯೂಸ್ ಮಾಡೋಣ. ಓಕೆ, ಸೊ z of t into z of t plus tau ನ a ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲೈಡ್ ಬೈ ಪ್ರಾಬಿಲಿಟಿ ಆಫ್ a ಮಾಡಬೇಕು. ಅದೇ ತರ ಇಲ್ಲಿ a ಬಾರ್ ಇಂದ ಡಿವೈಡ್ ಮಾಡಿದ್ರೆ ಪ್ರಾಬಿಲಿಟಿ ಆಫ್ a ಬಾರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ದಟ್ ಈಸ್ ಅಕಾರ್ಡಿಂಗ್ ಟು ದ ಪ್ರಾಬಿಲಿಟಿ ಥಿಯರಮ್. ಓಕೆ, ಸೊ ಇವಾಗ let us find what's the value of this term. Okay, ಈ ಟರ್ಮ್ ಇದೆಯಲ್ಲ, ಇದ್ರ ಟರ್ಮ್ ಇಂದು ನಿಮಗೆ ಪ್ರಾಬಿಲಿಟಿ ಆಫ್ ಎ ನು ಗೊತ್ತಿದೆ, ಪ್ರಾಬಿಲಿಟಿ ಆಫ್ ಎ ಬರೋ ಗೊತ್ತಿದೆ, ಈ ಟರ್ಮ್ ಗೊತ್ತಿಲ್ಲ. ವಾಟ್ ಇಸ್ ದಿಸ್? ಕಂಡೀಷನಲ್ ಪ್ರಾಬಿಲಿಟಿ ಅಲ್ಲ, z of t into z of t plus tau conditioned by a ಅಂತ ಅರ್ಥ. Okay, if it is conditioned by a, so the value would be equal to plus or minus v square. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಸಿಗ್ನಲ್ ಒಳಗಡೆನೇ ಇದ್ರೆ, ಈಗ ಫಸ್ಟ್ ಸ್ಯಾಂಪಲ್ ಸಿಗ್ನಲ್ ಒಳಗಡೆನೇ ಇದ್ರೆ ಆಯ್ತಾ, ಕಂಪೇರ್ ಮಾಡ್ಬೇಕಾದ್ರೆ ಇಲ್ಲ ಅದು ಪಾಸಿಟಿವ್ ವಿ ಅಲ್ಲಿ ಇರುತ್ತೆ, ಇಲ್ಲ ನೆಗೆಟಿವ್ ವಿ ಅಲ್ಲಿ, ಇದೆರಡು ಒಂದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಏನಾಗುತ್ತೆ, ವಿ ಇಂಟು ವಿ ಆಗುತ್ತೆ. ಸೊ ಪ್ಲಸ್ ಆರ್ ಮೈನಸ್ ವಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ದ ವ್ಯಾಲ್ಯೂ ಇಸ್ ವಾಟ್? ವಿ ಸ್ಕ್ವೇರ್. ಓಕೆ, ಸೊ ಯಾವಾಗ ಇಫ್ ಇಟ್ ಇಸ್ ಪ್ರಾಬಿಲಿಟಿ ಆಫ್ ಎ ಬಾರ್ ಅಂತ ಅರ್ಥ ಏನು? ಕಂಪೇರ್ ಮಾಡ್ತಿರೋ ಸಿಗ್ನಲ್ ಹೊರಗಡೆ ಜೊತೆ ಹೋಗುತ್ತೆ, ಇದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡ್ತಿರೋ ಹೊರಗಡೆ ಹೋಗುತ್ತೆ ಅಂತ. ಹೊರಗಡೆ ಹೋದ್ರೆ ಏನಾಗುತ್ತೆ, the value would be 0. Okay, ಅದು ವ್ಯಾಲ್ಯೂ ಏನು ಬರುತ್ತೆ? ಸೊ ದ ವ್ಯಾಲ್ಯೂ ವಿಲ್ ಬಿ ವಾಟ್? 0. ನಿಮಗೆ ಇವಾಗ ಎರಡು ಕಂಡೀಷನ್ ಸಿಕ್ತು. ಒಂದೇನೋ ಪ್ರಾಬಿಲಿಟಿ ಆಫ್ ಎ, ಅದರದ್ದು ವ್ಯಾಲ್ಯೂ ಎಷ್ಟಿರುತ್ತೆ? ವಿ ಸ್ಕ್ವೇರ್. ಇನ್ನೊಂದೇನೋ ಪ್ರಾಬಿಲಿಟಿ ಆಫ್ ಎ ಬಾರ್, ಅದ್ರ ವ್ಯಾಲ್ಯೂ ಏನು? 0. ಪ್ರಾಬಿಲಿಟಿ ಆಫ್ ಎ ಏನಂದ್ರೆ ಏನು? ಆ ಸಿಗ್ನಲ್ನ ಆ ಸಿಗ್ನಲ್ ಜೊತೆನೆ ಕಂಪೇರ್ ಮಾಡಿದ್ರೆ ಆಂಪ್ಲಿಟ್ಯೂಡ್ ಎಷ್ಟು ಬರುತ್ತೆ? ವಿ ಸ್ಕ್ವೇರ್. ಎ ಬಾರ್ ಅಂದರೆ ಆ ಸಿಗ್ನಲ್ನ ಇನ್ನೊಂದು ಸಿಗ್ನಲ್ ಜೊತೆ ಕಂಪೇರ್ ಮಾಡ್ತದೆ. ಓಕೆ, ಅದೇ ಸಿಗ್ನಲ್ ಒಳಗೆ ಇಲ್ಲ, ಅವಾಗ ಏನಾಗುತ್ತೆ? ಎ ಬಾರ್ ಬರುತ್ತೆ, ಅದ್ರ ಮೀನ್ ಎಷ್ಟು ಬರುತ್ತೆ? 0 ಬರುತ್ತೆ. ಓಕೆ, ಇದನ್ನ ಇವಾಗ ಬರೆಯೋಣ. ಲೆಟ್ ಅಸ್ ಟ್ರೈ ಟು ರೈಟ್ ದಿಸ್. ಸೊ ಎರಡು ಕಂಡೀಷನ್ ಬಂತು ನೋಡಿ. ಒಂದೇನಿದೆ, ಟೌ ಇಸ್ ಲೆಸ್ ದ್ಯಾನ್ ಟೌ ಆ್ಯಂಡ್ ಯು ಆರ್ ಟ್ರೈಂಗ್ ಟು ಕಂಪೇರ್ ದ ಸಿಗ್ನಲ್ ವಿತ್ ದ ಸೇಮ್ ಸಿಗ್ನಲ್. ವಿ ಸ್ಕ್ವೇರ್ ಬಂದಿತ್ತಾ? ಸೊ ದಿಸ್ ಇಸ್ ವಾಟ್? ಪ್ರಾಬಿಲಿಟಿ ಆಫ್ ಎ. ಇದೇನಿದೆ, you are trying to compare the signal with the next pulse. Okay, so then is the probability of a bar. Okay, so that is what you are writing over here. Okay, so it can be represented by rz of tau. Okay, so b square into this function, we can plot this function. ಇದನ್ನ ಪ್ಲಾಟ್ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ? ಈ ತರ ಕಾಣಿಸುತ್ತೆ. Just look over here. If tau is less than or equal to t and ಅರ್ಥ ಏನು? ಟೌ ಇದೆಯಲ್ಲ, ಇಟ್ ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಟಿ ಆ್ಯಂಡ್ ಲೆಸ್ ದ್ಯಾನ್ ಪ್ಲಸ್ ಟಿ ಅಂತ. ಸೊ ಹಂಗಾಗಿ ಏನು ಬರ್ಕೊಳ್ಳಿ, ಇಲ್ಲಿ ಮೈನಸ್ ಟಿ ಬರ್ಕೊಳ್ಳಿ, ಇಲ್ಲಿ ಪ್ಲಸ್ ಟಿ ಅಂತ ಬರ್ಕೊಳ್ಳಿ. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಎಷ್ಟಿದೆ? ವಿ ಸ್ಕ್ವೇರ್ ಇದೆ ಅಲ್ವಾ. ಸೊ ಮಧ್ಯದಲ್ಲೇ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಎಷ್ಟು ಬರುತ್ತೆ? ವಿ ಸ್ಕ್ವೇರ್. ಇಲ್ಲಿ ಮಧ್ಯಕ್ಕೆ ವಿ ಸ್ಕ್ವೇರ್ ಆಗುತ್ತೆ. ಇದು ಆಂಪ್ಲಿಟ್ಯೂಡ್ ಎಷ್ಟು ಬರುತ್ತೆ? ವಿ ಸ್ಕ್ವೇರ್. ಯಾವಾಗ ಟೌ ಈಸ್ ಈಕ್ವಲ್ ಟು 0, ಟೌ ಈಸ್ ಈಕ್ವಲ್ ಟು 0 ಏನಾಗುತ್ತೆ? ವಿ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಡಿಡ್ ಯು ಗಾಟ್ ದಟ್? ಹಲೋ, ಅರ್ಥ ಆಯ್ತಾ ಇದು? Yes, sir. Okay, so next the same concept is made over here. ಸೊ ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಝೀರೋ ಮೀನ್ ನಾಯ್ಸ್ ಅಂತ ತೊಗೊಳ್ತಾರೆ. ಓಕೆ, ಝೀರೋ ಮೀನ್ ಅಂದರೆ ಅವರೇ ಕೊಟ್ಟಿದ್ದಾರೆ. ನಾಯ್ಸಿಂದು ಮೀನ್ ಎಷ್ಟಿರಬೇಕು? 0 ಇರಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಆಟೋಕೊರೇಷನ್ ಫಂಕ್ಷನ್? ಆರ್. ಓಕೆ, ಒಂದೇ ಒಂದು ಸಿಗ್ನಲ್ ಯಾವುದು? ನಾಯ್ಸ್ ತಗೊಳ್ತೀರ. ಆರ್ ಎನ್ ಆಫ್ ಟೌ. ಎಕ್ಸ್ಪೆಕ್ಟೇಷನ್ ಆಫ್ ನಾಯ್ಸ್ ಅಂದ್ರೆ ಏನು? ಎನ್ ಆಫ್ ಟಿ. ನೆಕ್ಸ್ಟ್ ಏನು ಕಂಪೇರ್ ಮಾಡಬೇಕು? ಎನ್ ಆಫ್ ಟಿ ಪ್ಲಸ್ ಟೌ. ಈ ಥರ ಬಂತು, ಆಯಿತಾ. ಟೌ ಈಸ್ ಈಕ್ವಲ್ ಟು 0 ಬರ್ಕೊಳ್ಳೋಣ. ಟೌ ಈಸ್ ಈಕ್ವಲ್ ಟು 0 ಆಗಿದ ತಕ್ಷಣ ಏನಾಗುತ್ತೆ? ಎನ್ ಸ್ಕ್ವೇರ್ ಆಫ್ ಟಿ ಬರುತ್ತೆ. ಎನ್ ಸ್ಕ್ವೇರ್ ಆಫ್ ಟಿ ಈಸ್ ಈಕ್ವಲ್ ಟು ಸಿಗ್ಮಾ ಎನ್ ಸ್ಕ್ವೇರ್ ಪ್ಲಸ್ ಮೀನ್ ಸ್ಕ್ವೇರ್. ಇದು ಮುಂಚೆನೇ ಗೊತ್ತು ನಿಮಗೆ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು, ಆಯ್ತಾ.
ಸೊ ಮೀನ್ ಈಸ್ ಈಕ್ವಲ್ ಟು ಝೀರೋ. ಇವರೇ ಹೇಳಿದೆ ನೋಡಿ, ಝೀರೋ ಮೀನ್ ನಾನ್ ಸ್ಕ್ವೇರ್ ಅಂದರೆ ಮೀನ್ ಝೀರೋ ಆಯಿತು ಅಂದರೆ ಉಳಿದಿದ್ದೇನು ವೇರಿಯನ್ಸ್ ಉಳಿತು ಅಷ್ಟೇ. ಹಂಗಾಗಿ ಏನಾಗುತ್ತೆ, ಆರ್ ಎನ್ ಆಫ್ ಝೀರೋ ಇಸ್ ಈಕ್ವಲ್ ಟು ಸಿಗ್ಮಾ ಎನ್ ಸ್ಕ್ವೇರ್ ಉಳಿತು. ಓಕೆ, ಸೊ ದಿಸ್ ಇಸ್ ದ thing which is remaining here. Okay, so this is the generalized power or the AC power which is being remaining for noise random process. Okay, so ಇದು ಇಷ್ಟ ಆಯ್ತಲ್ವಾ, ಅದನ್ನು ಇಲ್ಲಿ ಪ್ಲಾಟ್ ಮಾಡೋಣ. ಸೊ ಏನಿದೆ ಇಲ್ಲಿ ಕೊಟ್ಟಿದ್ದಾರಲ್ವಾ, ಟೌ ಎನ್ ಅಂತ ತಗೊಂಡು ಉಳಿದಿದೆ ಎಷ್ಟು ಹೇಳಿ ನಿಮಗೆ, ಜಿಗ್ಮಾ ಎನ್ ಸ್ಕ್ವೇರ್ ಅಂತ ಬಂತಲ್ವಾ. ಅಟ್ ಝೀರೋ ಏನಿದೆ ಜಿಗ್ಮಾ ಎನ್ ಸ್ಕ್ವೇರ್ ಅಂತ ಬಂದಿದೆ. ಸೊ ಅದೇನಿದೆ ಅಟ್ ಝೀರೋ ಜಿಗ್ಮಾ ಎನ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಈ ಕಡೆ ಮೈನಸ್ ಟೌ ಎನ್ ಟು ಪ್ಲಸ್ ಟೌ ಎನ್ ಅಂತ ಬರ್ತದೆ. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಇಷ್ಟು ಅರ್ಥ ಆಯ್ತಾ ಇದು? ಹಲೋ, ಡಿಡ್ ಯು ಫಾಲೋ Yes, ದಿಸ್? sir. ಓಕೆ, ಸೊ ದಿಸ್ how we'll be getting this triangular function. ಓಕೆ, ಕರೆಕ್ಟಾಗಿ ನೋಡ್ಕೊಂಡಿರಿ ಹೆಂಗೆ ಸಿಗುತ್ತೆ ಅಂತ. ಇಷ್ಟೇ, ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಆಟೋಕೊರೇಷನ್ ಫಂಕ್ಷನ್. ಇದಕ್ಕೆ ಸ್ವಲ್ಪ ಪ್ರಾಪರ್ಟೀಸ್ ಇರುತ್ತೆ. ಲೆಟ್ ಅಸ್ ಲುಕ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಆಟೋಕೊರೇಷನ್ ಫಂಕ್ಷನ್. ಸೊ ಫಸ್ಟ್ನೇ ಪ್ರಾಪರ್ಟಿ ಏನು, ಆಟೋಕೊರೇಷನ್ ರಾಂಡಮ್ ಆರ್ ಎಕ್ಸ್ ಆಫ್ ಟೌ ಅಂದ್ರೇನು, ಎಕ್ಸ್ಪೆಕ್ಟೇಷನ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂತಿದೆಯಲ್ಲ. ಸೊ ಇದು ಝೀರೋ ತಗೊಂಡ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಫ್ ಟಿ. ಸೊ ದಟ್ ಈಸ್ ವಾಟ್ ಆವರೇಜ್ ಪವರ್, ದಟ್ ಈಸ್ ಆವರೇಜ್ ಎ ಸಿ ಪವರ್ ಇದು, ಆವರೇಜ್ ಡಿ ಸಿ ಪವರ್ ಇದೆ. ಸೊ ದಿಸ್ ಇಸ್ ಯೋರ್ autocorrelation function. Okay, now let us look at the properties. This is very important. Okay, ಇದರಲ್ಲಿ ಮಾಡ್ಯೂಲ್ 3 ಅಲ್ಲಿ ಇದೊಂದು ಕ್ವೆಶ್ಚನ್ ಕೊಡ್ತಾರೆ, what is autocorrelation and mention the properties of autocorrelation. Okay, this is 100% question. You look over this properly. Okay, so first property ಆರ್ ಎಕ್ಸ್ ಎಕ್ಸ್ ಆಫ್ ಟೌ. ಇಲ್ಲಿ ನೋಡಿ, ಇದುವರೆಗೂ ನಾನು ಏನು ಬರ್ತದೆ, ಸಿಂಗಲ್ ವೇರಿಯೇಬಲ್ ಬರ್ತದೆ, ಆರ್ ಎಕ್ಸ್ ಆಫ್ ಟೌ ಅಂತ ಬರ್ತದೆ ಅಲ್ವಾ. ಸೊ ಇದನ್ನು ಈ ಥರನಾದರೂ ಬರಿಬೋದು, ಇಲ್ಲ ಆರ್ ಎಕ್ಸ್ ಎಕ್ಸ್ ಆಫ್ ಟೌ ಅಂತನಾದರೂ ಬರಿಬೋದು. ಯಾಕೆಂದರೆ ಇಲ್ಲಿ ಏನಂತ ಅರ್ಥ, ಆ ಸಿಗ್ನಲ್ನ ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಆಟೋಕೊರಿಲೇಷನ್ ಫಂಕ್ಷನ್. ಸೊ ಇಲ್ಲೇನು ಮಾಡಿದೆ, ಆರ್ ಎಕ್ಸ್ ಅನ್ನು ಸಿಂಗಲ್ ಬರ್ತಿದೆ. ಯಾಕೆಂದರೆ ನಿಮಗೆ ಮುಂಚೆನೇ ಗೊತ್ತಿದೆ ಇನ್ನು ಏನಿದ್ರು ಅದ್ರ ಜೊತೆ ಕಂಪೇರ್ ಮಾಡಬೇಕು ಅಂತ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೆ, ಆರ್ ಎಕ್ಸ್ ಎಕ್ಸ್ ಅಂತ ಕೊಟ್ಟಿರ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಸೇಮ್. ಓಕೆ, so you can write it as what rx of tau or rxx of tau. Okay, both are one and the same. So what it is telling is rxx of tau should be less than or equal to rxx of 0 ಅಂತ. ಅಂದ್ರೆ ಅರ್ಥ ಏನು, ಸೆಂಟರ್ ಇರುತ್ತಲ್ಲ ಅಟ್ ಝೀರೋ ಪೊಸಿಷನಲ್ಲಿ ನಿಮಗೆ ಏನಿರುತ್ತೆ, ಮ್ಯಾಕ್ಸಿಮಮ್ ಪವರ್ ಇರುತ್ತೆ. ಬರ್ತಿದ್ದಲ್ಲ ಮುಂಚೆ ಸಿಗ್ಮಾ ಎನ್ ಸ್ಕ್ವೇರ್ ಅಂತ, ಇಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಪವರ್ ಇದೆ. ಉಳಿದ ಕಡೆ ಎಲ್ಲ ನೋಡಿ ಆಂಪ್ಲಿಟ್ಯೂಡ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಓಕೆ, ಕ್ಲಿಯರ್ ವಿತ್ ದಿಸ್ ಡೆಫಿನೇಷನ್? Hello? Yes, sir. Okay, so this is the property of autocorrelation. Okay, so we can prove this relation. So ಏನು ಮಾಡಿ ಅಂದರೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಪ್ಲಸ್ ಆರ್ ಮೈನಸ್ ಎಕ್ಸ್ ಆಫ್ ಟಿ ಪ್ಲಸ್ ಟೌ ಹೋಲ್ ಸ್ಕ್ವೇರ್ ಮಾಡಿ, ಮಸ್ಟ್ ಬಿ ಗ್ರೇಟರ್ ದಾನ್ 0 ಅಂತ ಹಾಕೊಳ್ಳಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಇಂಡಿವಿಜುವಲ್ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ನ ಅಪ್ಲೈ ಮಾಡಿ, ಎಕ್ಸ್ಪೆಕ್ಟೇಷನ್ ಈ ಥರ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಅಂದರೆ ಅರ್ಥ ಏನು, ಆರ್ ಎಕ್ಸ್ ಆಫ್ 0 ಅಂತ. 2 ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಆರ್ ಎಕ್ಸ್ ಆಫ್ ಟೌ ಅಂತನಾದ್ರು ಬರಿಬೋದು, ಇಲ್ಲ ಆರ್ ಎಕ್ಸ್ ಎಕ್ಸ್ ಟೌ ಅಂತನಾದ್ರು ಬರಿಬೋದು. ಓಕೆ, ಸೊ ಬೋತ್ ಒನ್ ಆ್ಯಂಡ್ ದ ಸೇಮ್. ಪ್ಲಸ್ ಇದೇನು, ಆರ್ ಎಕ್ಸ್ ಆಫ್ 0, ಎಕ್ಸ್ ಸ್ಕ್ವೇರ್ ಅಂತ ಬಂದ ತಕ್ಷಣ ಏನು ಹಾಕಬೇಕು, ಆರ್ ಎಕ್ಸ್ ಆಫ್ 0. ಸೊ ಇವಾಗ ಏನಾಯಿತು, ಇಲ್ಲಿ 2rx ಆಯಿತಾ, ಇಲ್ಲಿ 2rx ಟೌ ಆಯಿತಾ, ಒಂದನ್ನ ಈ ಕಡೆ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, ಈ 2 ಕ್ಯಾನ್ಸಲ್ ಆಗುತ್ತೆ. ಆರ್ ಎಕ್ಸ್ ಆಫ್ ಟೌ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ 0. ಓಕೆ, ಸೊ ಇಲ್ಲೇನಿದೆ ಅದನ್ನೇ ಇಲ್ಲೇ ಪ್ರೂವ್ ಮಾಡಿದ್ವಿ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ದ ಸೆಕೆಂಡ್ ಪ್ರಾಪರ್ಟಿ, the peak value of ACF is equal to the mean squared value. Rx of 0 on the ಅರ್ಥ ಏನು, expectation of x square of t ಅಂತ. That is nothing but what, x of t into x of t ಅಂತ. ಸೊ ಇದನ್ನ ಸೆಕೆಂಡ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ದ ಪೀಕ್ ವ್ಯಾಲ್ಯೂ ಆಫ್ ಎ ಸಿ ಯಾವಾಗ ಇರುತ್ತೆ, ವೆನ್ ಎವರ್ ಇಟ್ ಈಸ್ ಮೀನ್ ಸ್ಕ್ವೇರ್ಡ್ ವ್ಯಾಲ್ಯೂ ಆಫ್ ದ ಪ್ರೋಸೆಸ್. ಮೀನ್ ಸ್ಕ್ವೇರ್ ಮಾಡಿದ್ರೆ ಅದು ಏನು ಬರುತ್ತೆ, ದಟ್ ಈಸ್ ದ ಪೀಕ್ ವ್ಯಾಲ್ಯೂ. ಸೊ ದಿಸ್ ಇಸ್ ಯೋರ್ second property. Okay, next the third property which I already put. So rx of tau, that is autocorrelation, is an even function. It prove ಮಾಡಿದಾಗಲೇ rx of minus tau is equal to what, rx of minus tau is equal to rx of tau ಅಂತ prove ಮಾಡಿದ್ರಲ್ಲ. So that is the even function. Again I proved here the same thing. Okay,
ಸೊ ಅದನ್ನೇ ಇಲ್ಲಿ ಬರ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟಿಗೆ ಏನು ಪೀರಿಯಾಡಿಕ್, ಇದನ್ನು ಆವಾಗಲೇ ಪ್ರೂವ್ ಮಾಡಿದರೆ ಎಕ್ಸ್ ಆಫ್ ಟಿ ಪ್ಲಸ್ ಟೌ ಪೀರಿಯಾಡಿಕ್ ಎಕ್ಸ್ ಆಫ್ ಟಿ ಪೀರಿಯಾಡಿಕ್ ಇದ್ದರೆ ನಿಮ್ಮದು ಆಟೋ ಕೋಲೇಷನ್ ಸಹ ಪೀರಿಯಾಡಿಕ್ ಇರುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ದ ಫೋರ್ತ್ ಪ್ರಾಪರ್ಟಿ. ಓಕೆ, ಸೊ ಆರ್ ಯು ಕ್ಲಿಯರ್ ವಿತ್ ದಟ್? ಇಷ್ಟು ಅರ್ಥ ಆಯ್ತಾ ಪ್ರಾಪರ್ಟೀಸ್? ಹಲೋ. Yes, sir. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟಿಗೆ ಆಟೋ ಕೋ ವೇರಿಯನ್ಸ್, ಇಲ್ಲಿವರೆಗೂ ಏನು ಫೈಂಡ್ ಔಟ್ ಮಾಡಿದರೆ ಆಟೋ ಕೋ ರಿಲೇಷನ್ ಫೈಂಡ್ ಔಟ್ ಮಾಡಿದರೆ ನೆಕ್ಸ್ಟ್ ಕೋ ವೇರಿಯನ್ಸ್. ಇದೇನಾಗುತ್ತೆ ಅಂದರೆ ನಿಮಗೆ ಸಿಗ್ನಲ್ ಇರುತ್ತಲ್ಲ ಎಕ್ಸ್ ಆಫ್ ಟಿಗೆ ಮೀನ್ ಝೀರೋ ಇಲ್ದಲೇ ಇದ್ದರೆ, ಓಕೆ, ಇಫ್ ದ ಮೀನ್ ಈಸ್ ನಾಟ್ ಝೀರೋ, ಓಕೆ, ಇಫ್ ದ ಮೀನ್ ಈಸ್ ನಾಟ್ ಝೀರೋ then a special property arises that is called as what? Auto covariance. Always remember mean 0 ಇಲ್ಲ ಅಂದಾಗ ಮಾತ್ರ ನಿಮಗೆ ಆಟೋ ಕೋವೇರಿಯನ್ಸ್ ಬರುತ್ತೆ. ಆಯ್ತಾ? ಸೊ ಇದು ಫಂಕ್ಷನ್ ಏನು ಸಿ ಅಂತ ಕರಿತೀವಿ, ಇದೆ ಕೋವೇರಿಯನ್ಸ್ ಇದೆ. ಸಿ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಮೈನಸ್ ನ್ಯೂ ಎಕ್ಸ್, ಎಕ್ಸ್ ಆಫ್ ಟಿ ಪ್ಲಸ್ ಟೌ ಮೈನಸ್ ನ್ಯೂ ಎಕ್ಸ್. ಇದು ನೋಡಿ ಇಲ್ಲಿ ಆರ್ ಎಕ್ಸ್ ಆಫ್ ಟೌ ಅಂದ್ರೆ ಏನಂತ ಬರೀತಿದ್ರಿ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂತ ಬರೀತಿದ್ರಿ. ಆಯಿತಾ? ಸೊ ಇದೇನಿದೆ ಇಲ್ಲಿ ಮೀನ್ ಇದೆ, ಝೀರೋ ಇದೆ, ಹಂಗಾಗಿ ಹಿಂಗೆ ಬರ್ತೀರಿ. ಅಕಸ್ಮಾತ್ ಮೀನ್ ಇತ್ತು ಅಂದರೆ ಏನಂತ ಬರೀತೀರ, ಎಕ್ಸ್ ಆಫ್ ಟಿ ಮೈನಸ್ ನ್ಯೂ ಎಕ್ಸ್ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಮೈನಸ್ ನ್ಯೂ ಎಕ್ಸ್. ಹೌದಾ? ಅಕಸ್ಮಾತ್ ಇಲ್ಲಿ ಮೀನ್ ಝೀರೋ ಆಯಿತು ಅಂದರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಆರ್ ಎಕ್ಸ್ ಆಫ್ ಟೌ. ಓಕೆ, ಸೊ ಹಿಯರ್ since there is a mean, you're taking it as x of t minus mean of that x of t plus tau minus new x. Okay, ಇದನ್ನು ಮಲ್ಟಿಪ್ಲೈ ಮಾಡಿ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಆರ್ ಎಕ್ಸ್ ಆಫ್ ಟೌ ಮೈನಸ್ ನ್ಯೂ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಅಗೇನ್ ವೆನ್ ಅವರ್ ಮೀನ್ ಈಸ್ ಝೀರೋ ಏನಾಗುತ್ತೆ, ಕೋವೇರಿಯನ್ಸ್ ಅಂದ್ರೆ ಒಂದೇ, ಕೋ ರಿಲೇಷನ್ ಅಂದ್ರೆ ಒಂದೇ, ಯಾವಾಗ ಮೀನ್ ಝೀರೋ ಇದ್ದರೆ. ಓಕೆ, ಮೀನ್ ಝೀರೋ ಇಲ್ಲ ಅಂದ್ರೆ ಏನಾಗುತ್ತೆ, ಕೋವೇರಿಯನ್ಸ್ ಈಸ್ ಈಕ್ವಲ್ ಟು ಆಟೋ ಕೋರಿಲೇಷನ್ ಮೈನಸ್ ನ್ಯೂ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ, ಅರ್ಥ ಆಯ್ತಾ ಇದು? ಹಲೋ. Yes, sir. ಓಕೆ, ಸೊ ಮೀನ್ ಝೀರೋ ಇಲ್ಲ ಅಂದರೆ ಮಾತ್ರ ಇದು ಆಟೋ ಕೋವೇರಿಯನ್ಸ್ ಫಂಕ್ಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ಬಂದಿದೆಯಲ್ಲ, ಸೊ ದಿಸ್ ವ್ಯಾಲ್ಯೂ ಜಸ್ಟ್ ಪ್ರೂವ್ಡ್ ಓವರ್ ಹಿಯರ್. ಇದು ಎರಡು ಇದು ತೊಗೊಂಡಿದ್ದೀನಿ, ಇದು ಇಂಡಿವಿಜುವಲಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಇದು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ಇಷ್ಟು ಬರುತ್ತೆ. ಪ್ರೂವ್ ಮಾಡೋಕ್ಕಷ್ಟೇ. ಓಕೆ, ಇಷ್ಟು ಉಳಿಯುತ್ತೆ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಆರ್ ಎಕ್ಸ್, ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಅರ್ಥ ಏನು, ಆರ್ ಎಕ್ಸ್ ಆಫ್ ಟೌ. ಎಕ್ಸ್ಪೆಕ್ಟೇಷನ್ ಆಫ್ ಟಿ ಅಂದ್ರೇನು, ನ್ಯೂ ಎಕ್ಸ್ ಅಂತ, ನ್ಯೂ ಎಕ್ಸ್ ಇಂಟು ನ್ಯೂ ಎಕ್ಸ್ ಅಂದರೆ ನ್ಯೂ ಎಕ್ಸ್ ಸ್ಕ್ವೇರ್. ಇದು ಅಷ್ಟೇ, ನ್ಯೂ ಎಕ್ಸ್ ಸ್ಕ್ವೇರ್ ಬರುತ್ತೆ, ಇದು ಮೈನಸ್, ಇದೆರಡು ಕ್ಯಾನ್ಸಲ್ ಆಗುತ್ತೆ, ಉಳಿದಿದಷ್ಟು ಇಷ್ಟು ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಪ್ರೂಫ್. ಕೋವೇರಿಯನ್ಸ್ ಈಸ್ ವಾಟ್, ಇಸ್ ನಥಿಂಗ್ ಬಟ್ ಆಟೋ ಕೋರಿಲೇಷನ್ ಮೈನಸ್ ಮೀನ್ ಸ್ಕ್ವೇರ್ ಅಂತ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಆಟೋ ಕೋವೇರಿಯನ್ಸ್. ಓಕೆ, ನೆಕ್ಸ್ಟಿಗೆ ಕ್ರಾಸ್ ಕೋರಿಲೇಷನ್ ಅಂತ ಬರುತ್ತೆ. ಓಕೆ, ಸೊ ಕ್ರಾಸ್ ಕೋರಿಲೇಷನ್ ಅಂದ್ರೇನು, ಇಲ್ಲಿವರೆಗೂ ಒಂದು ಸಿಗ್ನಲ್ನ ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡ್ತಿದ್ರಿ, ದಟ್ ಇಸ್ ಕಾಲ್ಡ್ ಆಸ್ ವಾಟ್, ಆಟೋ ಕೋರಿಲೇಷನ್. ಇವಾಗ ಒಂದು ಸಿಗ್ನಲ್ನ ಇನ್ನೊಂದು ಸಿಗ್ನಲ್ ಜೊತೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ವಾಟ್, ಕ್ರಾಸ್ ಕೋರಿಲೇಷನ್. ಓಕೆ, ಇಲ್ಲಿ ನೋಡಿ ಆರ್ ಎಕ್ಸ್ ವೈ ಅಂತ ಇದೆ ನೋಡಿ, ಇಲ್ಲಿ ಇದು ಎಕ್ಸ್ ಇದೆ, ವೈ ಇದೆ. ಸೊ ಅವಾಗ ಏನು ಬರುತ್ತೆ ಇಲ್ಲಿ, ಎಕ್ಸ್ ಆಫ್ ಟಿ ಎರಡನೇ ವೇರಿಯೇಬಲ್ ಇದು ವೈ ಆಫ್ ಟಿ ಪ್ಲಸ್ ಟವ್ ಅಂತ ಬರುತ್ತೆ, ಇಷ್ಟೇ ಡಿಫ್ರೆನ್ಸ್. ಓಕೆ, ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲಿ ಆರ್ಡ್ರ್ ಚೇಂಜ್ ಆದರೆ ಆರ್ ವೈ ಎಕ್ಸ್ ಆಫ್ ಟವ್ ಅಂದರೆ ಫಸ್ಟಿಗೆ ವೇರಿಯೇಬಲ್ ಬರಬೇಕು ವೈ ಆಫ್ ಟಿ, ನೆಕ್ಸ್ಟ್ ವೇರಿಯೇಬಲ್ ಏನು ಬರುತ್ತೆ, ಎಕ್ಸ್ ಆಫ್ ಟಿ ಪ್ಲಸ್ ಟವ್ ಬರಬೇಕು. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ, Yes, ಕ್ಲಿಯರ್ sir. ವಿತ್ ದಟ್? ನೆಕ್ಸ್ಟಿಗೆ ಪ್ರಾಪರ್ಟಿ, ಸಿಮೆಟ್ರಿಕ್ ಪ್ರಾಪರ್ಟಿ ಚೆಕ್ ಮಾಡಬೇಕು. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ನೋಡಿ ಆರ್ ಎಕ್ಸ್ ವೈ ಆಫ್ ಮೈನಸ್ ಟವ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬರೀಬೇಕಾದ್ರೆ ಮತ್ತೆ ಆರ್ ಎಕ್ಸ್ ವೈ ಆಫ್ ಟವ್ ಅಂತ ಬರೀತಿಲ್ಲ, ಏನು ಬರ್ತೀವಿ, ಆರ್ ವೈ ಎಕ್ಸ್ ಆಫ್ ಟವ್. ಇಲ್ಲಿ ನೋಡಿ ಇದ್ರ ಆರ್ಡರ್ ಚೇಂಜ್ ಆಗಿದೆ, ಆರ್ ವೈ ಎಕ್ಸ್ ಆಫ್ ಟವ್ ಅಂತ ಬರ್ತೀನಿ. ಸೊ ಬಿ ಕೇರ್ಫುಲ್, ಇಟ್ ಇಸ್ ಅ ಡಿಫ್ರೆಂಟ್ ಸಿಮೆಟ್ರಿ. ಓಕೆ, ಆರ್ ಎಕ್ಸ್ ವೈ ಆಫ್ ಮೈನಸ್ ಟವ್ ಅಂದ್ರೆ ಏನಾಗುತ್ತೆ, ಆರ್ ವೈ ಎಕ್ಸ್ ಆಫ್ ಟವ್ ಅಂತ ಬರುತ್ತೆ. ಓಕೆ, ಸೊ ಸಬ್ಸ್ಕ್ರಿಪ್ಟ್ ಏನಾಗಿದೆ, ಇಂಟರ್ಚೇಂಜ್ ಆಗಿದೆ ಇಲ್ಲಿ. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ, ಸೊ ಇದೊಂದು ಡಿಫ್ರೆನ್ಸ್ ಅದಕ್ಕೂ ಮತ್ತು ಇದಕ್ಕೂ. ಅದೇ ಥರ ಪೀರಿಯಾಡಿಕ್ಕು ಪ್ರಾಪರ್ಟಿನೂ ಇದಕ್ಕೂ ಅಪ್ಲೈ ಆಗುತ್ತೆ. ಆರ್ ಎಕ್ಸ್ ವೈ ಪ್ಲಸ್ ಅದು ಇದು ಸಿಗ್ನಲ್ ವೈ ಆಫ್ ಟಿ ಮತ್ತು ವೈ ಆಫ್ ಟಿ ಅಕಸ್ಮಾತ್ ಪೀರಿಯಾಡಿಕ್ ಇದ್ದರೆ, ವಿತ್ ಪೀರಿಯಡ್ ಟಿ ಇದ್ದರೆ
ಆರ್ ಎಕ್ಸ್ ವೈ ಸಹ ಪೀರಿಯಾಡಿಕ್ ಇರುತ್ತೆ ಅಂತ ಹೇಳಿ, ಕ್ರಾಸ್ ಕೊರಿಲೇಷನ್ ಸಹ ಏನಿರುತ್ತೆ ಪೀರಿಯಾಡಿಕ್ ಇರುತ್ತೆ ಅಂತ ಹೇಳಿ. ಓಕೆ, ಸಿಗ್ನಲ್ ಪೀರಿಯಾಡಿಕ್ ಇದ್ರೆ ಕ್ರಾಸ್ ಕೊರಿಲೇಷನ್ ಸಹ ಆಗೋದು ಪೀರಿಯಾಡಿಕ್ ಇರುತ್ತೆ. ಓಕೆ, ಸೊ ಬಟ್ ಇದಕ್ಕೆ ಎರಡು ಬೌಂಡ್ಸ್ ಇದೆ. ಓಕೆ, ಇಟ್ ಈಸ್ ಬೌಂಡೆಡ್ ಬೈ ಟೂ ಥಿಂಗ್ಸ್. ಒನ್ ಈಸ್ ಅರ್ಥಮೆಟಿಕ್ ಬೌಂಡ್ ಅಂಡ್ ದ ಅದರ್ ಇಸ್ ಜಾಮೆಟ್ರಿಕ್ ಬೌಂಡ್. ಓಕೆ, ಲೆಟ್ ಅಸ್ ಚೆಕ್ ಔಟ್ ಒನ್ ಬೈ ಒನ್. ಸೊ ಫಸ್ಟಿಗೆ ಏನು ಮಾಡೋಣ, ಒಂದು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ, ಇನ್ನೊಂದೇನು ವೈ ಆಫ್ ಟಿ ಪ್ಲಸ್ ಟೌ. ಇಲ್ಲಿ ಕೆ ಅಂತ ಮಲ್ಟಿಪ್ಲೈ ಮಾಡೋಣ, ವ್ಯಾಂಡಮ್ ವೇರಿಯಬಲ್. ಓಕೆ, ಹೋಲ್ ಸ್ಕ್ವೇರ್ ಮಾಡೋಣ. ಟ್ರೈ ಟು ಎಕ್ಸ್ಪ್ಯಾಂಡ್ ದಿಸ್. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಅಥವಾ ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆಯಲ್ಲ, ಇಲ್ಲಿ ಪ್ಲಸ್ ಆರ್ ಮೈನಸ್ ಇಟ್ಕೊಳ್ಳಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಬರುತ್ತಲ್ಲ, ಇಲ್ಲಿ ಪ್ಲಸ್ ಆರ್ ಮೈನಸ್ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಅಪ್ಲೈ ಮಾಡಿ. ಎಕ್ಸ್ ಸ್ಕ್ವೇರ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಏನಾಗಬೇಕು, ಆರ್ ಎಕ್ಸ್ ಅಂತ ಹಾಕ್ಬೋದು. ಇದು ಏನಾಗುತ್ತೆ, ಒಂದೇ ವೇರಿಯಬಲ್ ಇದೆಯಾ ಎಕ್ಸ್ ಅಂತ, ಆರ್ ಎಕ್ಸ್ ಆಫ್ ಜೀರೋ ಆಗುತ್ತೆ. ಆಯಿತಾ, ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ವೈ ಆಫ್ ಟಿ ಅಂದರೆ ಕ್ರಾಸ್ ಕೊರಿಲೇಷನ್ ಆಯಿತಾ, ಹಂಗಾಗಿ ಆರ್ ಎಕ್ಸ್ ವೈ ಆಫ್ ಟೌ ಬಂದಿದೆ. ಇಲ್ಲಿ ನೋಡಿ ವೈ ಸ್ಕ್ವೇರ್ ವೈ ಮಾತ್ರ ಇದೆಯಾ, ಆರ್ ವೈ ಆಫ್ ಜೀರೋ ಇಂಟು ಕೆ ಸ್ಕ್ವೇರ್ ಇದೆ. ಇವಾಗ ಕೆ ನ ನಾವು ಒನ್ ಅಂತ ಅಪ್ಲೈ ಮಾಡೋಣ. ಓಕೆ, ವೆನ್ ಅಪ್ಲೈ ಕೆ ಇಸ್ ಈಕ್ವಲ್ ಟು ಒನ್, ಇಷ್ಟು ಉಳಿಯುತ್ತೆ ನಿಮಗೆ. ಎಷ್ಟು, ಒನ್ ಹಾಕಿದ್ರೆ ಇಷ್ಟು ಇರುತ್ತೆ, ಆರ್ ಎಕ್ಸ್ ಆಫ್ ಜೀರೋ ಪ್ಲಸ್ ಆರ್ ಮೈನಸ್ ಆರ್ ಎಕ್ಸ್ ವೈ ಆಫ್ ಟೌ ಪ್ಲಸ್ ಆರ್ ವೈ ಆಫ್ ಜೀರೋ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜೀರೋ ಅಂತ ಬರುತ್ತೆ. ಸೊ ಈ ಥರ ಬಂದರೆ ಇವಾಗ ಇದೆರಡರಲ್ಲಿ ಮೀನ್ ಒಂದಿದ್ರೆ, ಓಕೆ, ವಿಚ್ ಡೈರೆಕ್ಟ್ಲಿ, ಸೊ ಇಫ್ ಯು ಆರ್ ಹ್ಯಾವಿಂಗ್, if you get this, okay, you can write this as what, rx of tau, rx y of tau is equal to what, 1 by 2 into rx of 0 plus ry of 0. ಇದು ರೀಅರೇಂಜ್ ಮಾಡಿದ್ರೆ ಇದನ್ನ ಈ ಕಡೆ, ಇದನ್ನ ಈ ಕಡೆ ತಗೊಂಡೋದ್ರೆ ಡಿವೈಡ್ ಬೈ 2 ಅಂದರೆ ಇಷ್ಟು ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, arithmetic bound. Okay, so rx y of tau is less than or equal to what, 1 by 2 into rx of 0 plus ry of 0. Okay, so this is called as what, arithmetic bound. So the same thing can be used to find the geometric bound. Okay, so the equation itala, ಈ equation na ಇದೇ equation na use ಮಾಡಿದ್ರೆ, so this is of the form of what, ax square plus bx plus c is greater than or equal to 0. ಈ quadratic equation ಇದೆಯಾ, a square ಇದೆ, ax square ಇದು a x square plus bx plus c ಈ ಫಾರ್ಮ್ ಅಲ್ಲಿ ಇದಲ್ವಾ. ಸೊ quadratic equation ಯೂಸ್ ಮಾಡಿದ್ರೆ, ಓಕೆ, ಇದ್ರದ್ದು ರೂಟ್ಸ್, ಓಕೆ, ರಿವೀಲ್ಸ್ ವೆದರ್ ದ ರೂಟ್ಸ್ ಆರ್ ರಿಯಲ್ ಆರ್ ಕಾಂಪ್ಲೆಕ್ಸ್. ಓಕೆ, ಸೊ ಇದನ್ನೇನಂತ ಬರಿಬೋದು ಇವಾಗ, ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಬರ್ಕೊಳ್ಳಿ. ಇದು ನಿಮಗೆ ರೂಟ್ಸ್ ಕೊಡುತ್ತಲ್ಲ, ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ. ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಬಿ ಸ್ಕ್ವೇರ್, ಬಿ ಅಂದ್ರೆ ಏನು, ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿನ, ಹಂಗಾಗಿ ಇದೇನಾಯಿತು, ಇದು ನಿಮ್ದು ಎ ಆಯಿತು. ಬಿ ಅಂದ್ರೇನು, so this is your b term, okay, and this is your c term. ಸೊ ಇವಾಗ ಏನು ಮಾಡಿರಿ, ಆರ್ ಎಕ್ಸ್ ವೈ ಇದೆಯಲ್ಲ, ಇದು ಬಿ ಅಲ್ವಾ. ಸೊ ಇದನ್ನ ಸ್ಕ್ವೇರ್ ಮಾಡಿ ಎಷ್ಟಾಗುತ್ತೆ, ಟೂ ಸ್ಕ್ವೇರ್ ಅಂದರೆ ಫೋರ್ ಆಗುತ್ತೆ. ಇದನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, ಮೈನಸ್ ಫೋರ್ ಇಂಟು ಎ ಅಂದರೆ ಏನು, ಸೊ ದಿಸ್ ಇಸ್ ಯೋರ್ ಎ ಆ್ಯಂಡ್ ದಿಸ್ ಇಸ್ ಯೋರ್ ಸಿ, ಆರ್ ವೈ ಆಫ್ ಜೀರೋ ಇಂಟು ಆರ್ ಎಕ್ಸ್ ಆಫ್ ಜೀರೋ, ಇಷ್ಟು ಬಂತಲ್ವಾ. ಸೊ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಅಪ್ಲೈ ಮಾಡಿದ್ದೀವಿ. ಸೊ ದಿಸ್ ಇಸ್ ವಾಟ್, ದಿಸ್ ಇಸ್ ಯೋರ್ ಜಾಮೆಟ್ರಿಕ್ ಬಾಂಡ್. ಓಕೆ, ಸೊ ನೌ ಇಫ್ ಯು ಟ್ರೈ ಟು ಆರ್ಡರ್ ದಿಸ್ ಈಕ್ವೇಷನ್, ಏನಾಗುತ್ತೆ, ಈ ಥರ ಬರುತ್ತೆ. ಇಲ್ಲೇನಾಗುತ್ತೆ, ಆರ್ ಎಕ್ಸ್ ವೈ ಆಫ್ ಟೌ ಇಲ್ಲಿ ಉಳಿಯುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು, ಇದನ್ನು ಈ ಕಡೆ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ ಆರ್ ಎಕ್ಸ್ ಆಫ್ ಜೀರೋ ಇಂಟು ಆರ್ ವೈ ಆಫ್ ಜೀರೋ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಜಿಯೋಮೆಟ್ರಿಕ್ ಬಾಂಡ್. ಓಕೆ, ಸೊ ಇದೆರಡು ಕಂಪೇರ್ ಮಾಡಿದ್ರೆ, ಅರ್ಥಮೆಟಿಕ್ ಆ್ಯಂಡ್ ಜಿಯೋಮೆಟ್ರಿಕ್ ಬಾಂಡ್ ಎರಡು ಕಂಪೇರ್ ಮಾಡಿದ್ರೆ, so this geometric bond is stronger. Okay, it is stronger when compared to the arithmetic bond ಅಂತ ಹೇಳ್ತಾರೆ. So this is what the cross correlation is all about. Okay, ಸೊ ಆಟೋ ಕೋರಿಲೇಷನ್ ಥರನೇ ಕ್ರಾಸ್ ಕೋರಿಲೇಷನ್ಗೆ ಏನು ಬರುತ್ತೆ, ಕ್ರಾಸ್ ಕೋವೇರಿಯನ್ಸ್ ಅಂತ ಬರುತ್ತೆ. ಕ್ರಾಸ್ ಕೋವೇರಿಯನ್ಸ್ ಯಾವಾಗ ಬರುತ್ತೆ, ಮೀನ್ ನಿಮಗೆ ಝೀರೋ ಇಲ್ದಲೇ ಇದ್ದಾಗ ನಿಮಗೆ ಕೋವೇರಿಯನ್ಸ್ ಎಕ್ಸಿಸ್ಟ್ ಆಗುತ್ತೆ ಅಲ್ವಾ. ಸೊ ನಾವು ಕ್ರಾಸ್ ಕೋರಿಲೇಷನ್ ಎಂದು ಕ್ರಾಸ್ ಕೋವೇರಿಯನ್ಸ್ ಅಂತ ತಗೊಳ್ಳೋಣ. ಓಕೆ, ಅದೇ ಥರ ಎಕ್ಸ್ ಆಫ್ ಟಿ ಮೈನಸ್ ನ್ಯೂ ಎಕ್ಸ್, ವೈ ಆಫ್ ಟಿ ಪ್ಲಸ್ ಟೌ ಮೈನಸ್ ನ್ಯೂ ವೈ ತಗೊಳ್ಳಿ. ಸೊ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ವಾಟ್, ಸೊ ಕೋವೇರಿಯನ್ಸ್ ಏನಾಗುತ್ತೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಕ್ರಾಸ್ ಕೋರಿಲೇಷನ್ ಮೈನಸ್ ಮೀನ್ ಆಫ್ ಎಕ್ಸ್ ಇಂಟು ಮೀನ್ ಆಫ್ ವೈ ಅಂತ ಬರುತ್ತೆ. ಅಕಸ್ಮಾತ್ ಇದು ಎರಡರಲ್ಲಿ ಯಾರು ಒಂದು ಝೀರೋ ಆದ್ರೂ ಯುವರ್ ಕ್ರಾಸ್ ಕೋರಿಲೇಷನ್ ಈಸ್ ಈಕ್ವಲ್ ಟು ಕ್ರಾಸ್ ಕೋವೇರಿಯನ್ಸ್ ಆಗುತ್ತೆ. ಓಕೆ, ಸೊ ಕ್ಲಿಯರ್ ವಿತ್ ದಟ್, ಕ್ರಾಸ್ ಕೋವೇರಿಯನ್ಸ್. ಹಲೋ ಹಲೋ, Yes, sir. ಓಕೆ.
ಸೊ ಯಾವಾಗಲೂ ಜ್ಞಾಪ ಮಾಡ್ಕೊಳ್ಳಿ, ಕ್ರಾಸ್ ಕೋವೇರಿಯನ್ಸ್ ಯಾವಾಗ ಬರುತ್ತೆ, ಮೀನ್ ಜೀರೋ ಇದ್ದಾಗ ಮಾತ್ರ ಕ್ರಾಸ್ ಕೋವೇರಿಯನ್ಸ್ ಬರುತ್ತೆ. ಓಕೆ, ಅಕಸ್ಮಾತ್ ಮೀನ್ ಜೀರೋ ಆಯಿತು ಅಂದರೆ ಕ್ರಾಸ್ ಕೋವೇರಿಯನ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ವೇರಿಯನ್ಸ್, ಎರಡು ಒಂದೇ ಆಗುತ್ತೆ. ಓಕೆ, ನೆಕ್ಸ್ಟ್ ಅಡಿಷನ್ ಆಫ್ ರ್ಯಾಂಡಮ್ ಪ್ರೋಸೆಸ್. ಇಷ್ಟು ಗೊತ್ತಾಯ್ತಲ್ವಾ, ಇವಾಗ ಎರಡನ್ನೂ ಆ್ಯಡ್ ಮಾಡಬೇಕಷ್ಟೇ. ಓಕೆ, ಸೊ ಇವಾಗ ಡಬ್ಲ್ಯೂ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ ಮಾಡ್ತೀವಿ ಅಂದ್ಕೊಳ್ಳಿ. ಹಂಗಾರೆ ಇದ್ರದ್ದು ಕೋರಿಲೇಷನ್ ತಗೊಂಡ್ರೆ, ಓಕೆ, ಆರ್ ಡಬ್ಲ್ಯೂ ಆಫ್ ಟೌ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿ. ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ, ಇಲ್ಲೇನು ಬರುತ್ತೋ ಟೌ ಆ್ಯಡ್ ಮಾಡ್ತೀರಾ ಅಷ್ಟೇ. ಎಕ್ಸ್ ಆಫ್ ಟಿ ಪ್ಲಸ್ ಟೌ, ವೈ ಪ್ಲಸ್ ಟೌ, ಇದೆರಡನ್ನ ಲೀನಿಯರ್ ಇದೆಯಲ್ವಾ, ಎರಡನ್ನೂ ಮಲ್ಟಿಪ್ಲೈ ಮಾಡಿ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ. ಏನು ಈ ಥರ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂತ ಅರ್ಥ ಏನು, ಇಟ್ ಇಸ್ ನಥಿಂಗ್ ಬಟ್ ಆರ್ ಎಕ್ಸ್ ಆಫ್ ಟೌ ಅಂತ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಹಂಗಾಗಿ ಅಂದ್ರೆ ಆರ್ ಎಕ್ಸ್ ವೈ ಕ್ರಾಸ್ ಕೋರಿಲೇಷನ್ ಆಯಿತು. ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ, ಹಂಗಾಗಿ ಇದು ಆರ್ ವೈ ಎಕ್ಸ್ ಆಫ್ ಟೌ ಆಯಿತು. ವೈ ಇದೆ, ಇಲ್ಲೂ ಸಹ ವೈ ಇದೆ, ಹಂಗಾಗಿ ಏನಾಗುತ್ತೆ ಆರ್ ವೈ ಆಫ್ ಟೌ ಬಂತು. ಇಷ್ಟು ಬಂತಲ್ವಾ. ಇಷ್ಟು ಬಂದಮೇಲೆ ಈಗ ಎಕ್ಸ್ ಆಫ್ ಟಿ ಅಥವಾ ವೈ ಆಫ್ ಟಿ ಅದೆಲ್ಲ ಒಂದರಲ್ಲಿ ನಿಮಗೆ ಮೀನ್ ಜೀರೋ ಇತ್ತು ಅಂದ್ಕೊಳ್ಳಿ. ಓಕೆ, ಮೀನ್ ಜೀರೋ ಇತ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಮೀನ್ ಲೆಟ್ ಅಸ್ ಕನ್ಸಿಡರ್ ಬೋತ್ ಆರ್ ಇನ್ಸ್ಟೆಡ್ ಆಫ್ ದಟ್ ಲೆಟ್ ಅಸ್ ಕನ್ಸಿಡರ್ ಬೋತ್ ಆರ್ ಇಂಡಿಪೆಂಡೆಂಟ್. ಓಕೆ, ಸೊ ಎಕ್ಸ್ ಆಫ್ ಟಿ ಆ್ಯಂಡ್ ವೈ ಆಫ್ ಟಿ ಆರ್ ಇಂಡಿಪೆಂಡೆಂಟ್ ಅಂದ್ಕೊಳ್ಳಿ. ಓಕೆ, ಇಂಡಿಪೆಂಡೆಂಟ್ ಅಂತ ಅರ್ಥ ಏನು, ಕೋವೇರಿಯನ್ಸ್ ನಿಮಗೆ ಝೀರೋ ಆಗಿದ್ರೆ, ಈ ಸೆಕೆಂಡ್ ಮಾಡ್ಯೂಲ್ ಓದ್ತೀರಿ ಅಲ್ವಾ, ಕೋವೇರಿಯನ್ಸ್ ಝೀರೋ ಆಯಿತು ಅಂದರೆ ಅದೆರಡು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತ ಅಲ್ವಾ. ಸೊ ಕೋವೇರಿಯನ್ಸ್ ಝೀರೋ ಆಯಿತು ಅಂತ ಹೇಳಿದ್ರೆ, ಓಕೆ, ಸೊ ಏನಾಗುತ್ತೆ ಆರ್ ಎಕ್ಸ್ ಆಫ್ ಟೌ ಮತ್ತು ಆರ್ ವೈ ಎಕ್ಸ್ ಆಫ್ ಟೌ ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ವಾಟ್, ನ್ಯೂ ಎಕ್ಸ್ ಇಂಟು ನ್ಯೂ ವೈ. ಸೊ ನಿಮಗೆ ಕೋವೇರಿಯನ್ಸ್ ಫಾರ್ಮುಲಾ ಗೊತ್ತಿದೆ, ಕೋವೇರಿಯನ್ಸ್ ಈಸ್ ಈಕ್ವಲ್ ಟು ವಾಟ್, ಆರ್ ಎಕ್ಸ್ ವೈ ಆಫ್ ಟೌ ಮೈನಸ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ ಅಂತ ಇದೆ ಅಲ್ವಾ. ಸೊ ನಿಮಗೆ ಕೋವೇರಿಯನ್ಸ್ ಝೀರೋ ಆಯಿತು ಅಂದರೆ, ಇದು ಝೀರೋ ಆಯಿತು ಅಂದರೆ ಏನಾಗುತ್ತೆ, ಆರ್ ಎಕ್ಸ್ ವೈ ಆಫ್ ಟೌ ಮೈನಸ್ ನ್ಯೂ ಎಕ್ಸ್ ನ್ಯೂ ವೈ ಆಯ್ತಲ್ವಾ. ಸೊ ಅದು ಅರ್ಥ ಏನು, ಇದನ್ನ ಈ ಕಡೆ ತೊಗೊಬಂದ್ರೆ, ಓಕೆ, ಸೊ ಯುವರ್ ಆರ್ ಎಕ್ಸ್ ವೈ ಆಫ್ ಟೌ ವಿಲ್ ಬಿ ಈಕ್ವಲ್ ಟು ವಾಟ್, ನ್ಯೂ ಎಕ್ಸ್ ಇಂಟು ನ್ಯೂ ವೈ ಆಗುತ್ತೆ. ಓಕೆ, ಇಷ್ಟೆಲ್ಲ ಏನಕ್ಕಾಗಿದ್ದು, ಎಕ್ಸ್ ಆಫ್ ಟಿ ಮತ್ತು ವೈ ಆಫ್ ಟಿ ಎರಡು ಇಂಡಿಪೆಂಡೆಂಟ್ ಆಯಿತು ಅಲ್ವಾ. ಎರಡು ಇಂಡಿಪೆಂಡೆಂಟ್ ಆಯಿತು ಅಂದರೆ ಏನಂತ ಅರ್ಥ, ಕೋವೇರಿಯನ್ಸ್ ನಿಮಗೆ ಝೀರೋ ಆಯಿತು ಅಂತ. ಕೋವೇರಿಯನ್ಸ್ ಫಾರ್ಮುಲಾ ಏನು, ಆರ್ ಎಕ್ಸ್ ವೈ ಆಫ್ ಟೌ ಮೈನಸ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ. ಇಲ್ಲಿ ಕೋವೇರಿಯನ್ಸ್ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಆರ್ ಎಕ್ಸ್ ವೈ ಆಫ್ ಟೌ ಈಸ್ ಈಕ್ವಲ್ ಟು ನ್ಯೂ ಎಕ್ಸ್ ಇಂಟು ನ್ಯೂ ವೈ ಅಂತ ಆಗುತ್ತೆ. ಸೊ ಇಲ್ಲಿ ಏನು ಹಾಕ್ಬೇಕು ಇವಾಗ, ಇಲ್ಲೂ ನ್ಯೂ ಎಕ್ಸ್ ನ್ಯೂ ವೈ, ಓಕೆ, ಇಲ್ಲೂ ಸಹ ನ್ಯೂ ಎಕ್ಸ್ ಮತ್ತು ನ್ಯೂ ವೈ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ವೆನ್ ಯು ಸಬ್ಸ್ಟಿಟ್ಯೂಟ್ ದಟ್, ಫೈನಲ್ ರಿಸಲ್ಟ್ ವುಡ್ ಬಿ, so what does it indicate, rw of tau is equal to rx of tau plus ry of tau given mean is 0. ಓಕೆ, ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನ್ಯೂ ಎಕ್ಸ್ ನ್ಯೂ ವೈ, ಇಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನ್ಯೂ ಎಕ್ಸ್ ನ್ಯೂ ಎಸ್ ಬಂದಿತ್ತು ಇಲ್ಲಿ, ಆಯಿತಾ. ಇದು ಎರಡರಲ್ಲಿ ಯಾರು ಒಂದ್ರಲ್ಲಿ ಮೀನ್ ಜೀರೋ ಇದೆ ಅಂದ್ಕೊಳ್ಳಿ, ಈ ಎರಡರಲ್ಲಿ ಯಾರು ಒಂದು ಮೀನ್ ಜೀರೋ ಅದು ಏನಾಗುತ್ತೆ, ಇದು ಹೊರಟೋಗುತ್ತೆ, ಇದು ಹೊರಟೋಗುತ್ತೆ, ಹಂಗೆ ಉಳಿಯೋದಷ್ಟು ನಿಮಗೆ ಆರ್ ಎಕ್ಸ್ ಆಫ್ ಟೌ ಪ್ಲಸ್ ಆರ್ ವೈ ಆಫ್ ಟೌ. ಓಕೆ, ಸೊ ನಿಮಗೆ ಡಬ್ಲ್ಯೂ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ ಅಂತ ಇದ್ದರೆ, ಇದ್ರದ್ದು ಕೋರಿಲೇಷನ್ ತಗೊಂಡ್ರು, ಓಕೆ, ಅದು ಏನು ಬರುತ್ತೆ, ಆರ್ ಡಬ್ಲ್ಯೂ ಆಫ್ ಟಿ ಈಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಪ್ಲಸ್ ಆರ್ ವೈ ಆಫ್ ಟೌ ಬರುತ್ತೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ದ ಸಮ್ ಆಫ್ ಟೂ ವೇರಿಯಬಲ್ಸ್. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ, ಸೊ ದಿಸ್ ಇಸ್ ಫಾರ್ ಅಡಿಷನ್. ಸೊ ಅದೇ ಥರ ಸೊ ಇಲ್ಲಿ ಎರಡು ಸಿಗ್ನಲ್ ಕೊಟ್ಟಿದ್ದಾರೆ, ಎರಡು ಸಿಗ್ನಲ್, ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ಎಸ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ, ಎ ಸೈನ್ ಒಮೆಗಾ ಸಿ ಟಿ ಅಂತ. ಸೊ ಇದ್ರದ್ದು ನೀವು ಆಟೋ ಕೊರಿಲೇಷನ್ ತೊಗೊಂಡ್ರೆ, ಓಕೆ, ಇದನ್ನು ಪ್ರಾಬ್ಲಮ್ ಪ್ರೂವ್ ಮಾಡ್ತೀರಾ, ಈ ಸದ್ಯಕ್ಕೆ ಇದು ತಿಳ್ಕೊಂಡಿರಿ. ಇದರ ಕೋರಿಲೇಷನ್ ಫೈಂಡ್ ಮಾಡಿದರೆ ಆಟೋ ಕೊರಿಲೇಷನ್ ನಿಮಗೆ ಏನು ಬರುತ್ತೆ, ಎ ಸ್ಕ್ವೇರ್ ಬೈ ಟು ಇಂಟು ಕಾಸ್ ಒಮೆಗಾ ಸಿ ಇಂಟು ಟೌ ಬರುತ್ತೆ. ಓಕೆ, ದಿಸ್ ಇಸ್ ದ ಆಟೋ ಕೊರಿಲೇಷನ್ ಆಫ್ ದಿಸ್ ಸಿಗ್ನಲ್. ಓಕೆ, ಸೊ ನೆಕ್ಸ್ಟಿಗೆ, ಸೊ ಇದನ್ನ ಈ ಥರ ಈ ಸಿಗ್ನಲ್ ಇದೆಯಲ್ಲ, ಯು ಕ್ಯಾನ್ ರೈಟ್ ದಿಸ್ ಸಿಗ್ನಲ್ ಲೈಕ್ ದಿಸ್. ಓಕೆ, ಫಸ್ಟ್ ಏನೋ ಕಾಸ್ ಒಮೆಗಾ ಅಲ್ವಾ, ಇದು ಕಾಸ್ ಒಮೆಗಾ, ಕಾಸ್ ಸಿಗ್ನಲ್ ಬರ್ತೀರಾ, ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ, ಎ ಸ್ಕ್ವೇರ್ ಬೈ ಟು, ಇದು ಎ ಸ್ಕ್ವೇರ್ ಬೈ ಟು ಅಂತ ಇಲ್ಲಿ ಬರ್ತೀರಾ. ಓಕೆ, ಸೊ ದಟ್ ಈಸ್ ಹೌ ವಿಲ್ ಬಿ ರೆಪ್ರೆಸೆಂಟಿಂಗ್ ದ ಸಿಗ್ನಲ್. ಓಕೆ, ನೆಕ್ಸ್ಟ್ ಇದು ಇನ್ ಟರ್ಮ್ಸ್ ಆಫ್ ವೇರಿಯನ್ಸ್ ಬರಬೇಕು ಅಂತ ಏನು ಬರೀತೀರಾ, ಅಗೇನ್ ಐ ಶೋಡ್ ಯು ಅರ್ಲಿಯರ್, ಇದು ನಾಯ್ಸಿಗೆ ಬಂದಿತ್ತಲ್ವಾ, ಮೈನಸ್
tau n into plus tau n ಇದು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಎಷ್ಟಿತ್ತು ಸಿಗ್ಮಾ ಎನ್ ಸ್ಕ್ವೇರ್ ಇದು ಪ್ರೀವಿಯಸ್ ನಾಯ್ಸಿಗೆ ಬರ್ದಿದ್ವಲ್ಲ ಸೊ ದಟ್ ಈಸ್ ದಿಸ್ ಸಿಗ್ನಲ್ ಓಕೆ ಇವಾಗ ನಿಮಗೆ ಇದು ಎರಡು ಸಿಗ್ನಲ್ ಇದೆ ಓಕೆ ಸೊ ಯಾವುದು ಒಂದು ಆರ್ ಎಸ್ ಆಫ್ ಟೌ ಇನ್ನೊಂದು ಯಾವುದು ನಾಯ್ಸ್ ಎರಡನ್ನೂ ಇವಾಗ ಆ್ಯಡ್ ಮಾಡೋಣ ಸೊ ಇದು ಏನು ಪ್ರೂವ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಡಬ್ಲ್ಯೂ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ ಅಂತ ಎರಡು ರ್ಯಾಂಡಮ್ ವೇರಿಯಬಲ್ ಆ್ಯಡ್ ಮಾಡಿದ್ದಲ್ಲ ಅದೇ ಥರ ಇವಾಗೇನು ಒಂದು ಸಿಗ್ನಲ್ನ ಈ ಸಿಗ್ನಲ್ ಇದೆಯಾ ಈ ಸಿಗ್ನಲ್ನ ಮತ್ತೆ ಇನ್ನೊಂದು ನಾಯ್ಸ್ನ ಆ್ಯಡ್ ಮಾಡ್ತಿದ್ದೀರಾ ಓಕೆ ಈ ಸಿಗ್ನಲ್ ಜೊತೆ ಈ ನಾಯ್ಸ್ನ ಆ್ಯಡ್ ಮಾಡ್ತಿದ್ದೀರಾ ಎರಡೂ ಆ್ಯಡ್ ಮಾಡಿದ್ರೆ ನಿಮಗೆ ಹೆಂಗೆ ಬರುತ್ತೆ ಸಿಗ್ನಲ್ ಸೊ ದಿಸ್ ಇಸ್ ವಾಟ್ ವಿಲ್ ಬಿ ಗೆಟಿಂಗ್ ಆರ್ ಡಬ್ಲ್ಯೂ ಆಫ್ ಟೌ ಇಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಪ್ಲಸ್ ನೋಡಿ ಇಲ್ಲಿ ಇದು ಎ ಸ್ಕ್ವೇರ್ ಬೈ ಟು ಇದೆಯಾ ಇದೇನಾಗುತ್ತೆ ಎ ಸ್ಕ್ವೇರ್ ಬೈ ಟು ಪ್ಲಸ್ ಸಿಗ್ಮಾ ಎನ್ ಸ್ಕ್ವೇರ್ ಬರುತ್ತೆ ಸೊ ಈ ಅಟ್ ಝೀರೋ ಲೊಕೇಶನಲ್ಲಿ ಓಕೆ ಸೊ ದಟ್ ಈಸ್ ವಾಟ್ ಇಟ್ ಈಸ್ ಇಂಡಿಕೇಟಿಂಗ್ ಅಡಿಷನ್ ಆಫ್ ಟು ಸಿಗ್ನಲ್ಸ್ ಆಟೋ correlation function okay are you clear with that Yes, sir. okay ಸೊ ಅದೇ ಥರ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆವಾಗಲೇ ಅಡಿಷನ್ ಮಾಡಿದಲ್ವಾ ಇವಾಗ ಮಲ್ಟಿಪ್ಲಿಕೇಶನ್ ಮಾಡೋಣ ಡಬ್ಲ್ಯೂ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ಚೆಕ್ ಮಾಡೋಣ ಓಕೆ ಸೊ ಎಕ್ಸ್ಪೆಕ್ಟೇಷನ್ ಆಫ್ ಡಬ್ಲ್ಯೂ ಆಫ್ ಟಿ ಸೊ ಎಕ್ಸ್ಪೆಕ್ಟೇಷನ್ ಆಫ್ ಡಬ್ಲ್ಯೂ ಆಫ್ ಟಿ ಅಂದರೆ ಏನಂತ ಅರ್ಥ ಮೀನ್ ಆಫ್ ಡಬ್ಲ್ಯೂ ಅಂತ ಸೊ ಏನು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ವೈ ಆಫ್ ಟಿ ಇದ್ರದ್ದು ಮೀನ್ ಎಷ್ಟು ಬರುತ್ತೆ ನ್ಯೂ ಎಕ್ಸ್ ಬರುತ್ತೆ ಇದ್ರ ಮೀನ್ ಎಷ್ಟು ಬರುತ್ತೆ ನ್ಯೂ ವೈ ಬರುತ್ತೆ ಓಕೆ ವೇರಿಯನ್ಸ್ ಫೈಂಡ್ ಔಟ್ ಮಾಡೋಣ ಸೊ ವೇರಿಯನ್ಸ್ ಈಸ್ ಈಕ್ವಲ್ ಟು ವಾಟ್ ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ ಮೈನಸ್ ನ್ಯೂ ವೈ ಹೋಲ್ ಸ್ಕ್ವೇರ್ ಬರುತ್ತೆ ಸೊ ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಅಪ್ಲೈ ಮಾಡಿದ್ರೆ ಪ್ರೀವಿಯಸ್ ಮಾಡಿದ್ರಲ್ಲ ಸೇಮ್ ಪ್ರೊಸೀಜರ್ ವೇರಿಯನ್ಸ್ ಅಪ್ಲೈ ಮಾಡಿ ಇದು ಲೀನಿಯರ್ ಬರುತ್ತೆ ಮಲ್ಟಿಪ್ಲೈ ಮಾಡಿ ರೆಡ್ಯೂಸ್ ಮಾಡ್ತಾ ಹೋಗಿ ಓಕೆ ಸೊ ಇಷ್ಟು ಬರುತ್ತೆ ನಿಮಗೆ ಎಷ್ಟು ಬರುತ್ತೆ ವೇರಿಯನ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಗ್ಮಾ ಮೀನ್ ಆಫ್ ಎಕ್ಸ್ ವೇರಿಯನ್ಸ್ ಆಫ್ ಎಕ್ಸ್ ಮೀನ್ ಆಫ್ ವೈ ವೇರಿಯನ್ಸ್ ಆಫ್ ವೈ ಮೈನಸ್ ನ್ಯೂ ಎಕ್ಸ್ ಸ್ಕ್ವೇರ್ ಇಂಟು ನ್ಯೂ ವೈ ಸ್ಕ್ವೇರ್ ಬರುತ್ತೆ ಇವಾಗ ಇದರ ಆಟೋ ಕೊಲೇಷನ್ ಫೈಂಡ್ ಔಟ್ ಮಾಡೋಣ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ವೈ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ವೈ ಪ್ಲಸ್ ಟೌ ಎಷ್ಟು ಬರುತ್ತೆ ನಿಮಗೆ ಇಷ್ಟೇ ಬರುತ್ತೆ it is equivalent to what rw of tau ಅಂದ್ರೆ ಏನಂತ rx of tau into ry of tau so w is equal to x into y ಅಂದ್ರೆ ಇದು ಆಟೋ ಕೊರಿಲೇಷನ್ ಸಹ ಏನು ಬರುತ್ತೆ ಮಲ್ಟಿಪ್ಲಿಕೇಶನ್ ಬರುತ್ತೆ rx of tau into ry of tau ಅಂತ ಬರುತ್ತೆ ಓಕೆ ಸೊ ಆರ್ ಕ್ಲಿಯರ್ ವಿತ್ ದಟ್ ಇಟ್ ಇಸ್ ಆಲ್ಸೋ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಅಂತ ಓಕೆ hello are you clear with that Yes, sir. okay so next ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇದೆ ಅಷ್ಟೇ ಸೊ ಎಕ್ಸ್ ಆಫ್ ಟಿ ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ವೈ ಆಫ್ ಟಿ ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ಓಕೆ ಸೊ ಇದ್ರದ್ದು ನಿಮ್ಮದು ಸೊ ಎಕ್ಸ್ ಆಫ್ ಟಿದು ಆಟೋ ಕೊಲೇಷನ್ ತೊಗೊಂಡ್ರೆ ಎ ಸ್ಕ್ವೇರ್ ಬೈ ಟು ಇಂಟು ಕಾಸ್ ಒಮೆಗಾ ಒನ್ ಇಲ್ಲಿ ಒನ್ ಇದಿಲ್ಲ ಒಮೆಗಾ ಒನ್ ಇಂಟು ಟೌ ಬರುತ್ತೆ ಇದು ವೈ ತೊಗೊಂಡ್ರೆ ನಿಮಗೆ ಎ ಸ್ಕ್ವೇರ್ ಇದು ಬಿ ಇದೆ ಅಲ್ವಾ ಸೊ ದಟ್ ವುಡ್ ಬಿ ವಾಟ್ ಬಿ ಸ್ಕ್ವೇರ್ ಬೈ ಟು ಇಂಟು ಕಾಸ್ ಒಮೆಗಾ ಟು ಇಂಟು ಟೌ ಬರುತ್ತೆ ಓಕೆ ಸೊ ದಿಸ್ ಇಸ್ ದ ಆಟೋ ಕೊಲೇಷನ್ ಆಫ್ ಎಕ್ಸ್ ಆಫ್ ಟಿ ಓಕೆ ದಿಸ್ ಇಸ್ ದ ಆಟೋ ಕೊಲೇಷನ್ ಫಂಕ್ಷನ್ ಆಫ್ ಆರ್ ವೈ ಆಫ್ ಟಿ ಈಗ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಅಂತ ಮಲ್ಟಿಪ್ಲೈ ಮಾಡಿದ್ರೆ ನೀವು ಆಟೋ ಕೊರಿಲೇಷನ್ ಫಂಕ್ಷನ್ ಸಹ ಏನು ಮಾಡಬೇಕಾಗುತ್ತೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಸೊ ಲೆಟ್ ಇಸ್ ಕನ್ಸಿಡರ್ ದಟ್ ಸೊ ಆರ್ ಡಬ್ಲ್ಯೂ ಆಫ್ ಟೌ ಇಸ್ ಈಕ್ವಲ್ ಟು ವಾಟ್ ಆರ್ ಎಕ್ಸ್ ಆಫ್ ಟೌ ಇಂಟು ಆರ್ ವೈ ಆಫ್ ಟೌ ಇದೆರಡು ಮಲ್ಟಿಪ್ಲೈ ಮಾಡಿ ಸೊ ನಿಮಗೆ ಎಷ್ಟು ಬರುತ್ತೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಇಂಟು ಕಾಸ್ ಒಮೆಗಾ ಒನ್ ಟೌ ಕಾಸ್ ಒಮೆಗಾ ಟು ಟೌ ಬರುತ್ತೆ ಅಲ್ವಾ ಸೊ ನಿಮಗೆ ಫಾರ್ಮುಲಾ ಗೊತ್ತು ಕಾಸ್ ಎ ಇಂಟು ಕಾಸ್ ಬಿ ಅಂದರೆ ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಇದನ್ನು ಅಪ್ಲೈ ಮಾಡಿ ಇಲ್ಲಿ ಸೊ ಅಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ ನಿಮಗೆ ಸೊ ದಿಸ್ ವಿಲ್ ಬಿ ದ ರಿಸಲ್ಟ್ ಸೊ ಅದ್ರ ಅರ್ಥ ಏನು ಡಬ್ಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇದ್ದರೆ ಅದು ಕ್ರಾಸ್ ಕೊಲೇಷನ್ ಸಹ ಅಡಿಷನ್ ಆಫ್ ಆಟೋ ಕೊಲೇಷನ್ ಆಫ್ ಎಕ್ಸ್ ಆ್ಯಂಡ್ ಆಟೋ ಕೊಲೇಷನ್ ಆಫ್ ವೈ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಇದ್ದರೆ ಇಟ್ ಇಸ್ ದ ಮಲ್ಟಿಪ್ಲಿಕೇಶನ್ ಆಫ್ ಆಟೋ ಕೊಲೇಷನ್ ಆಫ್ ಎಕ್ಸ್ ಇಂಟು ಆಟೋ ಕೊಲೇಷನ್ ಆಫ್ ವೈ ಅಂತ ಅರ್ಥ ಓಕೆ So are you clear with that? Hello? Yes, sir. Okay. So this completes the theory part of that. From tomorrow we'll be doing the problems on this. ನಾಳೆನೂ ಅಷ್ಟೇ 2:40 ಇರುತ್ತೆ. I will be taking class at 2:40.